ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನಪ್ಪ. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ, ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ಇರ್ತಾರೆ. ರಾಜ್ಯ ರಾಜಕಾರಣದಲ್ಲಿ ಆದ ಬದಲಾವಣೆಗಳನ್ನು ಗಮನಿಸಿದ್ದೀರಿ. ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ಗೆ ಒಬ್ಬ ಅತಿಥಿಯನ್ನು ನಮ್ಮೊಂದಿಗೆ ಕರೆಸಿದ್ದೀವಿ. ಅವರಿಗಿಂತ ಆಪ್ಟ್ ಆದಂಥ ಅತಿಥಿ ಇನ್ಯಾರೂ ಆಗಿರೋದಕ್ಕೆ ಸಾಧ್ಯ ಇರಲಿಲ್ಲ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸಹೋದರ ಹಾಗೂ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರಿದ್ದಾರೆ. ಸುರೇಶ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸುರೇಶ್ ಅವರನ್ನು ಪ್ರಶ್ನಿಸೋದಕ್ಕೆ ನನ್ನ ಸಹೋದ್ಯೋಗಿಗಳೆಲ್ಲರೂ ಇದ್ದೀರಿ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಡಿ ಕೆ ಸುರೇಶ್ ಅವರು, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. ಅಂತೂ ಇಂತೂ ಅಪೂರ್ವ ಸಹೋದರರು ಹಿಡಿದ ಹಠ ಸಾಧಿಸಿದರು. ಅಭಿನಂದನೆಗಳು. ಥ್ಯಾಂಕ್ ಯು. ಇದೇ ಸ್ಟುಡಿಯೋದಲ್ಲಿ ಇದೇ ಕುರ್ಚಿಯಲ್ಲಿ ಕೂತ್ಕೊಂಡಾಗ ತಾವು ಒಂದು ಮಾತು ಹೇಳಿದ್ರಿ, ನಮ್ಮ ಅಣ್ಣನನ್ನು ಮುಖ್ಯಮಂತ್ರಿ ಹುದ್ದೆಯ ಮೇಲೆ ನೋಡುವುದು ನನ್ನ ಜೀವಮಾನದ ಅತಿ ದೊಡ್ಡ ಕನಸು ಅಂತ. ಕನಸು ಈಡೇರ್ತು. ಭಾಳ ಕಷ್ಟ ಇತ್ತು ಸರ್ ಹಾದಿ? ಯಾವುದೂ ಸುಲಭವಾಗಿ ಸಿಗೋದಿಲ್ವಲ್ಲ. ಸುಲಭವಾಗಿ ಸಿಕ್ಕಿದ್ರೆ ಬೆಲೆನೂ ಇರೋದಿಲ್ಲ. ನಿರಂತರ ಪ್ರಯತ್ನ ಮತ್ತು ಅದರದೇ ಆದಂಥ ಸ್ಟ್ರಾಟಜಿಗಳು ಅಂತೂ ಇಂತೂ ಈ ಗುರಿಯನ್ನು ಈಡೇರಿಸುವಲ್ಲಿ ಯಶಸ್ವಿಯಾದವು ಅಂತೀರಾ? ನಮ್ಮಣ್ಣ ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ, ಗುರಿ ತಲುಪಬೇಕು ಅಂತ ಅಂದರೆ ಅದಕ್ಕೆ ಆದಂಥ ಒಂದು ಶ್ರಮ ಇರಬೇಕು. ಆ ಶ್ರಮದ ಹಿಂದೆ ನಾವು ಯಾವತ್ತೂ ಕೂಡ ಹಿಂದೆ ಸರಿಬಾರ್ದು ಅಂತ. ಸೊ ಭಾಳ ಚಿಕ್ಕ ವಯಸ್ಸಿನಿಂದನೂ ಒಂದು ಗುರಿಯನ್ನು ಇಟ್ಕೊಂಡು ಆ ಗುರಿಯನ್ನು ಇವತ್ತು ತಲುಪಿದ್ದಾರೆ. ಸೊ ಅದು ನಮಗೆಲ್ರಿಗೂ ಕೂಡ ಒಂದು ಸಂತೋಷ, ಸಮಾಧಾನ ಮತ್ತು ಜವಾಬ್ದಾರಿಯನ್ನು ಕೂಡ ಹೆಚ್ಚಿಸ್ತಾ ಇದೆ. ಫಲಿಸಿದ್ದು ಪ್ರಯತ್ನವೋ ಪ್ರಾರ್ಥನೆಯೋ ಅಂತ ಕುತೂಹಲ ನಮಗೆ. ಪ್ರಯತ್ನ ಒಂದು ಕಡೆ ಆದರೆ ಪ್ರಾರ್ಥನೆಯೂ ಒಂದು ಕಡೆ. ಎರಡೂ ಕೂಡ ನಮ್ಮ ಸಂಸ್ಕೃತಿ, ಧರ್ಮ ಎಲ್ಲದರ ಮಧ್ಯೆ ಇವೆರಡೂ ಕೂಡ ಸಮಾನಾಂತರವಾಗಿರಬೇಕು. ಅದು ಈಗ ಫಲಿಸಿದೆ. ಸರ್, ಈ ಟ್ರಾನ್ಸಿಷನ್ ಆಗುವುದರೊಂದಿಗೆ ಒಂದು ವಿಷಯ ನಮ್ಗೆ ಅರ್ಥ ಆಯಿತು. 2023 ಮೇ 18ನೇ ತಾರೀಕು ಏನೋ ಒಂದು ಒಪ್ಪಂದ ಆಗಿತ್ತು ಅಂತ. ಈಗ ನಾನು ಫೈನಲ್ ಡೀಟೇಲಿಗೆ ಬರ್ತಾ ಇದ್ದೀನಿ. ಏನೋ ಒಂದು ಒಪ್ಪಂದ ಆಗಿತ್ತಪ್ಪ ಅನ್ನೋದು ನಮಗೆ ಖಚಿತ ಆಯಿತು. ನಮಗೆ ಬಹಳ ಸ್ಕೆಚಿ ಡೀಟೇಲ್ಸ್ ಇದ್ದಾವೆ ಸರ್ ಅವತ್ತು ಏನಾಗಿತ್ತು ಅನ್ನೋದರ ಬಗ್ಗೆ. ತಾವು ಫಸ್ಟ್ ಪರ್ಸನ್ ಇಂಪ್ರೆಷನ್ ಕೊಡಬೇಕು. ಒಳಗೆ ಯಾರ್ಯಾರೋ ಇದ್ರಂತೆ, ತಾವು ಹೊರಗೆ ಜಿ ಸಿ ಚಂದ್ರಶೇಖರ್ ಅವ್ರ ಜೊತೆಗೆ ತಾವು ಇನೋವಾ ಕಾರ್ನಲ್ಲಿ ಕೂತ್ಕೊಂಡಿದ್ರಂತೆ. ಮೊದಲು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೋದು ಅಂದಾಗ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರಂತೆ, ನನ್ನ ಕನ್ವಿನ್ಸ್ ಮಾಡೋದಲ್ಲ, ನಮ್ಮ ತಮ್ಮನ್ನು ಫಸ್ಟ್ ಕನ್ವಿನ್ಸ್ ಮಾಡಿ ಅಂದ್ರಂತೆ. ಆಮೇಲೆ ತಮ್ಮನ್ನು ಒಳಗೆ ಕರೆದ್ರಂತೆ. ಕೆಲವರು ಹೇಳ್ತಾರೆ ವಿ ವಿಲ್ ಟೇಕ್ ಕೇರ್ ಆಫ್ ಯು ಬಿಡಿ ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿದರು ಅಂತ. ಇನ್ನು ಕೆಲವರು ಹೇಳ್ತಾರೆ ಇಲ್ಲ, ಸಿದ್ದರಾಮಯ್ಯನವರು ಡಿ ಕೆ ಸುರೇಶ್ ಅವ್ರ ತಲೆ ಮೇಲೆ ಕೈ ಇಟ್ಟು ಹೇಳಿದ್ರು 2.5 ವರ್ಷಕ್ಕೆ ನಾನು ಅಧಿಕಾರ ಬಿಟ್ಕೊಡ್ತೀನಿ ಅಂತ. ಎಕ್ಸಾಕ್ಟಾಗಿ ಏನಾಗಿತ್ತು ಸರ್ ಈಗ ಹೇಳ್ಬೋದು ತಾವು? ಇಲ್ಲ, ಎಲ್ಲವೂ ಕೂಡ ಚರ್ಚೆಯ ಒಂದು ಭಾಗ. ಇವತ್ತು ಎಲ್ಲವೂ ಕೂಡ ತಡ ಆದರೂ ಕೂಡ ಎಲ್ಲವೂ ಕೂಡ ಸುಲಿತವಾಗಿ ಆಗಿದೆ. ಪಕ್ಷ ಏನು ಸಂದೇಶವನ್ನು ಕೊಟ್ಟಿತ್ತು ಆ ಸಂದೇಶ ಇವತ್ತು ಸಂಪೂರ್ಣ ಆಗಿದೆ. ಸಲಹೆಗಳನ್ನು ಕೊಟ್ಟಿದ್ದರು, ಸಲಹೆಗಳು ಇವತ್ತು ಈಡೇರಿದೆ. ಬಹುಶಃ ಒಂದು ಸ್ವಲ್ಪ ತಡ ಆಗಿರ್ಬೋದು, ಆದರೆ ಅದನ್ನು ಹಲವಾರು ಕಾರಣಗಳಿಂದ ಪಕ್ಷ ಎಲ್ಲವನ್ನು ಅಳೆದು ತೂಗಿ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ಕೈಗೊಳ್ತೀವಿ ಅಂತ ಹೇಳಿದರು. ಅದಾಗಿದೆ. ಸರ್, ಅವತ್ತು ಮೀಟಿಂಗಲ್ಲಿ ಏನಾಗಿತ್ತು ಅಂತ? ಅಲ್ಲ, ಮೀಟಿಂಗಲ್ಲಿ ಆಗಿದ್ದು ಮುಖ್ಯ ಅಲ್ಲ. ಮೀಟಿಂಗಲ್ಲಿ ಏನಾಯಿತು ಅನ್ನೋದಕ್ಕಿಂತ ಎಲ್ಲ ಚರ್ಚೆಗಳು ಕೂಡ ಒಂದು 25% ಊಹಾಪೋಹಗಳಿರ್ಬೋದು, 75% ಎಲ್ಲವೂ ಕೂಡ ಸತ್ಯ. ನಿಮ್ಮ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿದ್ದು ಸತ್ಯವೋ ಊಹಾಪೋಹವೋ? ಅದರ ಬಗ್ಗೆ ಚರ್ಚೆ ಬೇಡ. ನಾನು ಸ್ಟುಡಿಯೋ ಒಳಗೆ ಬರೋವಾಗಲೇ ಅವ್ರಿಗೆ ಮನವಿ ಮಾಡಿಕೊಂಡೆ, ಇವತ್ತಾದರೂ ಮನಸ್ಸು ಬಿಚ್ಚಿ ಮಾತಾಡಿ ಸರ್. ಲಾಸ್ಟ್ ಟೈಮ್ ನೀವು ಬಂದಾಗ ಆಗಬೇಕಾದ ಕೆಲಸ ಏನೋ ಇತ್ತು, ಏನೋ ಮಾತಾಡಿ ಇನ್ನೊಂದು ಆಗೋದು ಬೇಡ ಅನ್ನುವ ಹಿಂಜರಿಕೆ ಇರ್ತಿತ್ತು. ಈಗ ಆಗಬೇಕು ಅಂದ್ಕೊಂಡಿದ್ದ ಕೆಲಸ ಆಗಿದೆ, ಇವತ್ತು ಮನಸ್ಸು ಬಿಚ್ಚಿ ಮಾತಾಡಿ ಅಂದೆ ನಾನು. ಊಹಾಪೋಹವೋ ನಿಜವೋ? ಅವರು ಉತ್ತರ ಕೊಡ್ತಾ ಇಲ್ಲ. ಕೆಲವು ಪ್ರಶ್ನೆಗಳನ್ನು ತಗೊಳ್ತೀನಿ ನನ್ನ ಕೊಲೀಗ್ಸಿಂದ. ಎಸ್ ಮಾರುತೇಶ್. ಸರಿ, ಈಗ ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನಿತ್ತು ಮತ್ತು ಸಿದ್ದರಾಮಯ್ಯನವ್ರನ್ನ ಹೇಗೆ ನೀವು ನೋಡ್ತೀರಿ? ಯಾಕಂದರೆ ನಾವು ತುಂಬ ರಾಜ್ಯಗಳಲ್ಲಿ ಅಧಿಕಾರ ಹಸ್ತಾಂತರದಿಂದಾಗಿ
ಆಗದೇ ಇರುವಂಥ ಪ್ರಕರಣಗಳು ನೋಡಿದ್ದೀವಿ. ಮತ್ತು ಕಾಂಗ್ರೆಸ್ ಇತಿಹಾಸದಲ್ಲಿ ಮುಖ್ಯಮಂತ್ರಿಗಳನ್ನ ಕಿತ್ತು ಹಾಕಿ ಇನ್ನೊಬ್ರು ಕೊಟ್ಟಿರೋ ಅವಕಾಶ ನೋಡಿದ್ದೀವಿ. ಯಾರು ಬಿಟ್ಕೊಟ್ಟಿರುವಂಥ ಉದಾಹರಣೆಗಳು ಇರಲಿಲ್ಲ. ಸೊ ಇಡೀ ಇಷ್ಟು ಸ್ಮೂತಾಗಿ ನಡೀಲಿಕ್ಕೆ ನಾವು ನಿರೀಕ್ಷೆ ಮಾಡಿಲ್ಲ, ಬಹುಶಃ ತಾವು ನಿರೀಕ್ಷೆ ಮಾಡಿದ್ರು ನನಗೂ ಗೊತ್ತಿಲ್ಲ. ಸಿದ್ದರಾಮಯ್ಯನವರ ನಡವಳಿಕೆ ಮತ್ತು ಸಿದ್ದರಾಮಯ್ಯನವರ ಪಾತ್ರ ಎಷ್ಟು ಇಂಪಾರ್ಟೆಂಟ್? ಅಲ್ಲ, ಇಲ್ಲಿ ಪ್ರಮುಖ ವ್ಯಕ್ತಿನೇ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವ್ರದ್ದು. ಸೊ ಅವರು ಸ್ಪಷ್ಟವಾಗಿ ಹೇಳಿದರು, ಪಕ್ಷದ ವರಿಷ್ಠರು ಏನು ತೀರ್ಮಾನ ಹೇಳ್ತಾರೆ ಅದಕ್ಕೆ ನಾನು ಬದ್ಧವಾಗಿದ್ದೇನೆ ಅಂಥೇಳಿ. ಶಿವಕುಮಾರ್ ಅವರು ಕೂಡ ಅಷ್ಟೇ ಸ್ಪಷ್ಟವಾಗಿ ಪಕ್ಷದ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಹೇಳಿದರು. ಇಬ್ಬರು ಕೂಡ ಆ ಮಾತಿನಂತೆ ನಡ್ಕೊಂಡಿದ್ದಾರೆ. ಅವರ ಗೌರವ ಹೆಚ್ಚಿದೆ. ಅಲ್ಲ, ಅವ್ರು ಹೇಳಿದ್ದು ಒಂದು 15 ದಿವಸ ನಮ್ಗೆ ಯಾರಿಗೂ ರಜೆ ಇಲ್ದಂಗೆ ಶಿಫ್ಟ್ ಮರೆತು ಕೆಲಸ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ, ಜೋರು ಗಲಾಟೆಗಳಾಗ್ತವೆ, ಹಗ್ಗ ಜಗ್ಗಾಟಗಳಾಗ್ತವೆ ಅನ್ನೋ ಇಲ್ಲ, ಅವರು ಹೇಳಿದ್ರೆ 2 ದಿವಸದಲ್ಲಿ ಎಲ್ಲ ಮುಗಿಸೇ ಬಿಟ್ರಲ್ಲ ಅಂತ. ಅಲ್ಲ, ಸುಸೂತ್ರವಾಗಿ ಆಗುತ್ತೆ ಅನ್ನೋದು ನಮಗೆ ವಿಶ್ವಾಸ ಇತ್ತು. ಯಾಕಂತ ಅಂದರೆ ನಾನು ಕೂಡ ಕೆಲವು ವಿಚಾರಗಳನ್ನು ಪಕ್ಷದ ಒಳಗಡೆ ಮತ್ತು ವೈಯಕ್ತಿಕವಾಗಿ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ. ಆ ಸಂದರ್ಭದಲ್ಲೂ ಕೂಡ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾನು ಬದ್ಧನಾಗಿದ್ದೀನಿ, ನಾನು ಏನು ಇದರಲ್ಲಿ ಚರ್ಚೆ ಬೇಡ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಿದರು. ನಾವು ಆ ಆದೇಶಕ್ಕೋಸ್ಕರ ಕಾಯ್ತಾ ಇದ್ವಿ. ಬೇರೆ ಬೇರೆ ರಾಜ್ಯಗಳಲ್ಲಿ ಇಂಥ ವಿಷಯಕ್ಕೆ ಕೈ ಹಾಕಿದಾಗಲೆಲ್ಲ ಹೈಕಮಾಂಡ್ನವ್ರು ಕೈ ಸುಟ್ಕೊಂಡಿದ್ರು ಸರ್. ಆ ಅನುಭವ, ಅದರ ಪಾಠ ಏನಾದ್ರು ಉಪಯೋಗಕ್ಕೆ ಬಂತ ಕರ್ನಾಟಕದ ವಿಷಯದಲ್ಲಿ? ಇಲ್ಲ, ಆ ಥರ ಏನಿಲ್ಲ. ಪಕ್ಷ ಯಾವತ್ತೂ ಕೂಡ ಮಾತಿನಿಂದ ಹಿಂದೆ ಸರಿದಿರಲಿಲ್ಲ. ಊಹಾಪೋಹಗಳು ಮಾಧ್ಯಮಗಳಲ್ಲಿ ಬೇರೆ ಬೇರೆ ಕಡೆ ಚರ್ಚೆಗಳಿದ್ವು, ಆದರೆ ಪಕ್ಷ ಯಾವತ್ತೂ ಕೂಡ ಮಾತಿಂದ ಹಿಂದೆ ಸರಿದಿರಲಿಲ್ಲ. ಓಕೆ, 6 ತಿಂಗಳ ತಡ, ಹಾಗಾಗಿ ನಮಗೆ ವಿಶ್ವಾಸ ಇತ್ತು. ಓಕೆ, 6 ತಿಂಗಳ ತಡ ಆಗಿದ್ದು ರೆಸ್ಟ್ಲೆಸ್ ಆಗಿದ್ರಾ ಡಿ ಕೆ ಶಿವಕುಮಾರ್ ಅವರು? ಆ ಥರ ಏನಿಲ್ಲ. ಇದು ರೆಸ್ಟ್ಲೆಸ್ ಅನ್ನೋದಕ್ಕಿಂತ ನಂಬಿಕೆ ಇತ್ತು, ಆಗತ್ತೆ. ಆ ಪ್ರೋಸೆಸ್ ಇದೆಯಲ್ಲ, ಆ ಪ್ರೋಸೆಸ್ಸು ಕೆಲವು ಸಂದರ್ಭದಲ್ಲಿ ಚುನಾವಣೆಗಳು ಬಂತು, ಅಸೆಂಬ್ಲಿ ಬಂತು, ಬೇರೆ ಬೇರೆ ವಿಚಾರಗಳು ಬಂತು, ಹೀಗೆ ಎಲ್ಲ ಒಂದಕ್ಕೊಂದಕ್ಕೆ ತಾಳೆ ಆಗಿ ಎಲ್ಲವೂ ಕೂಡ ಒಂದು ಹಂತಕ್ಕೆ ಬರಬೇಕಾಗಿತ್ತು. ಸೊ ಹಾಗಾಗಿ ನಾವು ಕೂಡ ರಾಜಕಾರಣದಲ್ಲಿ ಬಹಳ ವರ್ಷಗಳಿಂದ ಸುದೀರ್ಘ ರಾಜಕಾರಣವನ್ನು ಶಿವಕುಮಾರ್ ಅವರು ಮಾಡ್ಕೊಂಡು ಬಂದಿದ್ದಾರೆ. ಸೊ ಯಾವ ಪರಿಸ್ಥಿತಿನಲ್ಲಿ ಏನೇನು ಆಗುತ್ತೆ ಬದಲಾವಣೆಗಳು ಅನ್ನೋದನ್ನು ಕಾದು ನೋಡಿ ಕೊನೆಯ ಹಂತ ಇವತ್ತು ಎಲ್ಲವೂ ಕೂಡ ಸುಗಮವಾಗಿ ನಡೆದಿದೆ. ಸೊ ಈ ತಡ ಆದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರ ಜೊತೆಗಿನ ಸಂಬಂಧದಲ್ಲಿ ಏನಾದ್ರು ವ್ಯತ್ಯಾಸಗಳಾಗಿದ್ವಾ? ಇಲ್ಲ, ಆ ಥರದ್ದೇನಿಲ್ಲ. ಮುಂಚೆ ಹೆಂಗಿತ್ತು ಅದೇ ರೀತಿ ಇತ್ತು. ಓಕೆ, ಸುರೇಶ್ ಸರ್, ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಇಬ್ಬರು ಕೂಡ ಬಹಳ ಮೆಚ್ಯೂರ್ಡ್ ಬಿಹೇವ್ ಮಾಡಿದ್ರು ಸರ್ ಈ ಅಧಿಕಾರ ಹಂಚಿಕೆಯ ಪ್ರೋಸೆಸ್ಸಲ್ಲಿ. ಅಂದರೆ ಹೈಕಮಾಂಡ್ ಹೇಳಿದ್ರೆ ಕೇಳ್ತೀವಿ ಅನ್ನೋದಷ್ಟೇ ಇಬ್ಬರ ಮಾತುಗಳಾಗಿತ್ತು. ಎಲ್ಲೋ ಒಂದು ಕಡೆ ನೀವು ಮಾತಾಡ್ತೀರಿ, ಬಾಲಕೃಷ್ಣ ಅವ್ರು ಮಾತಾಡ್ತಾರೆ, ಇಕ್ಬಾಲ್ ಹುಸೇನ್ ಮಾತಾಡ್ತಾರೆ, ನೀವುಗಳಷ್ಟೇ ಮಾತಾಡ್ತಾ ಬಂದಿದ್ರಿ. ಅಂದರೆ ನಿಮ್ಗಳಿಗಷ್ಟೇ ಈ ವಿಚಾರ ಗೊತ್ತಿತ್ತಾ, ಅಥವಾ ನೀವು ಅದನ್ನು ಉದ್ದೇಶಪೂರ್ವಕವಾಗಿ ಆಗಬೇಕು ತಡ ಆಯ್ತಲ್ಲ ಅನ್ನುವಂತಹ ಒಂದು ಅಸಮಾಧಾನದಿಂದ ಮಾತಾಡ್ತಾ ಬಂದ್ರ? 2.5 ವರ್ಷಕ್ಕೆ ಆಗುತ್ತೆ ಅಂತ ಅಂದ್ಕೊಂಡಿದ್ರಿ, 6 ತಿಂಗಳು ಲೇಟ್ ಆಯಿತು ಅನ್ನುವಂಥ ಅಸಮಾಧಾನ ಇತ್ತ? ಇದೆಲ್ಲ ಆದಮೇಲೆ ಡಿ ಕೆ ಶಿವಕುಮಾರ್ ಒಂದು ಕಡೆ CM ಆದರೂ ಸರಿ, ನಿಮಗೆ ನೇರವಾಗಿ ವಿರೋಧ ಇರುವಂಥದ್ದು BJP ಪಕ್ಷ. ಆದರೆ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ನಡುವೆ, ಅಂದರೆ ಡಿ ಕೆ ಶಿವಕುಮಾರ್ ಅಥವಾ ಡಿ ಕೆ ಸುರೇಶ್ ನಡುವೆ ಯಾಕೆ ಮಾತಿನ ಚಕಮಕಿಗಳಾಯಿತು? ಇತ್ತೀಚೆಗೆ ಕನಕಪುರಕ್ಕೆ CM ಹೋದಂಥ ಸಂದರ್ಭದಲ್ಲೂ ನೇರವಾಗಿ ಹೇಳ್ತಾರೆ, JDS ಕಾರ್ಯಕರ್ತರಿಗೆ ನನ್ನ ಮನೆ ಬಾಗಿಲು ತೆಗೆದಿದೆ ಬನ್ನಿ ಅಂತ. BJP ಕಾರ್ಯಕರ್ತರ ಬಗ್ಗೆ ಅವ್ರು ಮಾತಾಡೋದಿಲ್ಲ. ಯಾಕೆ JDSನ ಟಾರ್ಗೆಟ್ ಮಾಡ್ತಿದ್ದೀರಿ ಅಂತಂದ್ಬಿಟ್ಟು? ಇಲ್ಲ ನೋಡಿ, ನಾನು ಮಾತಾಡಿದ್ದೀನಿ, ಇಕ್ಬಾಲ್ ಹುಸೇನ್ ಅವರು ಶಾಸಕರು ಮಾತಾಡಿದರೆ, ನಾನು ಯಾವತ್ತೂ ಈ ವಿಚಾರವಾಗಿ ಚರ್ಚೆನೇ ಮಾಡಿಲ್ಲ. ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ತಗೋತದೆ ಅದಕ್ಕೆ ಎಲ್ಲರೂ ಕೂಡ ಬದ್ಧವಾಗಿದ್ದಾರೆ. ನಮ್ಮ ಅಣ್ಣ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇದೆ ಅನ್ನೋದನ್ನು ಮಾತ್ರ ನಾನು ಸ್ಪಷ್ಟವಾಗಿ ಹೇಳಿದ್ದೆ. ಅದು ಬಿಟ್ಟು ಬೇರೆ ಯಾವ ವಿಚಾರನೂ ಚರ್ಚೆ ಮಾಡಲಿಲ್ಲ. ನಮ್ಮ ಶಾಸಕರುಗಳಿಗೆ ಕೆಲವರಿಗೆ ಒಂದು ಆಸೆ, ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತೇಳಿ. ಸೊ ಹಾಗಾಗಿ ಮಾಧ್ಯಮಗಳ ಮುಂದೆ ಮಾಧ್ಯಮಗಳು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರ ಹೇಳಿರ್ಬೋದೇ ಹೊರತು ಯಾವುದೇ ವಿಚಾರಗಳನ್ನು ದುರುದ್ದೇಶಪೂರ್ವಕವಾಗಿ ಹೇಳ್ದಂಥದ್ದಲ್ಲ. ನಮ್ಮ ಮುಖ್ಯ ಉದ್ದೇಶ ಏನು ಅಂತಂದರೆ, ನಾವು ಎಲ್ಲರನ್ನೂ ವಿಶ್ವಾಸಕ್ಕೆ ಇಟ್ಕೊಂಡು ನಾಯಕತ್ವವನ್ನು ಪಡಿಬೇಕು ಅಂತಕ್ಕಂಥದ್ದು, ಎಲ್ಲರ ಜೊತೆ ವಿಶ್ವಾಸವನ್ನು ಗಳಿಸಿ ಮಾಡಬೇಕು ಅಂಥದ್ದು.
ಆ ಒಂದು ಕಾರಣಕ್ಕೋಸ್ಕರ ಇವತ್ತು ಎಲ್ಲವೂ ಕೂಡ ಸುಸೂತ್ರವಾಗಿದೆ. ಸೊ ಇವತ್ತು ನಮ್ಮ ನಾಯಕರು ಸಿದ್ದರಾಮಯ್ಯನವರೇ ರಾಜ್ಯದಲ್ಲಿ, ನಾಳೆನೂ ಕೂಡ ನಮಗೆ ನಾಯಕರು ಸಿದ್ದರಾಮಯ್ಯನವರೇ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಮತ್ತೊಂದು ವಿಚಾರವನ್ನು ನೀವು ಪ್ರಸ್ತಾಪ ಮಾಡಿದ್ದೀರಿ, ಬಿ ಜೆ ಪಿಗೆ ಮತ್ತು ಯಾಕೆ ನೀವು ಕೊಡಲಿಲ್ಲ ಅಂತ. ನೀವು ಒಂದು ಕ್ಲಿಪ್ಪಿಂಗ್ ಮಾತ್ರ ನೋಡಿದ್ದೀರಿ. ಎರಡನೇ ಕ್ಲಿಪ್ಪಿಂಗಲ್ಲಿ ಬಿ ಜೆ ಪಿನೂ ಕೂಡ ಅವರು 2-3ನೇ ಕಡೆ ಎಲ್ಲ ಕಡೆ ಬಿ ಜೆ ಪಿನೂ ಕೂಡ ಅವರು JDS ಮತ್ತು ಬಿ ಜೆ ಪಿಯ ಕಾರ್ಯಕರ್ತರು ಯಾರೇ ಇದ್ದರೂ ಕೂಡ ನೀವು ಬಂದು ನನ್ನನ್ನು ಭೇಟಿ ಮಾಡಿ, ನಾನು ಕೇವಲ ಕನಕಪುರಕ್ಕೆ ಶಾಸಕನಲ್ಲ, ಎಲ್ರಿಗೂ ಕೂಡ ನಾನು ಮುಖ್ಯಮಂತ್ರಿ, ನೀವು ನನ್ನನ್ನು ಉಪಯೋಗಿಸ್ಕೊಳ್ಳಿ, ಚುನಾವಣೆ ಬಂದಾಗ ನಿಮ್ಗೆ ಸಮಾಧಾನ ಆಯಿತು, ಆತ್ಮಸಾಕ್ಷಿಗೆ ನೀವು ನಡ್ಕೊಳ್ಳಿ ಅಂಥೇಳಿ ಕರೆಯನ್ನು ಕೊಟ್ಟಿದ್ದಾರೆ. ರಾಜಕೀಯ ಕರೆ ಅಲ್ಲ ಅದು. ಸೊ ಒಬ್ಬ ನಾಯಕನಾಗಿ ಏನನ್ನು ಹೇಳಬೇಕು, ಏನು ಸಂದೇಶವನ್ನು ಇಡೀ ರಾಜ್ಯದ ಜನರಿಗೆ, ನಮ್ಮ ಕ್ಷೇತ್ರದ ಮತದಾರರಿಗೆ, ಇವತ್ತು 1,23,000 ಮತ, ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟರು. ಅಲ್ಲಿ JDS ಕಾಂಗ್ರೆಸ್ ಅವರು, JDS ಅವರಿರ್ಬೋದು, ಬಿ ಜೆ ಪಿಯವರಿರ್ಬೋದು, ಬೇರೆ ಪಕ್ಷಗಳಿರ್ಬೋದು, ಏನೇ ದೃಷ್ಟಿ ಇದ್ದರೂ ಕೂಡ ಅವರು ಇವತ್ತು ಕೊಟ್ಟಿರ್ತಕ್ಕಂಥದ್ದು, ಅವ್ರು ಅಷ್ಟು ಓಟ್ ಹಾಕಬೇಕು ಅಂತ ಅಂದರೆ ಅವರೆಲ್ಲರೂ ಕೂಡ ಓಟ್ ಹಾಕಿರೋದಕ್ಕೆ ಅಷ್ಟು ಮತ ಬಂದಿತ್ತು. ಬೇರೆ ಬೇರೆ ಕಾರಣಗಳಿಂದ ನನಗೆ ಮತ ಕಡಿಮೆ ಆಯಿತು. ಸೊ ಮತ್ತೆ ನಾವು ನಮ್ಮ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು, ಸ್ಥಳೀಯವಾದಂಥ ವ್ಯತ್ಯಾಸಗಳನ್ನು ಮರೆತು ನಮ್ಮ ಜೊತೆ ಕೈ ಜೋಡಿಸಿ ನಾವು ನಿಮ್ಮ ಜೊತೆ ಇದ್ದೇವೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ ಹೊರತು ಇದರಲ್ಲಿ ರಾಜಕೀಯವಾಗಿ ಜನತಾದಳ ಬಿ ಜೆ ಪಿ ಅಂತಕ್ಕಂಥದ್ದಿಲ್ಲ. ಸೊ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಸಾರ್ವಜನಿಕರಿಗೆ, ಅವ್ರಿಗೆ ಎಲ್ರಿಗೂ ಕೂಡ ಒಂದಲ್ಲ ಒಂದು ಮುಖ್ಯಮಂತ್ರಿಗಳಿದ್ದಾರೆ, ಬರಬೇಕು, ಮಾತಾಡಬೇಕು ಅಂತಕ್ಕಂಥದ್ದು ಇರುತ್ತೆ. ಅವ್ರಿಗೆ ಯಾವುದೇ ಇರ್ಸು ಮುರ್ಸು ಬೇಡ ಅಂಥೇಳಿ ಒಂದು ಆಹ್ವಾನವನ್ನು ಕೊಟ್ಟಿದ್ದಾರೆ. ಅದು ರಾಜಕೀಯ ಲೇಪ ಅವಶ್ಯಕತೆ ಇಲ್ಲ. ಈ ಪವರ್ ಟ್ರಾನ್ಸಿಷನ್ ಇಷ್ಟೊಂದು ಸ್ಮೂತ್ ಆಗಿದ್ದು ಹೇಗೆ ಅನ್ನೋದಕ್ಕೆ ನಮ್ಮದೇ ಆದ ಮೂಲಗಳ ಪ್ರಕಾರ ಮಾಹಿತಿ ತಗೊಂಡಾಗ ಡಿ ಕೆ ಸುರೇಶ್ ಅವರೇ, ಸಿದ್ದರಾಮಯ್ಯನವರು ತಮ್ಮ ಆಪ್ತ ವಲಯದಲ್ಲಿ ಕೆಲವು ಹಿರಿಯ ಪತ್ರಕರ್ತರುಗಳ ಜೊತೆಗೆ ಮಾತಾಡುವಾಗ ಅವ್ರು ಮಾತಾಡ್ತಾ ಇರೋದನ್ನು ಕೇಳಿದರೆ ಅವರೇನು ಪವರ್ ಬಿಟ್ಕೊಡೋ ಮೂಡ್ನಲ್ಲಿ ಇರಲಿಲ್ವಂತೆ. ನಮ್ಮ ಜೊತೆಗಂತೂ ಮಾತಾಡಿಲ್ಲ, ಬಟ್ ಅವರ ಅಭಿಪ್ರಾಯಗಳು ಹಂಗಿದ್ವು ಅಂತ. ಆ ನಂತರ ಹೈಕಮಾಂಡ್ನವರು ರಾಜ್ಯದಲ್ಲಿ ಆಡಳಿತ ಹೆಂಗೆ ನಡೀತಾ ಇದೆ ಅನ್ನೋದರ ಬಗ್ಗೆ ತಮ್ಮದೇ ಆದ ವರದಿಗಳನ್ನು ತರಿಸ್ಕೊಂಡ್ರಂತೆ. ಸಿದ್ದರಾಮಯ್ಯನವರು ಆಪ್ತ ವಲಯದ ಸಚಿವರನ್ನು ಕೇಳಿದ್ರಂತೆ, ನಿಮ್ಮ ಅಭಿಪ್ರಾಯ ಏನು ಅಂತ. ಅದೆಲ್ಲವನ್ನೂ ಇಟ್ಕೊಂಡು ಸಿದ್ದರಾಮಯ್ಯನವ್ರ ಹತ್ರ ಮಾತನಾಡಿದಾಗ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಆಯ್ತು ನಾನು ಕೆಳಗೆ ಇಳಿತೀನಿ ಅಂತ ಒಪ್ಕೊಂಡ್ರಂತೆ. ಹೌದಾ? ಅದು ಒಳಗಡೆ ಏನು ಚರ್ಚೆ ಆಗಿದೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಆದರೆ ಏನು ಸಾರ್ವಜನಿಕವಾಗಿ ಮಾನ್ಯ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದರು, ಅದಕ್ಕೆ ಅವರು ಬದ್ಧವಾಗಿ ಪಕ್ಷದ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿದ್ದಾರೆ. ಅದರ ಬಗ್ಗೆ ನಮಗೆ ಗೌರವ ಇದೆ. ನೀವು ಹಿಂಗೆ ಹೇಳ್ತೀರಂತ ಗೊತ್ತಿತ್ತು, ಬಟ್ ಪ್ರಶ್ನೆ ಕೇಳಬೇಕಾದದ್ದು ನಮ್ಮ ಧರ್ಮ, ಕೇಳಿದ್ದೀವಿ ಅಷ್ಟೇ. ಎಸ್ ರವಿ. ಮೊನ್ನೆ ವಿಧಾನಸೌಧದಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿ ಮಾಡಿದರು. ಅವ್ರು ಮೊದಲು ಹೇಳಿದ ವರ್ಡು 6 ತಿಂಗಳು ತಡ ಆಯಿತು, ನಿಮಗೆಲ್ಲರಿಗೂ ಗೊತ್ತಿರಬಹುದು, ಒಂದು ಒಪ್ಪಂದ ಆಗಿತ್ತು ಅಂಥೇಳಿ ಮೊದಲ ಶಬ್ದವನ್ನು ಹೇಳಿದರು. ಮುಂದುವರೆದು ತಾವೀಗ ಹೇಳ್ತಾ ಇದ್ರಿ ಎಲ್ಲವೂ ಬಹಳ ಸುಸೂತ್ರವಾಗಿ ಆಯಿತು ಅಂತೇಳಿ ಹೇಳ್ತಾ ಇದ್ರಿ. ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ, ಜಮೀರ್ ಅಹಮದ್ ನನಗೆ ಮೋಸ ಮಾಡಿಬಿಟ್ರು ಅಂಥೇಳಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಸೊ ಸಿದ್ದರಾಮಯ್ಯವ್ರಿಗೆ ಅಜಿತ್ ಸರ್ ಹೇಳಿದಂತೆ ಬಿಟ್ಕೊಡೋದಕ್ಕೇನು ಮನಸ್ಸಿಲ್ಲ ಹೇಳೋದನ್ನು ಆ ವಿಡಿಯೋ ನೋಡಿದಾಗ ಅನಿಸ್ತಾ ಇದೆ, ಸಿದ್ದರಾಮಯ್ಯ ಸುಸೂತ್ರವಾಗಿ ಬಿಡೋದಕ್ಕೆ ರೆಡಿ ಇರಲಿಲ್ಲ ಅಂಥೇಳಿ. ಈ ವರ್ಲ್ಡ್ ವಾರಿಂದ ಶುರುವಾಗಿ ಟ್ವಿಟರಲ್ಲೆಲ್ಲ ಸಾಕಷ್ಟು ಚರ್ಚೆ ಆಯಿತು, ತಾವು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ರಿ. ಸೊ ಇದನ್ನು ನೋಡ್ತಾ ಇದ್ದರೆ ಡಿ ಕೆ ಶಿವಕುಮಾರ್ ಅವರು 6 ತಿಂಗಳ ತಡ ಆಯಿತು ಹೇಳಿದಂಥ ಸಂಗತಿಯನ್ನು ನೀವು ಗಮನಿಸಿ ನೋಡಿದ್ರೆ, ಡಿ ಕೆ ಶಿವಕುಮಾರ್ ಅವ್ರ ಶೈಲಿಯಲ್ಲೇ ಕೇಳಬೇಕು ಅಂತ ಹೇಳಿದರೆ, ನೀವು ಅಧಿಕಾರವನ್ನು ಒದ್ದು ಪಡ್ಕೊಂಡ್ರೋ ಅಥವಾ ಮನಸ್ಸನ್ನು ಗೆದ್ದು ಪಡ್ಕೊಂಡ್ರು ಅಂತ? ಪ್ರೀತಿ ಗೌರವದಿಂದ ಪಡ್ಕೊಂಡಿದ್ದೇವೆ. ಒಂದು ಸ್ವಲ್ಪ ಹೊತ್ತು ನಿಮ್ಮ ಅಣ್ಣ ಅನ್ನೋದನ್ನು ಪಕ್ಕಕ್ಕೆ ಇಟ್ಟು ಹೇಳಿ ಸರ್. ಒಂದು ವಾರ ಆಯಿತು ಮುಖ್ಯಮಂತ್ರಿಯಾಗಿ, ಆರಂಭಿಕ ಪರ್ಫಾರ್ಮೆನ್ಸ್ ಹೆಂಗೆ ಅನ್ನಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವ್ರದ್ದು? ಇಷ್ಟೆಲ್ಲ ಮುಖ್ಯಮಂತ್ರಿಗಳನ್ನು ನೋಡಿದ್ದೀರಿ ನೀವು ನಿಮ್ಮ ಪೊಲಿಟಿಕಲ್ ಕರಿಯರ್ನಲ್ಲಿ. ಅಣ್ಣ ಅನ್ನೋದು ಪಕ್ಕಕ್ಕಿಟ್ಟು ಹೇಳಿ. ಅಲ್ಲ, ಅಣ್ಣ ಅನ್ನೋದು ಪಕ್ಕಕ್ಕಿಟ್ಟು ಹೇಳೋದಾಯಿತು ಅಂತ ಅಂದರೆ ಉತ್ತಮವಾದಂಥ ಮಾರ್ಗದಲ್ಲಿ ಹೋಗ್ತಾ ಇದೆ. ಸವಾಲುಗಳಿದೆ, ಅದನ್ನು ನಿಭಾಯಿಸಬೇಕಾದಂಥ ಜವಾಬ್ದಾರಿ ಅವ್ರಿಗಿದೆ. ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ನಡೆ, ನುಡಿ, ತೀರ್ಮಾನಗಳೆಲ್ಲವನ್ನು ಕೂಡ ರಾಜ್ಯದ 7 ಕೋಟಿ ಜನ ಗಮನಿಸ್ತಾ ಇರ್ತಾರೆ ಅಂತಕ್ಕಂಥದ್ದನ್ನು ಇಟ್ಕೊಂಡು ಅವರು ಮುಂದಿನ ಹೆಜ್ಜೆಯನ್ನು ಹಾಕಬೇಕಾಗುತ್ತೆ. ವಿಪರೀತ ದೈವಭಕ್ತಿಯನ್ನು ಪ್ರದರ್ಶನ ಅನ್ನೋದಿಲ್ಲ, ತೋರಿಸ್ತಾ ಇದ್ದಾರೆ, ದೈವಭಕ್ತಿ ತೋರಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಬಿ ಜೆ ಪಿಯವರು ಯಾರೋ ಮಾಡಿದ್ರೇನು ಆಶ್ಚರ್ಯ ಆಗ್ತಿರಲಿಲ್ಲ. ಕಾಂಗ್ರೆಸ್ ಮುಖ್ಯಮಂತ್ರಿಯೊಬ್ಬರು ಇಷ್ಟು ದೈವಭಕ್ತಿಯನ್ನು ಅಲ್ಲ, ಡಿ ಕೆ ಶಿವಕುಮಾರ್ ಅವರು ಭಾಳ ಚಿಕ್ಕ ವಯಸ್ಸಿಂದನೂ ಕೂಡ ದೈವಭಕ್ತಿಯನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು. ದೇವಸ್ಥಾನಗಳು ಹೋಗ್ತಕ್ಕಂಥದ್ದು ಇರ್ಬೋದು, ಪೂಜೆ ಇರ್ಬೋದು, ಎಲ್ಲವನ್ನೂ ಕೂಡ ಇವತ್ತಿಂದ ಮಾಡ್ಕೊಂಡು ಬಂದಂಥವ್ರಲ್ಲ.
ಮೂಲತಃ ನಾವು ಹಿಂದೂ ಸಂಸ್ಕೃತಿನಲ್ಲಿ ಹಿಂದೂ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥವ್ರು. ಈಗೇನಾಗಿದೆ, ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ಲ ಹೆಚ್ಚಿಗೆ ಇರೋದ್ರಿಂದ ಪ್ರತಿಯೊಂದು ಕ್ಷಣದ ಮಾಹಿತಿನೂ ಕೂಡ ನಿಮಗೆ ಬರ್ತಾನೆ ಇರ್ತದೆ. ಪೂಜೆ ಪುನಸ್ಕಾರ ಶಿವಕುಮಾರ್ಗೆ ನಮ್ಮ ಕುಟುಂಬಕ್ಕೆ ಹೊಸದೇನಲ್ಲ, ಮೊದಲಿಂದನೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಸೊ ಕನಕಪುರದಲ್ಲಿ ಪೂಜೆಗಳು ಮಾಡಿರೋದಿರ್ಬೋದು, ಹೋಮ ಮಾಡಿರೋಂಥದ್ದಿರ್ಬೋದು, ಎಸ್.ಎಂ. ಕೃಷ್ಣರವ್ರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿರ್ಬೋದು, ನಮ್ಮ ಕಷ್ಟ ಕಾಲಗಳಲ್ಲಿರ್ಬೋದು, ಎಲ್ಲ ಸಂದರ್ಭದಲ್ಲೂ ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಇವತ್ತೇನಾಗಿದೆ ಅಂತ ಅಂದರೆ, ಶಿವಕುಮಾರ್ ಅವರು ಬೇರೆ ರೀತಿ ಪೂಜೆ, ದಿನ ಬೆಳಗ್ಗೆ ಇದ್ದರೆ ಪೂಜೆ ಮಾಡ್ತಾರೆ, ದಿನ ಮನೆಯಿಂದ ಎಲ್ಲರೂ ಪೂಜೆ ಮಾಡಿಕೊಂಡೇ ಬರ್ತಾರೆ, ಆದರೆ ಹೇಳೋದಿಲ್ಲ. ಪ್ರಚಾರ ಇರೋದ್ರಿಂದ, ಇವತ್ತು ಪ್ರಚಾರ ಮಾಧ್ಯಮಗಳು ಜಾಸ್ತಿ ಇರೋದ್ರಿಂದ, ನಿಮ್ಮಲ್ಲೂ ಪೈಪೋಟಿ ಇರೋದ್ರಿಂದ ಒಬ್ಬೊಬ್ಬರು ಒಂದೊಂದು ರೀತಿ ವ್ಯಾಖ್ಯಾನ ಮಾಡ್ತಾರೆ, ಅರ್ಥ ಬೇರೆ ಬೇರೆ ಬರುತ್ತೆ. ಎಸ್ ಸರ್, ಯಾರೇ ಸಿ ಎಮ್ ಆದರೂ ಕೂಡ ಅವರು ಆಪ್ತ ವಲಯದಲ್ಲಿ ಯಾರಿರ್ತಾರೆ, ಎಕ್ಸಾಂಪಲ್ಗೆ ಯಡಿಯೂರಪ್ಪ ಆಗಿರ್ಬೋದು, ಅವ್ರ ಮಗನ ಮೇಲೆ ಆಗಿರ್ಬೋದು, ಅಥವಾ ಈಗ ಸಿದ್ದರಾಮಯ್ಯ ಅವರ ಮಗನ ಮೇಲೆ ಆಗಿರ್ಬೋದು, ಪ್ರತಿ ಬಾರಿ ಯಾರೇ ಸಿ ಎಮ್ ಆದರೂ ಕೂಡ ಅವರ ಆಪ್ತ ವಲಯದಲ್ಲಿ ಇರುವಂಥವ್ರ ಮೇಲೆ ಈ ವರ್ಗಾವಣೆ ದಂಧೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ನೀವು ಅದರಲ್ಲಿ ನಿಮ್ಮ ಹೆಸರು ಬರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತೀರಾ ಹೇಗೆ ಅಂತ? ನಾನೆಲ್ಲದರಿಂದ ದೂರ ಇರಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಎಲ್ಲ ಜಂಜಾಟಗಳಿಂದ ದೂರ ಇರಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಸರ್, ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಕ್ಯಾಬಿನೆಟ್ ಖಾತೆ ಹಂಚಿಕೆ ಭಾಳ ಸುದ್ದಿ ಆಗ್ಬಿಡ್ತು. ರಾಮಲಿಂಗಾರೆಡ್ಡಿ ಅವ್ರಿಗೆ ಮಾತು ಕೊಟ್ಟಿದ್ದು ಹೌದಾ? ಅಲ್ಲ, ಮಾತಿನಂತೆ ನಡ್ಕೊಳ್ಳೋಕ್ಕಾಗಲಿಲ್ಲ. ಕೃಷ್ಣ ಬೈರೇಗೌಡರು ಬೇಜಾರು ಮಾಡ್ಕೊಂಡಿದ್ದಾರೆ, KH ಮುನಿಯಪ್ಪನವ್ರು ಬೇಜಾರು ಮಾಡ್ಕೊಂಡಿದ್ದಾರೆ. ಇನ್ನೊಂದು ಸ್ವಲ್ಪ ಸ್ಮೂತಾಗಿ ಹ್ಯಾಂಡಲ್ ಮಾಡ್ಬೋದಾಗಿತ್ತ ಇದನ್ನ? ಇಲ್ಲ, ಅದು ತೀರ್ಮಾನ ಮಾಡಿರ್ತಕ್ಕಂಥದ್ದು, ಖಾತೆ ಹಂಚಿಕೆಯನ್ನು ತೀರ್ಮಾನ ಮಾಡಿರ್ತಕ್ಕಂಥದ್ದು, ಮಂತ್ರಿಮಂಡಲವನ್ನು ತೀರ್ಮಾನ ಮಾಡಿರ್ತಕ್ಕಂಥದ್ದು ನಮ್ಮ ಪಕ್ಷದ ವರಿಷ್ಠರು. ಅವರ ತೀರ್ಮಾನ ಏನಾಗಿದೆ ಅದರಂತೆ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ. ಇನ್ನು ರಾಮಲಿಂಗಾರೆಡ್ಡಿ ಅವರ ವಿಚಾರದಲ್ಲಿ ಹಿಂದೆ ಸಚಿವ ಸಂಪುಟ ವಿಸ್ತರಣೆ ಆದಂಥ ಸಂದರ್ಭದಲ್ಲಿ, ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಆಗಲೂ ಕೂಡ ಸ್ವಲ್ಪ ಗೊಂದಲ ಇತ್ತು. ಆವಾಗ ನಾನೇ ಹೋಗಿ ರಾಮಲಿಂಗಾರೆಡ್ಡಿ ಸಾಹೇಬ್ರ ಹತ್ರ ಮಾತಾಡಿದಾಗ ಅವರು, ಇಲ್ಲ ನನಗೆ ಬೇರೆ ಖಾತೆ ಬೇಕು, ಇದು ಮಾಡೋದು ಅದು ಇದು ಅಂತ ಹೇಳ್ತಿದ್ರು. ನಾನು ಆಮೇಲೆ ನಮ್ಮ ಶಿವಕುಮಾರ್ ಅವ್ರನ್ನ, ಅಧ್ಯಕ್ಷರನ್ನ ಅವತ್ತು ಕರ್ಕೊಂಡೋಗಿ ಮಾತನಾಡಿ, ಮುಂದಕ್ಕೆ ಆದಂಥ ಬದಲಾವಣಾ ಸಂದರ್ಭದಲ್ಲಿ ನಿಮಗೆ ನಾವು ಕೊಡ್ತೇವೆ ಅಂಥೇಳಿ ಹೇಳಿದ್ದು ನಿಜ. ಅದರಲ್ಲೇನು ಎರಡನೇ ಮಾತೇನಿಲ್ಲ. ಅದು ಪಕ್ಷದ ವರಿಷ್ಠರ ಗಮನಕ್ಕೂ ಕೂಡ ನಾವು ಹಿಂದೆ ಮಾತು ಕೊಟ್ಟಿದ್ದೀವಿ, ಅದನ್ನು ಮಾಡಬೇಕು ಅಂತೇಳಿ ಹೇಳಿದ್ದೀವಿ. ಅದು ಅವರ ವೈಯಕ್ತಿಕ ತೀರ್ಮಾನಕ್ಕೆ, ಪಕ್ಷದ ವರಿಷ್ಠರ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇವೆ ಹೊರತು ನಾವೇನು ರಾಮಲಿಂಗಾರೆಡ್ಡಿ ಅವರು ನಮ್ಮ ಹಿರಿಯ ನಾಯಕರು, ಅವ್ರ ಬಗ್ಗೆ ಅಪಾರವಾದಂಥ ಗೌರವ, ನಮ್ಮ ಅಣ್ಣನಿಗೆ ನಾನು ಎಷ್ಟು ಗೌರವ ಕೊಡ್ತೀನೋ ರಾಮಲಿಂಗಾರೆಡ್ಡಿ ಅವ್ರಿಗೂ ಅಷ್ಟೇ ಗೌರವವನ್ನು, ಪ್ರೀತಿಯನ್ನು ನಾನು ಕೊಡ್ತೇನೆ. ಸೊ ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಬಣದ ನಾಯಕರು ಅನ್ನಿಸ್ಕೊಂಡಿದ್ದಾರೆ. ನಮ್ಮ ಬಣದ ನಾಯಕರು, ನಾವು ಬಣನೇ ಇಲ್ವಲ್ಲ, ನಮ್ಮ ಹತ್ರ ಬಣನೇ ಇಲ್ಲ. ಬಣ ಎಲ್ಲಿದೆ? ಶಿವಕುಮಾರ್ ಅವರು ಪ್ರತಿಯೊಂದು ಸಂದರ್ಭದಲ್ಲೂ ಹೇಳಿದ್ದಾರೆ, 140 ಜನಕ್ಕೂ ನಾನು ಪಕ್ಷದ ಅಧ್ಯಕ್ಷ ಅಂಥೇಳಿ. ಯಾವತ್ತೂ ಕೂಡ ಬಣ ಅಂತ ಯಾತಕ್ಕೆ ಬಣನ ಗುರುತಿಸ್ಕೊಳ್ಳೋದಾಗಲಿ, ಬಣವನ್ನು ಕಟ್ಟುವಂಥದ್ದಾಗಲಿ ಪ್ರಯತ್ನ ಮಾಡಲಿಲ್ವಾ ಅಂತಂದರೆ ಅದನ್ನು ನೀವು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕು. ನಾವು ಕಷ್ಟಪಟ್ಟು ತಳಹಂತದಿಂದ ಪಕ್ಷವನ್ನು ಕಟ್ಟು ಇವತ್ತು ಸರ್ಕಾರವನ್ನು ಲಕ್ಷಾಂತರ ಕೋಟ್ಯಾಂತರ ಜನ ಕಾರ್ಯಕರ್ತರ ಅಭಿಲಾಷೆಯಂತೆ ಅಧಿಕಾರಕ್ಕೆ ಬಂದಿದ್ದೇವೆ. ಅವರ ಮನಸ್ಸಿಗೆ ಧಕ್ಕೆ ಆಗಬಾರ್ದು, ನಮ್ಮ ಶಾಸಕರುಗಳ ಮನಸ್ಸಿಗೆ ಧಕ್ಕೆ ಆಗಬಾರ್ದು. ನಾಳೆ ದಿನ ಅವರ ಮುಂದೆ ಚುನಾವಣೆಗೆ ಹೋಗುವಂಥ ಸಂದರ್ಭದಲ್ಲಿ ಗುಂಪುಗಾರಿಕೆಗಳು ಸೃಷ್ಟಿಯಾಯಿತು ಅಂದರೆ ಮುಂದಿನ ಚುನಾವಣೆಗಳು ಕಷ್ಟ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲ ಹೆಜ್ಜೆಗಳು ಕೂಡ ಸುಸೂತ್ರವಾಗಿ ನಡೀಬೇಕು ಅಂಥೇಳಿ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಶಿವಕುಮಾರ್ ಅವರು ಭಾಳ ಎಚ್ಚರಿಕೆಯಿಂದ ಇಟ್ಟು, ನಾನು ಎಲ್ಲ ಶಾಸಕರಿಗೂ ನಾನು ಅಧ್ಯಕ್ಷನೇ ಹೊರತು ಒಬ್ಬರಿಗೆ ಇಬ್ಬರಿಗೆ ಅಲ್ಲ ಅಂಥೇಳಿ. ಸೊ 2023 ಸಚಿವ ಸಂಪುಟ ಆಗುವ ಸಂದರ್ಭದಲ್ಲಿ ತಾವು ಸ್ವತಃ ರಾಮಲಿಂಗಾರೆಡ್ಡಿ ಅವರ ಮನೆಗೆ ಹೋಗಿ ಕನ್ವಿನ್ಸ್ ಮಾಡಿದ್ರಿ ಅವ್ರಿಗೆ, ಮುಂದೆ ಸರಿ ಮಾಡೋಣ ಅಂತ. ಈ ಸಲ ಸಚಿವ ಸಂಪುಟ ಆಗುವಾಗ ಜಮೀರ್ ಅಹ್ಮದ್ ಖಾನ್ರ ಮನೆಗೆ ಹೋದ್ರಿ ನೀವು. ಜಮೀರ್ ಅಹ್ಮದ್ ಖಾನ್ರದೇ ಒಂದು ಕ್ಯೂರಿಯಸ್ ಕೇಸ್ ಅನ್ನಿಸ್ತಾ ಇದೆ ನನಗೆ. ಇಲ್ಲ, ಜಮೀರ್ ಅಹ್ಮದ್ ಅವರು ನನಗೆ ಆತ್ಮೀಯರು. ನಾನು ಅವಾಗವಾಗ ಭೇಟಿ ಮಾಡ್ತಾನೆ ಇರ್ತೀನಿ. ಓಕೆ. ಅವರು ನನಗೆ ಮನೆಗೆ ಬರ್ತೀನಿ ಅಂತ ಹೇಳಿದ್ರು, ಭೇಟಿ ಮಾಡೋಣ, ಮಾತಾಡಬೇಕು, ಬರ್ತೀನಿ ಅಂತ ಹೇಳಿದ್ರು. ನಾನಿಲ್ಲ, ನಾನೇ ಬರ್ತೀನಿ, ನಿಮ್ಮನ್ನು ಭೇಟಿ ಮಾಡ್ತೀನಿ, ನೀವೆಲ್ಲಿದ್ದರೆ ಹೇಳಿ ಅಲ್ಲೇ ಬರ್ತೀನಿ ಅಂತ. ಅವರು ಕ್ವಾರ್ಟರ್ಸಿಗೆ ಬನ್ನಿ ಅಂತ ಹೇಳಿದ್ರು, ಕ್ವಾರ್ಟರ್ಸ್ಗೆ ಹೋದೆ. ಯಾವುದಕ್ಕೂ ಕೂಡ ಕಾಕತಾಳೀಯ ಅಲ್ಲ, ಕಾಕತಾಳೀಯ ಅಲ್ಲ,
ಅದು ಆಕಸ್ಮಿಕವಾದಂಥ ಮುಂದಿನ ಬೆಳವಣಿಗೆಗಳು ಆಕಸ್ಮಿಕವಾದಂಥ ನಡೆದಂಥದ್ದು. ಸೊ ಅವರೊಬ್ಬರು ನಮ್ಮ ಪಕ್ಷಕ್ಕೆ ನಾಯಕರಿದ್ದಾರೆ. ಸೊ ಅವರಿಗೆ ಗೌರವ ಸಿಗಬೇಕಾದಂಥದ್ದು ಪಕ್ಷ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ತೀರ್ಮಾನ ತಗೊಳುತ್ತೆ ಅಂಥೇಳಿ ನನಗೆ ಭರವಸೆ ಇದೆ. ಏನು ಭೇಟಿಲಿ ಮಾತುಕತೆ ಏನಾಯಿತು ಅಂತ ಸರ್? ಮಾತುಕತೆ ಯಾವ ವಿಚಾರನೂ ಇಲ್ಲ, ನನ್ನ ಕ್ಯಾಶುವಲ್ ಭೇಟಿ ಅದು. ಓಕೆ. ನಂದೇನು ಅವರ ಮಧ್ಯೆ ಆಗಲಿ ನನ್ನ ಮಧ್ಯೆ ಆಗಲಿ ಯಾವುದೇ ವಿಚಾರಗಳು ನಡೆದಿಲ್ಲ. ಅವರೇನು ಮುಖ್ಯಮಂತ್ರಿ ಆಗ್ತಾಯಿದ್ದೀರಿ, ಎಲ್ಲರನ್ನೂ ಜೊತೆಲಿ ತೊಗೊಂಡೋಗಿ ಅಂತಕ್ಕಂಥ ಸಲಹೆಗಳನ್ನು ಕೊಟ್ಟರು. ನಾನು ಅದಕ್ಕೆ ಏನು ಬೇಕೋ ಅದಕ್ಕೆ ಹೇಳಿ ಬಂದಿದ್ದೇನೆ. ಅದು ಬಿಟ್ಟರೆ ಸಚಿವ ಸಂಪುಟದ ವಿಚಾರ ಆಗಲಿ, ಅದನ್ನು ತೀರ್ಮಾನ ಮಾಡೋ ಹಕ್ಕು ನನಗಾಗಲಿ, ಆ ವಿಚಾರಗಳನ್ನು ತಿಳ್ಕೊಳ್ಬೇಕು ಅಂತಕ್ಕಂಥದ್ದಾಗಲಿ ನನಗೇನೂ ಇಲ್ಲ. ಸೊ ಅವರು ನಮ್ಮಲ್ಲಿದ್ದಾರೆ, ಒಬ್ಬ ಸಮರ್ಥ ನಾಯಕರು. ಕೆಲವೊಂದು ಗೊಂದಲಗಳಿದೆ, ಆ ಗೊಂದಲಗಳನ್ನು ಸರಿಪಡಿಸ್ಬೇಕಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳದು, ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳದು ಮತ್ತು ಕೇಂದ್ರದ ನಾಯಕರುಗಳು. ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಗಳು ಇರ್ತಾರೆ ಅನ್ನೋದಾದರೆ ಅದರಲ್ಲಿ ಜಮೀರ್ ಅಹಮದ್ ಒಬ್ಬರು ಆಗಿರ್ತಾರೆ ಅಂತ ನಾವು ಚರ್ಚೆ ಮಾಡ್ತಾ ಇದ್ವಿ. ಜಮೀರ್ ಅಹಮದ್ DCM ಆಗ್ತಾರೆ ಅಂತ. ಕರೆಕ್ಟಾಗಿ ಕ್ಯಾಬಿನೆಟ್ ಆಗೋ ದಿವಸನೇ ಒಂದು ಆಡಿಯೋ ರಿಲೀಸ್ ಆಗುತ್ತೆ. ಅದಾದ ನಂತರ ಫಸ್ಟ್ ರೌಂಡ್ನಲ್ಲಿ ಜಮೀರ್ ಅಹಮದ್ ಖಾನ್ ಇರ್ತಾರೋ ಇಲ್ವೋ ಅನ್ನೋ ಚರ್ಚೆ ಬರುತ್ತೆ. ಈಗ ಸೆಕೆಂಡ್ ರೌಂಡ್ನಲ್ಲಾರೂ ಇರ್ತಾರೋ ಇಲ್ವೋ ಅನ್ನೋ ಲೆವೆಲ್ಲಿಗೆ ಚರ್ಚೆಗಳು ಹೋಗ್ತಾ ಇದ್ದಾವೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಾನು ನಿಮ್ಮ ಮಾಧ್ಯಮಗಳಲ್ಲಿ ಬಂದಂಥ ಆಡಿಯೋ ಕೇಳಿದ್ದೇನೆ. ಈ ವಿಚಾರವಾಗಿ ನಾನು ಅವ್ರ ಹತ್ರ ಏನೂ ಚರ್ಚೆ ಮಾಡಿಲ್ಲ. ಯಾರ ಹತ್ರ? ನಮ್ಮ ಜಮೀರ್ ಅಹಮದ್ ಅವ್ರ ಹತ್ರ. ಮುಂದಿನ ದಿನಗಳಲ್ಲಿ ಎಲ್ರಿಗೂ ಕೂಡ ನ್ಯಾಯ ಸಿಗುತ್ತೆ ಅಂಥೇಳಿ ಭರವಸೆ ಇದೆ. ಅನ್ಯಾಯ ಆಗಿದೆ ಅಂತೀರಾ ಅವ್ರಿಗೆ? ಯಾರಿಗೂ ಅನ್ಯಾಯ ಆಗಿಲ್ಲ. ಅನ್ಯಾಯ ಯಾರಿಗೂ ಆಗಿಲ್ಲ. ಅನ್ಯಾಯಗಳು ಆಗಬಾರ್ದು ಅನ್ನೋದು, ಯಾರಿಗೂ ಅನ್ಯಾಯ ಆಗಬಾರ್ದು. ಸರ್, ಈ ರಾಜಕಾರಣದಲ್ಲಿ ಸಾಕಷ್ಟು ಅಣ್ಣ ತಮ್ಮಂದ್ರುಗಳನ್ನು ನಾವು ನೋಡಿದ್ದೀವಿ. ಆದರೆ ನೀವು ಕೂಡ ರಾಜಕಾರಣದಲ್ಲಿದ್ದೀರಾ, ಮಾಜಿ MP ಆಗಿದ್ರಿ. ಸೊ ನೀವು ಸಾಕಷ್ಟು ಬಾರಿ ಹೇಳ್ತಾ ಇರ್ತೀರಾ, ನನಗೆ ನನ್ನದೇ ಆದಂಥ ಆಸೆ ಇಲ್ಲ, ನಮ್ಮ ಅಣ್ಣ CM ಆಗಬೇಕು ಅನ್ನುವಂಥದ್ದನ್ನ ನೀವು ಹೇಳ್ತಿದ್ರಿ. ಈಗ ನಿಮ್ಮ ಅಣ್ಣ CM ಆಗಿದ್ದಾರೆ, ನಿಮಗೆ ಆದಂಥ ಆಸೆಗಳಿಲ್ವಾ? ಅಥವಾ ಡಿ ಕೆ ಶಿವಕುಮಾರ್ ಅವರ ಮೇಲೆ, ನಿಮ್ಮ ಅಣ್ಣನ ಮೇಲೆ ಯಾಕಷ್ಟು ಪ್ರೀತಿ? ಅಲ್ಲ, ನನಗೇನು ಆಸೆ ಏನಿಲ್ಲ. ಯಾಕಂತಂದರೆ ಯಾರೂ ಕೂಡ ಹುಟ್ಟಿದಾಗ ಏನನ್ನೂ ಕೇಳ್ಕೊಂಡು ಬಂದಿರೋದಿಲ್ಲ. ಆದರೆ ಇವತ್ತು ನಾನು ನಮ್ಮ ಅಣ್ಣ ಒಂದು ಕುಟುಂಬದಲ್ಲಿದ್ದೇವೆ, ಒಂದು ಕುಟುಂಬದ ಸದಸ್ಯರುಗಳು ನಾವು. ಸೊ ನಮ್ಮ ಅಣ್ಣನಿಗೆ ಚಿಕ್ಕ ವಯಸ್ಸಿನಿಂದನೂ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡು ರಾಜಕಾರಣವನ್ನು ಮಾಡ್ಕೊಂಡು ಬಂದಂಥವ್ರು. ನಾನು ಭಾಳ ಹತ್ತಿರದಿಂದ ಪ್ರತಿಯೊಂದು ಹಂತದಲ್ಲೂ ಕೂಡ ನೋಡಿದ್ದೇನೆ, ಏಳು ಬೀಳುಗಳನ್ನು ನೋಡಿದ್ದೇನೆ. ಸೊ ಅವ್ರ ಆಸೆ ಏನಿತ್ತು ಆ ಆಸೆ ಈಡೇರಲಿ ಅಂತಕ್ಕಂಥದ್ದು. ನಾನೇನು ರಾಜಕಾರಣಿ ಆಗಬೇಕು ಅಂಥೇಳಿ ರಾಜಕೀಯಕ್ಕೆ ಬಂದಂಥವನಲ್ಲ. ನಾನು ಅನಿವಾರ್ಯ ಕಾರಣಗಳಿಂದ ಉಪಚುನಾವಣೆಯಲ್ಲಿ ಬರಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂತು. ಇವತ್ತು ಕೂಡ ನನಗೆ ರಾಜಕಾರಣದ ಮೇಲೆ ಆಸಕ್ತಿ ಇಲ್ಲ. ನಾನು ನಮ್ಮ ಅಣ್ಣನ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಒಳ್ಳೆಯ ಕೆಲಸಗಳಿಗೆ, ಒಳ್ಳೆಯ ತೀರ್ಮಾನಗಳಿಗೆ ನಾನು ಜೊತೆ ಇರಬೇಕು ಅನ್ನೋದು ಬಿಟ್ಟರೆ ಬೇರೆ ಯಾವುದೇ ರಾಜಕಾರಣ ಆಗಲಿ, ಹಿಂಬಾಗ್ಲಿಂದ ಏನೇ ಕೆಲಸ ಮಾಡೋದಕ್ಕೂ ಕೂಡ ನನಗೆ ಆಸಕ್ತಿ ಇಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ಸೊ ಮನೇಲೊಬ್ಬರು ಇದ್ದಾರೆ, ಸಾಕು. ಎಲ್ಲರೂ ರಾಜಕೀಯ ಮಾಡಬೇಕು ಅನ್ನೋದೇನಿಲ್ಲ, ಎಲ್ಲರೂ ರಾಜಕಾರಣದಲ್ಲಿ ಇರಬೇಕು ಅಂತಲೂ ಏನಿಲ್ಲ. ಒಬ್ಬರು ರಾಜಕಾರಣ ಮಾಡ್ಕೊಂಡು ಬರೋವಂಥ ಸಂದರ್ಭದಲ್ಲಿ ಒಳ್ಳೆಯದು ಕೆಟ್ಟದ್ದು ಏನಾರು ಆದಂಥ ಸಂದರ್ಭದಲ್ಲಿ ಏನಾದ್ರು ತಪ್ಪು ನಡೀತಾ ಇದ್ದರೆ ಅದು ತಪ್ಪಾಗಿದೆ, ಅದನ್ನು ಸರಿಪಡಿಸ್ಕೊಳ್ಳಿ ಅಂತಕ್ಕಂಥದ್ದು. ಯಾವ ರೀತಿ ಜನರಿಗೆ ಒಳ್ಳೇದು ಮಾಡಬೇಕು ಅನ್ನೋವಂಥ ಸಲಹೆಗಳನ್ನು ಮಾತ್ರ ಕೊಡ್ತೀವಿ ಹೊರತು ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಾದಂಥದ್ದು ಅವ್ರಿಗೆ ಬಿಟ್ಟಿತ್ತು. ಅದರ ಅರ್ಥ ನಿಮ್ಮ ಅಣ್ಣ ಪಕ್ಷಕ್ಕೆ ಟ್ರಬಲ್ ಶೂಟರ್ ಆಗಿದ್ದರು, ನೀವು ನಿಮ್ಮ ಅಣ್ಣಂಗೆ ಟ್ರಬಲ್ ಶೂಟರ್ ಆಗಬೇಕು ಅಂತ. ನಾನು ಆ ಥರ ಹೇಳಲಿಲ್ವಲ್ಲ. ಅಲ್ಲ ಸರ್, ಅಂದರೆ ನಾನು ಯಾರಿಗೂ ಟ್ರಬಲ್ ಶೂಟರ್ ಅಲ್ಲ. ಓಕೆ. ರಾಜ್ಯದ ಹಿತಕ್ಕೆ ಒಂದಷ್ಟು ನಮಗೆ ಗೊತ್ತಿರೋ ಅಂಥ ಮಾಹಿತಿಗಳನ್ನು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳಿಗೆ ವಿಚಾರವನ್ನು ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನನಗೆ ಒಂದಷ್ಟು ಜನ ಹೇಳ್ತಾರೆ, ನಿಮ್ಮ ಹತ್ರ ಒಂದಷ್ಟು ಜನ ಹೇಳ್ತಾರೆ, ನೀವು ಯಾರೋ ಕೆಲವರು ಬೇಕಾದಂಥವ್ರು ಒಂದಷ್ಟು ಸಲಹೆಗಳು ಕೊಡ್ತಾರೆ. ಅದರಲ್ಲಿ ಉತ್ತಮವಾದಂಥ ಸಲಹೆಗಳನ್ನು ಸಾರ್ವಜನಿಕರ ಭಾವನೆ ಈ ರೀತಿ ಇದೆ ಅಂತ ಹೇಳ್ಬೋದೇ ಹೊರತು ನಾನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ವಯಸ್ಸಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಹತ್ರ ಮುಂದೊಂದು ದಿನ ನಾನು ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ಕೊಂಡಿದ್ರು? ಅವ್ರು 21-22ನೇ ವಯಸ್ಸಲ್ಲೇ ನಾನು ಮುಂದಕ್ಕೆ ಲೀಡ್ರ್ ಆಗಬೇಕು ಅಂತಿದ್ರು. MLA ಆದ ತಕ್ಷಣವೇ ಮುಖ್ಯಮಂತ್ರಿ ಆಯ್ತೀನಿ ಅಂತ ಹೇಳ್ತಾಯಿದ್ರು. ಆ ವಯಸ್ಸಿನಲ್ಲಿ 24-25ನೇ ವಯಸ್ಸಿನಲ್ಲೇ ನಾನು ಮುಖ್ಯಮಂತ್ರಿ ಆಯ್ತೀನಿ ಅಂತ ಹೇಳ್ತಾಯಿದ್ರು. ನಿಮಗೇನು ಅನ್ನಿಸ್ತಿತ್ತು ಅವಾಗ? ತಮಾಷೆ ಮಾಡ್ತಾರೆ ಅನ್ನಿಸ್ತಿತ್ತ ಅಥವಾ? ತಮಾಷೆ ಅಲ್ಲ, ಒಂದು ಗುರಿಯನ್ನು ಇಟ್ಕೊಂಡು ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ದಂಥವ್ರು.
ಸರ್, ನೀವೇ ಹೇಳ್ದಂಗೆ 25 ವರ್ಷದಿಂದ ಕನಸು ಕಟ್ಟಿ ಪ್ರತಿಫಲವನ್ನು ಅಪೇಕ್ಷೆ ಮಾಡ್ತಾ ಇದೊಂಥರ ಪ್ರಾರ್ಥನೆ ಇರ್ಬೋದು ಅಥವಾ ಅವರ ಪ್ರಯತ್ನ ಇರ್ಬೋದು, ಇವತ್ತು ಅವರ ಕೈಗೆ ಅಧಿಕಾರ ಸಿಕ್ಕಿದೆ. ಆದರೆ ಸಿಕ್ಕಿರೋದು 2 ವರ್ಷಗಳ ಕಾಲ. 2 ವರ್ಷದಲ್ಲಿ ನಾವು ಒಂದು 6 ತಿಂಗಳು ಎಲೆಕ್ಷನ್ ಇಯರ್ ಅಂತ ಇಟ್ಕೊಂಡ್ರೂ ಕೂಡ 1.5 ವರ್ಷಗಳ ಕಾಲ. ಹಾಗಿದ್ರೆ ಕೇವಲ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಮಾತ್ರ ಕನಸು ಕಂಡಿದ್ರಾ, ಅಥವಾ ಈ 1.5 ವರ್ಷಗಳ ಕಾಲ ನಮ್ಮ ರಾಜ್ಯದ ಬಗ್ಗೆ, ಅಂದರೆ ಯಾರೇ ಮುಖ್ಯಮಂತ್ರಿ ಆದರೂ ಒಂದು ರಾಮರಾಜ್ಯದ ಒಂದು ಕನಸಿರುತ್ತೆ, ಅವ್ರದ್ದೇ ಆದಂಥ ಒಂದು ಪ್ಲ್ಯಾನ್ ಇರುತ್ತೆ. ಸೊ ಮುಖ್ಯಮಂತ್ರಿಯಾಗಿ ಅವರು ಮಾಡಬೇಕಾಗಿರುವಂಥ ಕೆಲಸಗಳ ಪ್ಲ್ಯಾನ್ ಏನಾಗಿದೆ, ಪ್ಲ್ಯಾನ್ ಆಫ್ ಆ್ಯಕ್ಷನ್ ಏನಾಗಿದೆ, ನಿಮ್ಮ ಜೊತೆ ಈ ಬಗ್ಗೆ ಚರ್ಚೆ ಮಾಡಿದ್ದಾರಾ ಇದುವರೆಗೂ ಕೂಡ? ಅವರು ಮುಖ್ಯಮಂತ್ರಿ, ಈಗ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಏನು ಮಾಡ್ತೀನಿ ಅಂಥೇಳಿ ಅವ್ರು ಚರ್ಚೆ ಮಾಡೋದಕ್ಕೆ ನನ್ನ ಹತ್ರ ಸಾಧ್ಯ ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ಆದರೆ ನನಗೆ ಒಂದು ಆಸೆ ಇದೆ, ಮುಖ್ಯಮಂತ್ರಿ ಆಗಬೇಕು ಅಂತ. ಆಗಿದ್ದಾರೆ. ಆಗಿರೋದನ್ನು ಜವಾಬ್ದಾರಿಯುತವಾಗಿ ಈ ರಾಜ್ಯದ ಎಲ್ಲ ವರ್ಗದ ಜನರ ಹಿತವನ್ನು ಕಾಪಾಡಬೇಕಾದ್ದು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾನು ನಿರೀಕ್ಷೆಯನ್ನು ಮಾಡ್ತಾಯಿದ್ದೇನೆ. ಜೊತೆಗೆ ಕರ್ನಾಟಕವನ್ನು ಅತ್ಯುತ್ತಮ ರಾಜ್ಯ ಮಾಡಬೇಕು ಅಂತಕ್ಕಂಥ ಒಂದು ಕನಸನ್ನು ಇಟ್ಕೊಂಡಿದ್ದೇನೆ. ಒಳ್ಳೆಯ ಸುಸೂತ್ರ ಆಡಳಿತ, ರಾಜ್ಯದಲ್ಲಿರ್ತಕ್ಕಂಥ ಜೀವಂತ ಸಮಸ್ಯೆಗಳು, ಸೊ ಯುವಕರಿಗೆ ಒಂದು ಅತ್ಯುತ್ತಮವಾದಂಥ ಮಾರ್ಗದರ್ಶನ. ಇವತ್ತು ಸವಾಲುಗಳು, ಆಡಳಿತ ವ್ಯವಸ್ಥೆಯಲ್ಲಿ ಸವಾಲುಗಳು ಸಾಕಷ್ಟಿದೆ. 1-2 ಕ್ಷೇತ್ರ ಅಲ್ಲ, ಪ್ರತಿಯೊಂದು ಕ್ಷೇತ್ರಕ್ಕೂ ಹೋದರೆ, ಕ್ಷೇತ್ರ ಅಂತ ಅಂದರೆ ಯಾವುದೋ ಕಾನ್ಸ್ಟಿಟ್ಯೂನ್ಸಿ ಅಲ್ಲ, ಕೃಷಿ ಆಗಿರ್ಬೋದು, ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ನೀರಾವರಿ ಕ್ಷೇತ್ರ ಇರ್ಬೋದು, ಹೀಗೆ ಬೇರೆ ಬೇರೆ ಯುವಕರ ಅಭಿವೃದ್ಧಿ ಬಗ್ಗೆ ಇರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ಚಿಂತನೆ ಮಾಡಿದಾಗ ಎಲ್ಲದರಲ್ಲೂ ಕೂಡ ಸವಾಲು ನಿಂತಿದೆ. ಸೊ ಈ ಎಲ್ಲ ಸವಾಲುಗಳನ್ನು ನಿಭಾಯಿಸಬೇಕು ಅಂತ ಅಂದಾಗ, ತೀರ್ಮಾನಗಳು ಆಗಬೇಕು ಅಂದಾಗ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಬೇಕಾಗುತ್ತೆ. ಈ ಎಲ್ಲ ಸವಾಲುಗಳನ್ನು ಎದುರಿಸಲಿಕ್ಕೆ 1.5 ವರ್ಷ ಸಾಕಾಗುತ್ತೆ. 1.5 ವರ್ಷದಲ್ಲಿ ಕರ್ನಾಟಕ ಜನರ ಮನಸ್ಸನ್ನು ಮತ್ತೆ ಗೆದ್ದು ಮುಖ್ಯಮಂತ್ರಿಗಳಾಗುವಂಥ ಕಡೆ ಯಾವ ರೀತಿಯಾದಂತಹ ಪ್ಲ್ಯಾನ್ ಇದೆ? ಪ್ಲ್ಯಾನ್ ಇದೆ, ಅದನ್ನೆಲ್ಲ ನಾನು ಹೇಳೋಕ್ಕಾಗತ್ತಾ? ಮುಖ್ಯಮಂತ್ರಿಗಳು ಹೇಳಬೇಕು. ನಾನು ಹೇಳ್ಬಿಟ್ರೆ ನೀವು ಹೇಳ್ಬಿಡ್ತೀರಿ ಡಿಫ್ಯಾಕ್ಟೋ ಮುಖ್ಯಮಂತ್ರಿ ಇವನು ಅಂತ. ಇದ್ರ ಜೊತೆಗೆ ಮೊನ್ನೆ ಒಂದು ಭಾಷಣವನ್ನು ನೋಡಿದ್ವಿ ಸರ್ ನಾವು. ಇಲ್ಲ ಮೇಡಮ್, ಈಗ ಸ್ವಲ್ಪ ನಾನೇನಾರ ಹೇಳ್ತು ಅಂತ ಅಂದರೆ ನನ್ನನ್ನು ಬ್ಯಾಕ್ ಸೈಡಲ್ಲಿ ಡ್ರೈವ್ ಮಾಡ್ತೀರಾ ಸರ್? ಅಂದರೆ ಅದ್ರ ಜೊತೆಗೆ ನಾವು ಮೊನ್ನೆ ಒಂದು ಭಾಷಣವನ್ನು ನೋಡಿದ್ರಿ ಕನಕಪುರದಲ್ಲಿ. ಅವಾಗ ಹೇಳ್ತಾರೆ 2028ಕ್ಕೆ ನಾನೇ ಪುನಃ ಮುಖ್ಯಮಂತ್ರಿ ಅಂತ. ಸೊ ನಾನೇ ಮುಖ್ಯಮಂತ್ರಿ ಅಂತ ಹೇಳಿಲ್ಲ, ನೀವು ಹೇಳ್ಬೇಡಿ. ನಾನೇ ಮುಖ್ಯಮಂತ್ರಿ 28ಕ್ಕೆ ಅಂತೇಳಿ 28ಕ್ಕೆ ನಮ್ಮ ಸರ್ಕಾರ ತರಬೇಕು ಅಂತ ಹೇಳಿದ್ರು. ಓಕೆ, ಸೊ ಸರ್ಕಾರ ತರೋ ನಿಟ್ಟಿನಲ್ಲಿ ರಾಜ್ಯದ ಒಂದು ಅಭಿವೃದ್ಧಿಯನ್ನು ಎಲ್ಲೋ ಒಂದು ಕಡೆ ಕಡೆಗಣಿಸ್ತಾರ ಅನ್ನುವಂತಹ ಒಂದಷ್ಟು ಅಭಿವೃದ್ಧಿ ಮಾಡಿದ ಸರ್ಕಾರ ಹೆಂಗ್ರಿ ಬರೋಕ್ಕಾಗತ್ತೆ? ಈಗ ಅವರು ಒಂದು ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ, 28ಕ್ಕೆ ಮತ್ತೆ ನಮ್ಮ ಸರ್ಕಾರವನ್ನು ತರಬೇಕು ಅಂತ. ಸರ್ಕಾರ ತರಬೇಕು ಅಂತ ಅಂದಾಗ ಜನಾಡಳಿತ, ಜನಹಿತವಾದಂಥ ಆಡಳಿತ ಕೊಡಬೇಕಲ್ವಾ? ಆ ಗುರಿ ಇದ್ದರೆ ತಾನೇ ಮಾಡಲಿಕ್ಕೆ ಸಾಧ್ಯ. ಆ ಗುರಿಯನ್ನು ಇಟ್ಕೊಂಡು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಎಸ್, ನಾವು ಒಂದು ಡಿ ಕೆ ಶಿವಕುಮಾರ್ ಅವರ ವರ್ಕಿಂಗ್ ಸ್ಟೈಲನ್ನು ಗಮನಿಸಿದ್ರೆ, ಅವ್ರಿಗೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಬಹಳ ಇಷ್ಟ, ಮತ್ತು ಉಳಿದವರು ಅಷ್ಟೇನು ಇಷ್ಟಪಡದೇ ಇರುವ ಪ್ರಾಜೆಕ್ಟ್ಗಳನ್ನು ನಾನು ಮುಂದೆ ನುಗ್ಗಿ ಮಾಡಿಬಿಡ್ತೀನಿ ಅಂತಾರೆ ಅವರು. ಈಗ ಬೆಂಗಳೂರಿನ ಟನಲ್ ರೋಡ್ ಆಗಿರ್ಬೋದು, ಬಿಡದಿಯ ಟೌನ್ಶಿಪ್ ಆಗಿರ್ಬೋದು, ಮಂಗಳೂರಿನ ವಿಷಯದಲ್ಲಿ ಒಂದು ಸಲ ಮಾತಾಡಿದವರು, ಮಂಗಳೂರು ಅದು ಹೆಂಗೆ ಆಗ್ಬಿಟ್ಟಿದೆ ಅಂದರೆ 8 ಗಂಟೆಗೆ ಎಲ್ಲರೂ ಮಲ್ಕೊಂಡ್ಬಿಡ್ತಾರೆ ರೀ, ಇಲ್ಲೆಲ್ಲ ಟೂರಿಸಮ್ ಡೆವಲಪ್ ಮಾಡೋದಕ್ಕೆ ಎಷ್ಟು ಅವಕಾಶ ಇದೆ ಅಂತಂದರು. ಇವೆಲ್ಲವೂ ಕಾಂಗ್ರೆಸ್ಸಿನ ಟ್ರೆಡಿಷ್ನಲ್ ಪೊಲಿಟಿಕ್ಸ್ ಸ್ಟೈಲಿಗೆ ವಿರುದ್ಧವಾದಂಥ ಯೋಜನೆಗಳು, ವಿರುದ್ಧವಾದಂಥ ಆಲೋಚನೆಗಳು ಸರ್. ಅಲ್ಲ, ಕಾಂಗ್ರೆಸ್ಸಿನ ಟ್ರೆಡಿಷ್ನಲ್ ಇದಕ್ಕೆ ವಿರುದ್ಧವಾದಂಥದ್ದಲ್ಲ. ಕಾಂಗ್ರೆಸ್ ಮೊದಲಿಂದನೂ ಕೂಡ ಕೈಗಾರಿಕೆಗಿರ್ಬೋದು, ಅಭಿವೃದ್ಧಿಗಿರ್ಬೋದು ಬಹಳಷ್ಟು ಚಿಂತನೆಗಳನ್ನು ಮಾಡಿದೆ. ಸೋಷಿಯಲ್ ಜಸ್ಟಿಸ್ ಅಂತಕ್ಕಂಥದ್ದು ಒಂದು ಪ್ರಮುಖ ಭಾಗ. ಈಗ ನಾವು ಸೋಷಿಯಲ್ ಜಸ್ಟಿಸನ್ನು ಪ್ರತಿಯೊಂದು ಹಂತದಲ್ಲೂ ಕೂಡ ಮಾಡ್ಕೊಂಡು ಬಂದಿದ್ದೇವೆ. ಯಾರು ಪೂರೆಸ್ಟ್ ಆಫ್ ದಿ ಪೂರ್ ಪೀಪಲ್ ಇದ್ದಾರೆ ಅವರನ್ನು ಮೇಲೆತ್ತಂಥ ಕೆಲಸನೂ ಕೂಡ ನಾವು ಮಾಡ್ಕೊಂಡು ಬಂದಿದ್ದೇವೆ. ಆದರೆ ಇವತ್ತು ಬಹಳಷ್ಟು ನಿರೀಕ್ಷೆಗಳಿರೋದ್ರಿಂದ ಹೊಸ ಯೋಜನೆಗಳನ್ನು ನಾವು ಮಾಡಬೇಕಾಗ್ತಾ ಇದೆ. ಅರ್ಬನೈಸೇಷನ್ನು ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ. ಅದನ್ನು ಗಮನದಲ್ಲಿಟ್ಟುಕೊಂಡು ಶಿವಕುಮಾರ್ ಅವರು ಒಂದಷ್ಟು ಹೊಸ ಯೋಜನೆಗಳನ್ನು ಮಾಡ್ತಕ್ಕಂಥ ಚಿಂತನೆಯಲ್ಲಿದ್ದಾರೆ.
ಈಗ ಸಿದ್ದರಾಮಯ್ಯನವರು ರಾಜ್ಯವನ್ನು ಮೇಲೆತ್ತಬೇಕು ಅಂದವರೇ ಡಿ ಕೆ ಶಿವಕುಮಾರ್ ಅವರು ಮೇಲೆತ್ತಬೇಕು ಅಂದ್ಕೊಂಡಿದ್ದವರು. ಬಟ್ ಹೆಂಗೆ ಅನ್ನೋ ವಿಷಯದಲ್ಲಿ ಇಬ್ಬರಿಗೂ ಅಲಾಟ್ ಆಫ್ ಡಿಫ್ರೆನ್ಸ್ ಅಂತ ನಾನು ಹೇಳ್ತಾ ಇರೋದು. ಶಿವಕುಮಾರ್ ಈಗ ಸಿದ್ದರಾಮಯ್ಯನವರು ಯಾವಾಗಲೂ ಏನು ಹೇಳೋದು, ನಾವು ಇಷ್ಟು ಲಕ್ಷ ಹಣವನ್ನು ಒಟ್ಟಾರೆಯಾಗಿ ಅಕೌಂಟ್ಗೆ ಹಾಕಿದ್ದೀವಿ, ನೇರವಾಗಿ ಗೃಹಲಕ್ಷ್ಮಿ ಗೃಹಜ್ಯೋತಿ. ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ಯಾರು ಅನರ್ಹರು ತಗೋತಾ ಇದ್ರು ಎಲ್ಲರದು ಕಟ್ ಮಾಡ್ತೀವಿ ನಾವು ಅಂತ. ಅಲ್ಲ, ಡಿ ಕೆ ಶಿವಕುಮಾರ್ ಅವರು ಒಬ್ಬರೇ ಅಲ್ಲ, ಅದು ಸಿದ್ದರಾಮಯ್ಯನವರು ಸೇರಿದಂತೆ ಅವರ ಸಚಿವ ಸಂಪುಟದಲ್ಲೇ ಅದು ತೀರ್ಮಾನ ಆಗಿತ್ತು ಯಾರು ಅನರ್ಹರಿದ್ದಾರೆ. ಯಾಕೆ ಅಂತ ಅಂದರೆ, ಒಂದು ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ, ಡೇಟಾ ಕಲೆಕ್ಷನ್ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಆಲ್ರೆಡಿ ಮೃತಪಟ್ಟಿರ್ತಕ್ಕಂಥವರ ಕೂಡ ಸುಮಾರು 500 ಕೋಟಿಯಷ್ಟು ಹಣವನ್ನು ಪಡೆದಿದ್ದಾರೆ, ಮೃತಪಟ್ಟವರ ಹೆಸರಿನಲ್ಲಿ ಪಡೆದಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅದನ್ನು ನೀವು ಒಪ್ಪೋದಿಲ್ಲ ಅಂತ ನಾನು ಅನ್ಕೋತೀನಿ. ಡೆಫಿನೆಟ್ಲಿ ಒಪ್ಪೋದಿಲ್ಲ. ಸೊ ಅದನ್ನು ಸರಿಪಡಿಸ್ಬೇಕಾದ್ರೆ ಒಂದು ಮಾನದಂಡಗಳನ್ನು ನಿಗದಿ ಮಾಡಬೇಕಾಗುತ್ತೆ. ಮಾನದಂಡಗಳನ್ನ ನಿಗದಿ ಮಾಡಬೇಕು ಅಂತ ಅಂದರೆ ಪರಿಶೀಲನೆ ಆಗಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಪರಿಷ್ಕೃತ ಮಾಡಿ ಯಾರಿಗೂ ನಿಲ್ಲಿಸ್ತೀವಿ ಅಂತ ಏನಿಲ್ಲ, ಎಲ್ರಿಗೂ ಕೂಡ 100% ಡಿ ಕೆ ಶಿವಕುಮಾರ್ ಅವರ ಘೋಷಣೆ ಎಲ್ರಿಗೂ ಕೂಡ ಗ್ಯಾರಂಟಿ ಕೊಡ್ತೀವಿ ಅಂತ, 5 ಗ್ಯಾರಂಟಿಗಳನ್ನು ಕೊಡ್ತೀವಿ. ಅದನ್ನು ನಿಲ್ಲಿಸುವಂಥ ಪ್ರಶ್ನೆ ಕಾಂಗ್ರೆಸ್ ಪಕ್ಷದ ಮುಂದೆ ಇಲ್ಲ, ಅದು ಮುಖ್ಯಮಂತ್ರಿಗಳ ಮುಂದೆನೂ ಇಲ್ಲ, ಕಾಂಗ್ರೆಸ್ ಪಕ್ಷದ ಮುಂದೆನೂ ಇಲ್ಲ. ಆದರೆ ಅರ್ಹರಿಗೆ 100% ತಲುಪಿಸುವಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ, ಅದನ್ನು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಕೃಷ್ಣ ಬೈರೇಗೌಡರಿಗೆ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಓಕೆ, ಅದರಲ್ಲಿ BDA ಮತ್ತು BMRDA ಇಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಕೆಲಸ ಮಾಡೋದಕ್ಕೆ ಸರಿಯಾಗಿ ಆಗೋದಿಲ್ಲ ಅಂತಾರೆ. ಒಂದು ಇಲಾಖೆಯಲ್ಲಿ 2 ಅಂಶಗಳು ಇಲ್ಲದೆ ಇದ್ದದಕ್ಕೆ ಅವ್ರಿಗೆ ಅಷ್ಟು ಅಸಮಾಧಾನ ಇದೆ ಸರ್. ಹಾಗಿದ್ದಾಗ ಮುಖ್ಯಮಂತ್ರಿಯವರು ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಬೇಕು ಅಂದರೆ ಅವರ ಆಯ್ಕೆಯ ಕ್ಯಾಬಿನೆಟ್ ಇಟ್ಕೊಳ್ಳೋ ಸ್ವಾತಂತ್ರ್ಯ ಅವ್ರಿಗಿರ್ಬೇಕು. ಎಷ್ಟರ ಮಟ್ಟಿಗೆ ಸ್ವಾತಂತ್ರ್ಯ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ? ನನ್ನ ಟೀಮ್ನಲ್ಲಿ ಇಂಥವ್ರು ಇರಬೇಕಪ್ಪ, ಇಂಥವ್ರು ಇರಬಾರ್ದಪ್ಪ, ಅವರು ಡಿಸೈಡ್ ಮಾಡೋ ಹಂಗಿರ್ಬೇಕು. ಆ ಸ್ವಾತಂತ್ರ್ಯ ಇದೆಯಾ? ಅಲ್ಲ, ಖಂಡಿತ ಮುಖ್ಯಮಂತ್ರಿಗಳು ಪಕ್ಷ ಅದನ್ನೆಲ್ಲವನ್ನು ಕೂಡ ಗಮನಿಸ್ತಾ ಇದೆ. ಇವತ್ತೇನು ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ ಅಂತಕ್ಕಂಥದ್ದು ಅವರೆಲ್ಲೂ ಕೂಡ ಓಪನ್ ಆಗಿ ಏನೂ ಹೇಳಿಲ್ಲ. ನಮ್ಮ ಚಾನಲ್ಗೆ ಹೇಳಿದ್ದಾರೆ ಸರ್, ನೀವು ನೋಡಿರ್ಲಿಕ್ಕಿಲ್ಲ. ನಾನು ನೋಡಿಲ್ಲ ಅಂತ ಕಾಣಿಸ್ತದೆ. BDA BMRDA ಇಲ್ಲದೆ ಹೋದರೆ ನನಗೆ ಪೂರ್ತಿಯಾಗಿ ಕೆಲಸ ಮಾಡೋದಕ್ಕಾಗೋದಿಲ್ಲ, ಅವುಗಳು ಬೇಕೇ ಬೇಕು ಅಂತ ನಾನು ಕೇಳಿದ್ದೀನಿ. ಅದರ ಬಗ್ಗೆ ಪಕ್ಷ ತೀರ್ಮಾನ ಮಾಡ್ತದೆ ಹೊರತು ನಾನಾಗಲಿ ಬೇರೆಯವರಾಗಲಿ ತೀರ್ಮಾನ ಮಾಡುವಂಥದ್ದಲ್ಲ. ಅವರು ಸಮರ್ಥ ನಾಯಕರಿದ್ದಾರೆ, ಸಮರ್ಥವಾಗಿ ಕೆಲಸ ಮಾಡ್ತಾರೆ. ಏನೇ ಜವಾಬ್ದಾರಿ ಕೊಟ್ಟರು ನ್ಯಾಯ ಕೊಡುವಂಥ ಕೆಲಸವನ್ನು ಅವರ ನೇತೃತ್ವದಲ್ಲಿ ಆಗ್ತದೆ. ಅಲ್ಲ, ನಾನು ಹೇಳಿದ್ದು ಅಂದರೆ 2 ವರ್ಷಗಳ ಅವಧಿ ಇದೆ ಮುಂದಿನ ಚುನಾವಣೆ ಬರೋ ತನಕ. ಡಿ ಕೆ ಶಿವಕುಮಾರ್ ಅವರು ಬೆಸ್ಟ್ ಪಾಸಿಬಲ್ ಪರ್ಫಾರ್ಮೆನ್ಸ್ ಕೊಡಲೇಬೇಕು. 3 ವರ್ಷದ ಅವಧಿಯಲ್ಲಿ ಏನಾಗಿದೆಯೋ ಏನು ಬಿಟ್ಟಿದೆಯೋ ಅದೆಲ್ಲವನ್ನೂ ಸರಿ ಮಾಡಿಕೊಂಡು ಸರ್ಕಾರದ ಬಗ್ಗೆ ಒಂದು ಉತ್ತಮ ಅಭಿಪ್ರಾಯ ರೂಪಿಸುವಂಥ ಜವಾಬ್ದಾರಿ ಅವ್ರ ಮೇಲಿದೆ. ಅದು ಯಶಸ್ವಿ ಆಗಬೇಕಂದ್ರೆ ಅವ್ರಿಗೆ ಸಂಪೂರ್ಣವಾದ ಸ್ವಾತಂತ್ರ್ಯ ಇರಬೇಕು. ನಿನಗೆ ಬೇಕಾದ ಕ್ಯಾಬಿನೆಟ್ ನೀವು ಮಾಡ್ಕೊಳ್ಳಿ, ನಿಮಗೆ ಬೇಕಾದಂಥ ಅಧಿಕಾರಿಗಳನ್ನು ನೀವು ಇಟ್ಕೊಳ್ಳಿ ಅಂತ. ಆ ಸ್ವಾತಂತ್ರ್ಯ ಇದೆಯಾ ಅಂತ ಇದ್ದಂಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ. ಇಲ್ಲ, ಅದು ನೋಡಿ, ಇದು ಪಕ್ಷ. ಪಕ್ಷದಲ್ಲಿ ಏನು ಪಕ್ಷದ ವರಿಷ್ಠರು ಹೇಳ್ತಾರೆ ಅದನ್ನೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಎಲ್ಲ ಸಮೀಕರಣಗಳಾಗಬೇಕಾಗ್ತದೆ. ಆ ಎಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಮಾಡಿದ್ದಾರೆ. ಸೊ ಎಲ್ಲರನ್ನೂ ಸರಿದೂಗಿಸ್ಕೊಂಡು ಹೋಗುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಡಿ ಕೆ ಶಿವಕುಮಾರ್ ಅವರ ಪೊಲಿಟಿಕಲ್ ಸ್ಟ್ರಾಟಜಿಯ ಹಿಂದೆ ಡಿ ಕೆ ಸುರೇಶ್ ಅವರ ದೊಡ್ಡ ಅಂದರೆ ಅವರ ಸಜೆಷನ್ ಇದ್ದೇ ಇರ್ತದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಸೊ ಈಗ ಸದ್ಯಕ್ಕೆ ಮುಂಬರುವಂತಹ ಚಾಲೆಂಜ್ಗಳಲ್ಲಿ GBA ಎಲೆಕ್ಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ಬೆಂಗಳೂರಲ್ಲಿ ರಾಮಲಿಂಗಾರೆಡ್ಡಿ ಅವರ ಅಸಮಾಧಾನ ಇದೆ, ಮತ್ತು ಕೃಷ್ಣ ಬೈರೇಗೌಡ ಅವರು BDA ಕೊಟ್ಟಿಲ್ಲ, BMRDA ಕೊಟ್ಟಿಲ್ಲ ಅನ್ನುವಂಥದ್ದು, ಮತ್ತು ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥದ್ದು ಬೆಂಗಳೂರಲ್ಲೇ ಪ್ರಮುಖ ನಾಯಕರನ್ನ ಅಸಮಾಧಾನ ಇರುವಂಥ ಸಂದರ್ಭದಲ್ಲಿ ನೀವು ಮುಂದೆ ಬರುವಂಥ GBA ಎಲೆಕ್ಷನನ್ನು ಹೇಗೆ ಎದುರಿಸ್ತೀರಿ? ಅದು ಕೇವಲ ಅಸಮಾಧಾನಗಳು 1 ದಿನ 2 ದಿನ 8 ದಿನ ಅದಾದ ಮೇಲೆ ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತದೆ. ಕಾಲವೇ ನಿಮಗೆಲ್ಲವೂ ಕೂಡ ಉತ್ತರ ಕೊಡ್ತದೆ. ಖಂಡಿತ GBA ಎಲೆಕ್ಷನನ್ನು ಉತ್ತಮ ಫಲಿತಾಂಶವನ್ನು ನಮ್ಮ ಪಕ್ಷ ಗಳಿಸ್ತದೆ. ಕೊಡಬೇಕು ಅಂದರೆ ಸರ್, ಕಾಲವೇ ಉತ್ತರ ಕೊಡಬೇಕು ಅಂದರೆ ನಗರಾಭಿವೃದ್ಧಿ ಇಲಾಖೆನ ರಾಮಲಿಂಗಾರೆಡ್ಡಿ ಅವರಿಗೆ ಕೊಡಬೇಕು, ಅಥವಾ ಕೃಷ್ಣ ಬೈರೇಗೌಡ ಅವರಿಗೆ BMRDA BDA ಕೊಡಬೇಕು, ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು. ಈ 3 ಆಗುತ್ತಾ? ಅದು ನನಗೆ ಗೊತ್ತಿಲ್ಲ, ಅದು ಪಕ್ಷ ತೀರ್ಮಾನ ಮಾಡ್ತದೆ. ನಾನಲ್ಲ ಹೈಕಮಾಂಡು. ಅಲ್ಲ, ತಮ್ಮ ಅಣ್ಣನಿಗೆ GBA ಎಲೆಕ್ಷನ್ ಅನ್ನೋದು ಮೊದಲನೇ ಮುಖ್ಯಮಂತ್ರಿ ಆದ ನಂತರ ಮೊದಲನೇ ಅತಿ ದೊಡ್ಡ ಸವಾಲು ಅನ್ನೋದು. GBA ಎಲೆಕ್ಷನ್ ಒಂದೇ ಅಲ್ಲ, ಎಲ್ಲ ಫಸ್ಟ್ ಚಾಲೆಂಜ್ ಅದೇ. GBA ಎಲೆಕ್ಷನ್ ಒಂದೇ ಅಲ್ಲ, ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಕೂಡ ಬಾಕಿ ಇದೆ. ಹೌದು.
ಗ್ರಾಮ ಪಂಚಾಯಿತಿ ಚುನಾವಣೆ ಬಾಕಿ ಇದೆ, ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಬಾಕಿ ಇದೆ, ಪುರಸಭೆ ನಗರಸಭೆಗಳ ಚುನಾವಣೆ ಬಾಕಿ ಇದೆ. ಎಂಟೈರ್ ಲೋಕಲ್ ಬಾಡೀಸ್ ಏನಿತ್ತ ಹೇಳ್ತಾ ಇದ್ದೀವಿ ಅವೆಲ್ಲವೂ ಕೂಡ ಬಾಕಿ ಇದೆ. ಸೊ ಅವೆಲ್ಲವನ್ನು ಕೂಡ ಇವತ್ತು ನಾವು ಪಕ್ಷ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವು ಸಾಮೂಹಿಕವಾಗಿ ನಾವು ಚುನಾವಣೆಯನ್ನು ಎದುರಿಸಬೇಕಾಗ್ತದೆ. ಅದನ್ನು ಎದುರಿಸಲಿಕ್ಕೆ ಪಕ್ಷ ಸಜ್ಜಾಗ್ತಾ ಇದೆ. ಆ ಚುನಾವಣೆಗಳನ್ನು ಎದುರಿಸುವ ಕಾನ್ಫಿಡೆನ್ಸ್ಗೆ ಈ ಮಂತ್ರಿಗಳ ಅಸಮಾಧಾನ ಅನ್ನೋದು ಅನ್ಎಕ್ಸ್ಪೆಕ್ಟೆಡ್ ಚಾಲೆಂಜ್ ಆಗಿದೆ ನಿಮಗೆ. ಅದೆಲ್ಲ ಇದು ನೀವು ಆಂಟಿಸಿಪೇಟ್ ಮಾಡಿರಲಿಕ್ಕಿಲ್ಲ. ಇಲ್ಲ ನೋಡ್ರಿ, ಎಲ್ಲನೂ ಮಾಮೂಲಿ ಬರ್ತಾನೆ ಇರ್ತವೆ. ಇಂಥವೆಲ್ಲ ಸಹಜ. ರಾಜಕಾರಣದಲ್ಲಿ ಪ್ರತಿಯೊಂದು ವಿಚಾರಗಳು ಕೂಡ ಚರ್ಚೆಗೆ ಬರ್ತಕ್ಕಂಥದ್ದು ಸಹಜ. ಅದನ್ನು ನಿಭಾಯಿಸುವಂಥ ಶಕ್ತಿ ಶಿವಕುಮಾರ್ ಅವರಿಗೆ ಪಕ್ಷಕ್ಕೆ ಇದೆ, ಪಕ್ಷದ ಹೈಕಮಾಂಡ್ಗೆ ಇದೆ. ಇನ್ನೊಂದು ಅಂದರೆ ಹಾರ್ಡ್ಕೋರ್ ರಾಜಕಾರಣವನ್ನು ಹೊರತುಪಡಿಸಿದ ಪ್ರಶ್ನೆ, ನಾನು ಅವತ್ತು ಅವರು ಪ್ರಮಾಣವಚನ ಸ್ವೀಕರಿಸುವಾಗಲೂ ಹೇಳಿದೆ, ಯಾವುದೇ ವ್ಯಕ್ತಿಗೆ ತಾನು ತನ್ನ ಜೀವನದ ಅತಿ ದೊಡ್ಡ ಸ್ಥಾನಕ್ಕೆ ಹೋದಾಗ ಅಪ್ಪ ಅಮ್ಮ ಎದುರಿಗೆ ಕೂತ್ಕೊಂಡು ನೋಡಬೇಕು ಅನ್ನೋದೊಂದಿರುತ್ತೆ. ಆ ಸೌಭಾಗ್ಯ ತಾಯಿಗೆ ಸೌಭಾಗ್ಯ ಇತ್ತು. ಏನು ಅಮ್ಮನ ರಿಯಾಕ್ಷನ್ ಏನಿತ್ತು? ಮಗ ಮುಖ್ಯಮಂತ್ರಿ ಆಗ್ತಿದ್ದಾರೆ. ಅಮ್ಮನಿಗೆ ಖುಷಿ ಇದೆ, ಬಟ್ ಏನಂತ ಅಂದರೆ ಅವ್ರಿಗೆ ಆರೋಗ್ಯ ಅಷ್ಟು ಮೆಮೊರಿ ಲಾಸ್ ಆಗಿದೆ. ಸುಮಾರು 1.5 ವರ್ಷದಿಂದ ಮೆಮೊರಿ ಲಾಸ್ ಆಗಿದೆ. ಮೆಮೊರಿ ಲಾಸ್ ಆಗಿರೋದ್ರಿಂದ ಏನು ಮಾಹಿತಿ ಏನು ನಡೀತಾ ಇದೆ ಅನ್ನೋದು ಸ್ಪಷ್ಟವಾಗಿ ಅವರಿಗೆ ಗೊತ್ತಾಗೋದಿಲ್ಲ. ಸರ್, ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಡಿ ಕೆ ಸುರೇಶು ಸೂಪರ್ CM ಅಂತ ಹೌದಾ? ಯಾಕಂದರೆ ಎಲ್ಲ ಡಿ ಕೆ ಶಿವಕುಮಾರ್ನ ಭೇಟಿ ಆಗೋದಕ್ಕಿರ್ಬೋದು, ಏನಕ್ಕೆ ಹೋದರೂ ಕೂಡ ನಿಮ್ಮ ಮುಖಾಂತರನೇ ಹೋಗಬೇಕು ಅನ್ನೋದು ಒಂದಷ್ಟು ಇಲಾಖೆ ಅವರು ಚರ್ಚೆ ಆಗ್ತಿದೆ, ನಿಜನಾ? ಕೆಲವರು ಅವರು ಇವರು ಹೇಳ್ತಾ ಇರ್ತಾರೆ. ಅಂದರೆ ಈ ಹಿಂದೆ ಯತೀಂದ್ರ ಅಂತ ಅಂತಿದ್ರು, ಅದಕ್ಕಿಂತ ಮುಂಚೆ BY ವಿಜೇಂದ್ರ ಅಂತಿದ್ರು, ಅದಕ್ಕಿಂತ ಮುಂಚೆ ರೇವಣ್ಣ ಅಂತಿದ್ರು, ಇವಾಗ ಶಿವಕುಮಾರ್ ನೀವು ಅಂತ. ನನ್ನ ವಿಚಾರದಲ್ಲಿ ನೀವು ಯಾರು ಹಂಗೆ ಅನ್ಕೊಳಕ್ಕೆ ಹೋಗಬೇಡಿ. ಸದ್ಯಕ್ಕೆ ನಾನು ಆರಾಮಾಗಿದ್ದೀನಿ. ನಮ್ಮ ಲೀಡರ್ಗಳೆಲ್ಲ ಸೇರಿ ನನಗೆ ಹಾಲು ಮೊಸರು ತುಪ್ಪ ಮಾರು ಅಂತ ಹೇಳಿದ್ದಾರೆ, ಅದನ್ನು ಮಾರ್ತಾ ಇದ್ದೀನಿ. ನಿಮಗೂ ಏನಾರ ಬೇಕಾದ್ರೆ ಹೇಳಿ, ಹಾಲು ಮೊಸರು ತುಪ್ಪ ಮಾರಾಟ ಮಾಡ್ತೀನಿ. ಎಸ್ ಆನಂದ್, ಯಾವುದೇ ಮುಖ್ಯಮಂತ್ರಿ ಅಧಿಕಾರಕ್ಕೆ ಬಂದ ತಕ್ಷಣ ಸಹಜವಾಗಿ ಅವರ ಕುಟುಂಬ ಸದಸ್ಯರ ಹಸ್ತಕ್ಷೇಪ ಭಾಳ ದೊಡ್ಡ ಮಟ್ಟ ಚರ್ಚೆ ಆಗುತ್ತೆ. ದೇವರಾಜ ಅರಸು ಕಾಲದಲ್ಲಿ ಅವ್ರ ಹಳೆಯರ ಬಗ್ಗೆ ಆಕ್ಷೇಪಗಳಿತ್ತು. ನಂತರದಲ್ಲಿ ಬಂದ ಮುಖ್ಯಮಂತ್ರಿ ಬಗ್ಗೆನೂ ಕೂಡ ಅವ್ರ ಹಳೆಯರ ಬಗ್ಗೆ ಆಕ್ಷೇಪ ಇತ್ತು. ರಾಮಕೃಷ್ಣ ಸರ್ಕಾರದ ಸಂದರ್ಭದಲ್ಲಿ ಚಿತ್ರನಟರ ಬಗ್ಗೆ ಆಕ್ಷೇಪಗಳಿತ್ತು. ಯಡಿಯೂರಪ್ಪರ ಮೊದಲ ಅವಧಿಯಲ್ಲಿ ಹಿರಿಯ IAS ಅಧಿಕಾರಿ ಬಗ್ಗೆ ಆಕ್ಷೇಪ ಇತ್ತು. ನಂತರದಲ್ಲಿ ಬಂದಂಥ ಸರ್ಕಾರ, ಎರಡನೆಯ ಯಡಿಯೂರಪ್ಪರ ಕಾಲದಲ್ಲಿ ಕುಟುಂಬ ಸದಸ್ಯರ ಹಸ್ತಕ್ಷೇಪ, ನಂತರದಲ್ಲಿ ಕುಮಾರಸ್ವಾಮಿ ಅವರ ಕುಟುಂಬದ ಹಸ್ತಕ್ಷೇಪದ ಚರ್ಚೆಗಳು, ಸಿದ್ದರಾಮಯ್ಯರ ಮೊದಲ ಅವಧಿಯಲ್ಲಿ ಆಕ್ಷೇಪ ಇಲ್ಲದ್ರು ಎರಡನೇ ಅವಧಿಯಲ್ಲಿ ಚರ್ಚೆಗಳಾಯಿತು. ಸಿದ್ದರಾಮಯ್ಯರು ಎರಡನೇ ಅವಧಿಯಲ್ಲಿ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅವ್ರ ಕುಟುಂಬ ಸದಸ್ಯರ ಅಡ್ಡಿ ಅಂತಕ್ಕಂಥ ಚರ್ಚೆಗಳು ಇದೆ. ಹೀಗಿರುವಾಗ ಈಗ ನೀವು ಡಿ ಕೆ ಶಿವಕುಮಾರ್ನ ಸಹೋದರರಾಗಿ ನಿಮ್ಮ ಮುಂದಿನ ನಡೆ, ನಿಮ್ಮ ಮನೆ ಸಲಹಾ ಕೇಂದ್ರ ಆಗಿರುತ್ತೋ ಅಥವಾ ಪವರ್ ಸೆಂಟರ್ ಆಗಿರುತ್ತೋ? ನಾನು ಯಾವುದಕ್ಕೂ ಕೂಡ ಅವಕಾಶ ಕೊಡೋದಿಲ್ಲ. ನನ್ನ ಹತ್ರ 100 ಜನ ಬರ್ಬೋದು, 1000 ಜನ ಬರ್ಬೋದು. ಎಲ್ಲರನ್ನೂ ಕೂಡ ಶಾಂತಚಿತ್ತೆಯಿಂದ ಅವರ ವಿಚಾರಗಳನ್ನು ಕೇಳ್ತೇನೆ. ಆದರೆ ನಾನು ಯಾವುದೇ ವಿಚಾರಕ್ಕೆ ಇಂಟರ್ವ್ಯೂನ್ ಆಗೋದಿಲ್ಲ. ಸೊ ನಾನೇನಾದರೂ ಇಂಟರ್ವ್ಯೂನ್ ಆಯಿತು ಅಂತ ಅಂದರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಾರ್ವಜನಿಕ ಕೆಲಸ ಕಾರ್ಯಗಳಿಗೆ ಸಲಹೆಗಳನ್ನು ಮನವಿಯನ್ನು ಮಾಡ್ತೇನೆ ಹೊರತು ಬೇರೇನೂ ಇಲ್ಲ. ಡಿ ಕೆ ಶಿವಕುಮಾರ್ ಸುರೇಶ್ ಅವರ ಪಾತ್ರದ ಬಗ್ಗೆಯೂ ಕೂಡ ಸಹಜವಾದ ಸಾರ್ವಜನಿಕ ಚರ್ಚೆ ಇದೆ. ಆ ಕಾರಣಕ್ಕಾಗಿ ಸಲಹಾ ಕೇಂದ್ರ ಆಗಬೇಕು ಅನ್ನೋದನ್ನು ಬಯಸ್ತಾ ಇರುವ ಜನಕ್ಕೆ ಇವರು ಪವರ್ ಸೆಂಟರ್ ಆದರೆ ಅಂತಕ್ಕಂಥ ಸಹಜ ಅನುಮಾನ, ಸಂಶಯ. ಫೇರ್ ಎಸ್. ನಾನು ನಿಮಗೆ ಒಂದು ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ನಿಮಗೆ ಅಂತ ಅಂದರೆ ರಾಜ್ಯದ ಜನರಿಗೆ ನನ್ನ ಸಲಹೆಗಳು, ನನ್ನ ಮನವಿ ಏನಿದ್ರೂ ಕೂಡ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದನೇ ಹೊರತು ಯಾವುದೇ ಪವರ್ ಸೆಂಟರ್ ದೃಷ್ಟಿಯಿಂದ ನನ್ನ ತೀರ್ಮಾನಗಳು, ನನ್ನ ಬೇಡಿಕೆಗಳು ಇರೋದಿಲ್ಲ. ನನ್ನ ಸಲಹೆಗಳೇನಿದ್ರೂ ರಾಜ್ಯದ ಒಳಿತಿಗಾಗಿ ಬೇರೆ ಅದರ ಹಿಂದಿನ ಯಾವುದೇ ದೃಷ್ಟಿಕೋನಗಳು ಕೂಡ ನನ್ನನ್ನು ಅಡ್ಡಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಹಿಂದಿನ ಉದಾಹರಣೆಗಳ ಪಾಠಗಳನ್ನು ಕಲಿಯುವಷ್ಟು ಜಾಣತನವೂ ಅವರಿಗಿದೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ತಕ್ಷಣ ಬಹಳ ದೊಡ್ಡ ಮಟ್ಟದಲ್ಲಿ ಸಂಭ್ರಮಗಳೆಲ್ಲ ಇತ್ತು. ಜೊತೆಗೇ ಒಂದು ಆಕ್ಷೇಪ ಇದೆ, ಅಂದರೆ ದ್ವೇಷದ ರಾಜಕಾರಣ ಕರ್ನಾಟಕದಲ್ಲಿ ಮತ್ತೆ ಆರಂಭ ಆಗಬಹುದೇ ಅಂತಕ್ಕಂಥ ಒಂದು ಸಹಜವಾದ ಚರ್ಚೆಗಳು ಸಾಮಾಜಿಕ ಜಾಲತಾಣಗಳ ಚರ್ಚೆ ಕೂಡ ಆಗ್ತಾಯಿದೆ. ಈ ದ್ವೇಷದ ರಾಜಕಾರಣ ಕನಕಪುರ, ರಾಮನಗರ, ಬೆಂಗಳೂರು ಗ್ರಾಮಾಂತರದಲ್ಲಿ ಇದು ಆಗತ್ತೆ ಅನ್ನುವಂಥ ಈ ಚರ್ಚೆಗೆ ನಿಮ್ಮ ಉತ್ತರ ಏನು ಸರ್? ಯಾರ ವಿರುದ್ಧದ ದ್ವೇಷ? ಪಕ್ಷ ಸಂಬಂಧಪಟ್ಟ ಇದು 2 ಪಕ್ಷಗಳ ಮಧ್ಯದಲ್ಲಿ ನೀವು ಒಂದೇ ಒಂದು ಹೇಳಿಕೆ ನಿಮ್ಮ
ರಿಪೋರ್ಟರ್ಸೇ ನಿಮ್ಮ ಜೊತೆಯವರೇ ಈಗ ಕೆಲವು ಪ್ರಶ್ನೆಗಳನ್ನು ಕೇಳಿದ್ರು. ಶಿವಕುಮಾರ್ ಅವರ ರಾಜಕೀಯ ಇತಿಹಾಸದಲ್ಲಿ ಯಾವತ್ತೂ ಕೂಡ ದ್ವೇಷ ರಾಜಕಾರಣವನ್ನು ಮಾಡಲಿಲ್ಲ. ಹಿಂದೆ ಡಿ ಕೆ ಶಿವಕುಮಾರ್ ಅವರಿಗೆ ಮೊದಲನೇ ವೈರಿ UK ಸ್ವಾಮಿ ಅಂತ ಹೇಳಿದರು. ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಕೊನೆಗೆ ಬೆಂಬಲವನ್ನು ಕೊಡ್ತಾ ಬಂದರು. ತದನಂತರದಲ್ಲಿ ನಾರಾಯಣಗೌಡರು ಅಂಥೇಳಿ ಚುನಾವಣೆಗೆ ನಿಂತಿದ್ದರು. ಅವರು ಕೂಡ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಸಖ್ಯವನ್ನು ಬೆಳೆಸ್ಕೊಂಡು ಅವರು ಕೂಡ ಚೆನ್ನಾಗಿದ್ದಾರೆ. ನಂತರದಲ್ಲಿ DM ವಿಶ್ವನಾಥ್ ಅಂತೇಳಿ ರಾಜಕಾರಣದಲ್ಲಿದ್ದರು. ಅವರು ಕೂಡ ನಮ್ಮ ಜೊತೆ ಉತ್ತಮವಾದಂಥ ಬಾಂಧವ್ಯವನ್ನು ಇಟ್ಕೊಂಡಿದ್ದಾರೆ. ಯೋಗೇಶ್ವರವರು ನಮಗೆ ಅವರಿಗೆ ಭಾಳ ವ್ಯತ್ಯಾಸ ಇದೆ ಅಂತ ಹೇಳಿದ್ರು. ಕೊನೆಗೆ ನಾವೇ ನಿಂತು ಅವರ ಚುನಾವಣೆಯನ್ನು ಮಾಡಿದ ಉದಾಹರಣೆ ಇದೆ. ಕುಮಾರಸ್ವಾಮಿಗೂ ದೇವೇಗೌಡರು ಕುಟುಂಬಕ್ಕೂ ಆಗದೇ ಇಲ್ಲ ಅಂತ ಅಂದರು. ಆದರೂ ಕೂಡ ಪಕ್ಷದ ವರಿಷ್ಠರ ಸೂಚನೆಯಂತೆ ಕುಮಾರಸ್ವಾಮಿ ಅವ್ರ ಜೊತೆ ಉತ್ತಮವಾದಂಥ ಬಾಂಧವ್ಯವನ್ನು ಇಟ್ಕೊಂಡು ಸರ್ಕಾರದಲ್ಲಿ ಅವ್ರ ಕೈ ಕೆಳಗಡೆ ಕೆಲಸ ಮಾಡಿದ ಉದಾಹರಣೆ ಇದೆ. ದೇವೇಗೌಡರ ಜೊತೆನೂ ಕೂಡ ಉತ್ತಮವಾದಂಥ ಬಾಂಧವ್ಯವನ್ನು ಇಟ್ಕೊಂಡು ನಾವು ಬಂದಿದ್ದೇವೆ. ಯಾರನ್ನೂ ಕೂಡ ದ್ವೇಷ ಮಾಡ್ತಕ್ಕಂಥ ಪ್ರಶ್ನೆ ನಮ್ಮಲ್ಲಿಲ್ಲ. ನಮ್ಮ ಗುರಿ ಇರ್ತಕ್ಕಂಥದ್ದು ರಾಜ್ಯದ ದೃಷ್ಟಿಯಿಂದ ಯಾರೇ ಬಂದರೂ ಕೂಡ, ಯಾರೇ ಸಲಹೆಗಳು ಕೊಟ್ಟರೂ ಕೂಡ, ಯಾರೇ ಏನೇ ಹೇಳಿದ್ರು ಕೂಡ ಎಲ್ಲವನ್ನೂ ಕೂಡ ಒಂದು ಸಮಚಿತ್ತವಾಗಿ ಚಿಂತನೆ ಮಾಡ್ತಾ ನಾವು ಕೆಲಸ ಮಾಡ್ತೇವೆ. ಅದರ ಬಗ್ಗೆ ನಿಮಗಾಗಲಿ, ರಾಜ್ಯದ ಜನರಿಗಾಗಲಿ ಅಥವಾ ನಮ್ಮ ಜಿಲ್ಲೆಯ ಸುತ್ತಮುತ್ತಲಿನ ಜನರಿಗಾಗಲಿ ಯಾವುದೇ ಅನುಮಾನಗಳು ಬೇಡ. ಪ್ರಮಾಣ ವಚನದ ದಿವಸ ದೇವೇಗೌಡರು ಮತ್ತು ಯಡಿಯೂರಪ್ಪನವರನ್ನ ಭೇಟಿಯಾಗಿ ಅವರ ಆಶೀರ್ವಾದ ತಗೊಂಡಿದ್ದು. ಪ್ರಮಾಣ ವಚನ ಮುಗಿದ ನಂತರ ಜಗದೀಶ್ ಶೆಟ್ಟರು ಮತ್ತು ಸದಾನಂದ ಗೌಡರನ್ನ ಹೋಗಿ ಸೌಹಾರ್ದಯುತ ಭೇಟಿಯಾದದ್ದು. ಐಡಿಯಾ ಯಾರ್ದಿದು? ಐಡಿಯಾ ಯಾರ್ದಿತ್ತು ಅನ್ನೋದು ಮುಖ್ಯ ಅಲ್ಲ, ಒಳ್ಳೆಯ ಬೆಳವಣಿಗೆಗಳು ಅಂತ ಹೇಳಲಿಕ್ಕೆ ಬಯಸ್ತೇನೆ. ರಾಜ್ಯದ ಹಿತದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕುಮಾರಸ್ವಾಮಿ ಅವರೊಬ್ಬರನ್ನ ಭೇಟಿಯಾಗಿದ್ರೆ ಇನ್ನೂ ಒಳ್ಳೆಯ ಬೆಳವಣಿಗೆ ಆಗ್ತಿತ್ತು. ಆದರೆ ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತಿದ್ದಾರೆ ಕುಮಾರಸ್ವಾಮಿ. ಅವ್ರಿಗೂ ಕೂಡ ಸಮಯಾವಕಾಶವನ್ನು ಕೇಳಿದ್ದಾರೆ, ಅವ್ರು ಕೊಟ್ಟಿಲ್ಲ. ಅವ್ರು ಕೊಟ್ಟರೆ ಅವರನ್ನು ಕೂಡ ಭೇಟಿ ಮಾಡ್ತಾರೆ. ಯಾಕಂದರೆ ಅವರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮಾತ್ರ ಅಲ್ಲ, ಕೇಂದ್ರದ ಸಂಪುಟ ದರ್ಜೆಯ ಸಚಿವರಿದ್ದಾರೆ. ಅವರಿಂದನೂ ಕೂಡ ಒಂದಷ್ಟು ಅನುಕೂಲಗಳು ರಾಜ್ಯಕ್ಕೆ ಆಗಲಿ ಅನ್ನತಕ್ಕಂಥ ಉದ್ದೇಶದಿಂದ ಅವರನ್ನು ಕೂಡ ಭೇಟಿ ಮಾಡ್ತಾರೆ. ಸರ್, ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಸರ್ವ ಸಮುದಾಯದ ಸ್ವಾಮೀಜಿಗಳು, ಅವರ ಪಟ್ಟಿ, ಅವರಿಗೆ ಆಹ್ವಾನ ಹೋದಂಥ ರೀತಿ ಮತ್ತು ವೇಗ ಇದೆಲ್ಲ ನೋಡಿದರೆ ಇದು 6 ತಿಂಗಳಿಂದ ತಯಾರಿ ಆಗ್ತಿತ್ತಾ ಅಂತ ಡೌಟ್ ಬಂತು ನಮಗೆ. ಯಾರ್ಯಾರನ್ನು ಕರಿಬೇಕು, ಯಾರಿಗೆ ಹೆಂಗೆ ಆಹ್ವಾನ ಹೋಗಬೇಕು, ಎಲ್ಲವೂ ಎಲ್ಲ ಧರ್ಮದವರು ಕೂಡ ನಮಗೆ ಭಾಳ ಮುಖ್ಯ. ಎಲ್ಲ ಸ್ವಾಮೀಜಿಗಳು ಇತ್ತು ಅಂತ ಅಂದರೆ ಇಡೀ ರಾಜ್ಯದ ಸಮುದಾಯದ ಆಶೀರ್ವಾದ ಇರುತ್ತೆ ಅನ್ನೋ ದೃಷ್ಟಿಯಿಂದ ಎಲ್ಲರನ್ನೂ ಕೂಡ ಕರೆದಿದ್ದೇವೆ. ಸೊ ಎಲ್ಲವನ್ನು ಕೂಡ ಪಾಲಿಸಬೇಕು. ಹಾಗಾಗಿ ಎಲ್ಲರನ್ನು ಜೊತೆಲಿ ತೊಗೊಂಡು ಹೋಗ್ತಾ ಇದ್ವಿ ಅಂತಕ್ಕಂಥ ಒಂದು ಸಂದೇಶ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಎಸ್ ಸರ್, ಎಲ್ಲ ಸಾಕಷ್ಟು ರಾಜಕೀಯದಲ್ಲಿ ದ್ವೇಷಗಳಿದ್ದೇ ಇರುತ್ತೆ. ಅದು ಕ್ಯಾಮ್ರಾ ಮುಂದೆ ಬಂದಂಥ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಹೊರಗಡೆ ಬರುತ್ತೆ. ಆದರೆ ಮತ್ತು ನಿಮ್ಮ ಕುಟುಂಬ ಮತ್ತು ಕುಮಾರಸ್ವಾಮಿಯವರ ಜೊತೆಯಿನ ರಾಜಕೀಯವನ್ನು ಹೊರತುಪಡಿಸಿರುವಂಥ ಸಂಬಂಧ ಹೇಗಿದೆ ಸರ್? ನಾರ್ಮಲ್ಲಾಗಿ ಕ್ಯಾಮ್ರಾ ಮುಂದೆ ಇರಬಹುದು ಅಥವಾ ಅಧಿವೇಶನದಲ್ಲಿ ಮಾತನಾಡುವಂಥದ್ದು ನಾವು ನೋಡಿದ್ದೀವಿ. ಅದರಿಂದ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ತುಂಬ ಚೆನ್ನಾಗಿರ್ತಾರೆ. ಆದರೆ ನೀವು ಮತ್ತು ಕುಮಾರಸ್ವಾಮಿಯವರು ಎಲ್ಲೂ ಕೂಡ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿಲ್ಲ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ನೀವೇನು ಹೇಳ್ತೀರಾ ಇದಕ್ಕೆ? ಇಲ್ಲ, ಅವರು ಎಲ್ಲೇ ಸಿಕ್ಕಿದ್ರು ಕೂಡ ಅವರು ನಮ್ಮನ್ನು ಮಾತಾಡಿಸ್ತಾರೆ, ನಾವು ಅವರನ್ನು ಮಾತಾಡಿಸ್ತೇವೆ. ಅವರು ಗೌರವಯುತವಾಗಿ ನಡ್ಕೊಂಡಾಗ ನಾವು ಗೌರವಯುತವಾಗಿ ನಡೀತಾರೆ. ರಾಜಕೀಯವಾಗಿ ಅವರೇನೇ ತೀಕ್ಷ್ಣವಾದಂಥ ಉತ್ತರ ಕೊಟ್ಟರೆ ನಾವು ಅಷ್ಟೇ ತೀಕ್ಷ್ಣವಾದಂಥ ಉತ್ತರಗಳನ್ನು ಕೊಡಬೇಕಾಗ್ತದೆ. ಯಾಕೆ ಅಂತ ಅಂದರೆ ನಮ್ಮ ಕಾರ್ಯಕರ್ತರು ನಮ್ಮ ಹೇಳಿಕೆಗಳನ್ನು ಭಾಳ ಗಮನಿಸ್ತಾ ಇರ್ತಾರೆ. ಸೊ ಹಾಗಾಗಿ ಕೆಲವು ವಿಚಾರಗಳಲ್ಲಿ ಅವ್ರ ತೀಕ್ಷ್ಣತೆಗೆ ನಮ್ಮ ತೀಕ್ಷ್ಣತೆಯ ಉತ್ತರ ಇರ್ತದೆ. ಅದನ್ನು ಬಿಟ್ಟರೆ ವೈಯಕ್ತಿಕವಾದಂಥ ಭಿನ್ನಾಭಿಪ್ರಾಯಗಳೇನೂ ಇಲ್ಲ. ಮುಖ್ಯಮಂತ್ರಿ ಆಗಬೇಕು ಅನ್ನೋ ಅತಿ ದೊಡ್ಡ ಕನಸಿತ್ತು. ಆ ಕನಸು ಈಡೇರಿದೆ. ಡಿ ಕೆ ಸುರೇಶ್ ಅವರೇ, ಚಾಲೆಂಜ್ ಇನ್ನು ಮುಂದಿಂದಿದೆ. ಸಿದ್ದರಾಮಯ್ಯನವರು ಕೆಳಗಿಳಿದ ನಂತರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದದ್ದು. ಸಿದ್ದರಾಮಯ್ಯನವರು ಅಹಿಂದ ನಾಯಕ ಅನ್ನಿಸಿಕೊಂಡವರು, ಮಾಸ್ ಲೀಡರ್ ಅನ್ನಿಸಿಕೊಂಡವರು. ಅವ್ರ ಹಿಂದೊಂದು ವೋಟ್ ಬ್ಯಾಂಕ್ ಇತ್ತು. ಆ ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಆಗುತ್ತಾ, ಆಗದೇ ಇರೋ ಹಾಗೆ ಏನು ಮಾಡಬೇಕು? ಡಿ ಕೆ ಶಿವಕುಮಾರ್ ಅವರು ಹೊಸ ವೋಟ್ ಬ್ಯಾಂಕನ್ನು ಯಾವುದನ್ನು ತಗೊಂಡು ಬರ್ತಾರೆ ಕಾಂಗ್ರೆಸ್ಸಿಗೆ? ಒಕ್ಕಲಿಗೆ ವೋಟ್ ಬ್ಯಾಂಕ್ ಬರುತ್ತೆ ಅನ್ನೋದಾದರೆ ಅದು ಹಳೆ ಮೈಸೂರಿಗೆ ಸೀಮಿತವಾಗಿರುವಂಥ ವೋಟ್ ಬ್ಯಾಂಕು. ಮೈನಸ್ ಎಷ್ಟಾಗುತ್ತೆ, ಪ್ಲಸ್ ಎಷ್ಟಾಗುತ್ತೆ, ಆ ಲೆಕ್ಕಾಚಾರಗಳ ಬಗ್ಗೆ ಮಾತಾಡೋದಾದರೆ
ಈಗೆಲ್ಲ ಅದರ ಲೆಕ್ಕಾಚಾರಗಳು ಅನವಶ್ಯಕ. ಇನ್ನು ಚುನಾವಣೆ 1.5-2 ವರ್ಷ ಇದೆ. ಸೊ ಏನೇ ಇದ್ದರೂ ಸವಾಲುಗಳಂತೂ ಇದ್ದೇ ಇದೆ. ಈ ರಾಜ್ಯವನ್ನು ಅಭಿವೃದ್ಧಿಪಡಿಸಬೇಕಾದಂಥ ಜವಾಬ್ದಾರಿ ಮಾನ್ಯ ಮುಖ್ಯಮಂತ್ರಿಗಳ ಮೇಲಿದೆ. ನಾನು ಆಗಲೇ ಹೇಳಿದ್ದೇನೆ, ಅವರ ನಡೆ ನುಡಿ ಹಾವ ಭಾವ ಎಲ್ಲವೂ ಕೂಡ ಮುಖ್ಯ ಆಗ್ತದೆ. ಸೊ ಇವತ್ತು ಏನು 35 ವರ್ಷಗಳು 40 ವರ್ಷಗಳ ರಾಜಕಾರಣದ ಅನುಭವ ಇದೆ, ಆ ಎಲ್ಲ ಅನುಭವಗಳನ್ನು ಇವತ್ತು ಧಾರೆ ಎರಿಬೇಕಾಗ್ತದೆ. ಸೊ ಅದನ್ನು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಅಂದುಕೊಂಡದ್ದಕ್ಕಿಂತ ಸರಳವಾಗಿ ಮತ್ತು ಸುಲಭವಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಿದ್ದಾರೆ. ಅವ್ರು ಸುಮ್ಮನೆ ಇರ್ತಾರೆ ಅಂತ ನಿರೀಕ್ಷೆಯ? ಅಲ್ಲ, ಅವರೇ ನಮ್ಮ ನಾಯಕರು. ಅವರ ನಾಯಕತ್ವದಲ್ಲೇ ನಾವು ಮುಂದೆ ನಮ್ಮ ಸರ್ಕಾರನೂ ಜೊತೆಯಾಗಿ ಹೋಗ್ತದೆ. ಚುನಾವಣೆಯೂ ಕೂಡ ಅವರ ನಾಯಕತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲೇ ನಾವು ಮಾಡ್ತೇವೆ. ಅದ್ರ ಬಗ್ಗೆ ಯಾವುದೇ ಅನುಮಾನಗಳಿಲ್ಲ. ಪಕ್ಷದ ವರಿಷ್ಠರು ಅದೆಲ್ಲವನ್ನು ಕೂಡ ಗಮನಿಸ್ತಾರೆ. ಆ ಸಲಹೆಗಳನ್ನು ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಸರ್ಕಾರ ಚೆನ್ನಾಗಿ ನಡಿಬೇಕಂದ್ರೆ ಸರ್, ಪಕ್ಷದ ಅಧ್ಯಕ್ಷರು ಮತ್ತು CM ಮಧ್ಯೆ ಒಂದು ಸಮನ್ವಯತೆ ಇರಬೇಕಾಗುತ್ತೆ. ಈಗ ನೋಡಿದರೆ DK ಶಿವಕುಮಾರ್ ಅವರು ಸದನದಲ್ಲೇ ನಿಂತು ನಮಸ್ತೆ ಸದಾ ವತ್ಸಲೆ ಅಂತಾರೆ. ಹಾಗೆ ಈ ಕಡೆ ನೋಡಿದರೆ ಪಕ್ಷದ ಅಧ್ಯಕ್ಷರು ಹೊಸದಾಗಿ ಆಯ್ಕೆ ಆದಂಥವರು BK ಹರಿಪ್ರಸಾದ್ ಅವ್ರು ನೋಡಿದರೆ ಯಾವಾಗ ನೋಡು ಕಟ್ಟರ್ ವಿರೋಧಿ RSS. ಇದು ಹೆಂಗೆ ವರ್ಕ್ ಆಗುತ್ತೆ ಅಂತೀರಿ ಸರ್ ನೀವು? ಮಾನ್ಯ ನಮ್ಮ ನೂತನ ಅಧ್ಯಕ್ಷರು ಹರಿಪ್ರಸಾದ್ ಅವರು ಪಕ್ಷದ ಶಿಸ್ತಿನ ಸಿಪಾಯಿ. ಸುಮಾರು 45 ವರ್ಷಗಳ ಕಾಲ ಅವರು ಪಕ್ಷದಲ್ಲಿ ವಿವಿಧ ಹಂತಗಳಲ್ಲಿ ವಿವಿಧ ಹುದ್ದೆಗಳನ್ನು ನೋಡಿದ್ದಾರೆ. ಇಡೀ ರಾಷ್ಟ್ರದ ರಾಜಕಾರಣದಲ್ಲಿ ಅನೇಕ ರಾಜ್ಯಗಳಲ್ಲಿ ನಾಯಕತ್ವವನ್ನು ವಹಿಸಿ ಕೆಲಸ ಮಾಡಿದಂಥವ್ರು. ಸೊ ಇಲ್ಲೇನು ಅವ್ರಿಗೇನು ಕಷ್ಟ ಅನಿಸೋದಿಲ್ಲ. ಶಿವಕುಮಾರ್ ಅವರು ಕೂಡ ಜೊತೆಯಾಗಿ ರಾಜಕಾರಣವನ್ನು ಅವರು ಮಾಡ್ಕೊಂಡು ಬಂದಿರೋರು. ಅವರಲ್ಲಿ ಸಮನ್ವಯತೆ ಇದೆ, ಒಟ್ಟಾಗಿ ಕೆಲಸ ಮಾಡ್ತಾರೆ. ಸೊ ಐಡಿಯಾಲಜಿಗಳಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳ್ತೀರಿ. ಇಬ್ಬರೂ ಕೂಡ ಕಾಂಗ್ರೆಸ್ಸಿಗರೇ, ಒಂದೇ ಐಡಿಯಾಲಜಿ. ಕಾಂಗ್ರೆಸ್ ಸರ್ವಧರ್ಮ ಪಾಲನೆಯನ್ನು ಮಾಡ್ತದೆ, ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುತ್ತೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ಹಿಂದೂಗಳಿಗೆ ಅನ್ಯಾಯ ಹಂಗಾಗ್ತಿದೆ ಹಿಂಗಾಗ್ತಿದೆ ಅಂತ ಹೇಳೋ ಅವಕಾಶಗಳನ್ನು BJP ಅವರು ಕೊಡೋದೇ ಇಲ್ಲ ಅಂತ ಒಂದು ಮಾತಿದೆ. ಅಲ್ಲ, BJP ಅವ್ರ ಸ್ಟ್ರಾಟಜಿ ಏನು ಅಂತ ನಮಗೆ ಗೊತ್ತಿಲ್ಲ. ನಮ್ದೇನು ಅವಕಾಶ ಸಿಗಲ್ಲ ಅವ್ರಿಗೆ ಅಂತ ಅದು ಗೊತ್ತಿಲ್ಲ. ಕಾದು ನೋಡ್ಬೇಕು ಅದನ್ನೆಲ್ಲನೂ. ಇವರಿಗೆ ಕುಂಭಮೇಳಕ್ಕೆ ಹೋಗುವುದಕ್ಕೂ ಯಾವುದೇ ಹಿಂಜರಿಕೆ ಇಲ್ಲ. ಸದ್ಗುರು ಅವರ ಆಶ್ರಮಕ್ಕೆ ಹೋಗಿ ಕಾರ್ಯಕ್ರಮದಲ್ಲಿ ಕೂತ್ಕೊಳ್ಳೋದಕ್ಕೂ ಯಾವುದೇ ಹಿಂಜರಿಕೆ ಇಲ್ಲ. ಸಿದ್ದರಾಮಯ್ಯನವ್ರಿಗೆ ಆ ರೀತಿಯ ಹಿಂಜರಿಕೆಗಳು ತುಂಬ ಇದ್ದು, ಆದ್ದರಿಂದ ಸಿದ್ದರಾಮಯ್ಯನವ್ರ ವಿರುದ್ಧ ಮಾತಾಡೋದಕ್ಕೆ ಹೋರಾಡೋದಕ್ಕೆ BJP ಅವ್ರಿಗೆ ಒಂದು ಅವಕಾಶ ಸಿಕ್ತಿತ್ತಪ್ಪ. DK ಶಿವಕುಮಾರ್ ವಿರುದ್ಧ ಏನಂತ ಹೋರಾಟ ಮಾಡ್ತಾರೆ? ಹೊಸ ಕಾರಣಗಳನ್ನು BJP ಅವ್ರು ಹುಡುಕೊಳ್ಬೇಕಾಗತ್ತಾ? ಇಲ್ಲ, ಕಾರಣಗಳೇನು ಹುಡ್ಕೊಡ್ತಾರೋ ಬಿಡ್ತಾರೋ, ನಾವು ಸರಿಯಾದ ದಾರಿನಲ್ಲಿ ನಡಿಬೇಕು ಅಷ್ಟೇ. ಬೇರೆಯವ್ರಿಗೆ ಕಟ್ಕೊಂಡು ನಮಗೇನಾಗಬೇಕು? DK ಸುರೇಶ್ ಅವರು KMF MD ಆಗ್ತಾರಾ, KMF ಅಧ್ಯಕ್ಷರಾಗ್ತಾರಾ, ಅಥವಾ ಮುಂದೆ MLA ಅಥವಾ MP ಆಗೋದಕ್ಕೆ ಅದಕ್ಕೆ ಟ್ರೈ ಮಾಡ್ತಾರಾ ಸರ್? ನನಗೆ ಏನೂ ಆಸಕ್ತಿ ಇಲ್ಲ. ನನ್ನ ಆಸಕ್ತಿ ಎಲ್ಲ ಇದ್ದಿದ್ದೆಲ್ಲ ಆಗಿದೆ, ಆಸೆ ಎಲ್ಲ ಮುಗಿದಿದೆ. ಈಗ ಮುಂದಕ್ಕೆ ಏನಪ್ಪ ಅಂತಂದರೆ ನೆಮ್ಮದಿಯ ಜೀವನ, ಉತ್ತಮವಾದಂಥ ರೀತಿಯಲ್ಲಿ ನಮ್ಮ ಅಣ್ಣ ಒಳ್ಳೆಯ ಹೆಸರು ತಗೋಬೇಕು ಈ ರಾಜ್ಯದಲ್ಲಿ, ಈ ರಾಷ್ಟ್ರದಲ್ಲಿ ಅನ್ನೋವಂಥ ಒಂದು ಆಶಯ ಇದೆ. ಸೊ ನಾನು ಬದುಕಿದ್ರೆ, ಇಲ್ಲ ಅಂತ ಅಂದರೆ ಸಾಕು ನನಗಿಷ್ಟೆ. ವೈರಾಗ್ಯ ಮತ್ತು ರಾಜಕಾರಣ ತದ್ವಿರುದ್ಧ ಶಬ್ದಗಳು. ಸರ್, ಇವಾಗ ಪ್ರಸ್ತುತ ರಾಜ್ಯ ರಾಜಕಾರಣದಲ್ಲಿ ಯಾವುದೇ ಸಚಿವ ಸಂಪುಟದಲ್ಲಿ ಇರದೆಯೇ ಅತ್ಯಂತ ಪ್ರಭಾವವಾದಂತಹ ವ್ಯಕ್ತಿ DK ಸುರೇಶ್ ಅವರು ಅಂತ. ಜೊತೆಗೆ ಕೇಂದ್ರದಲ್ಲಿ ಕಾಂಗ್ರೆಸ್ ಪರಿಸ್ಥಿತಿಯನ್ನು ನೋಡೋದಾದರೆ ಅತ್ಯಂತ ಸುರಕ್ಷಿತವಾಗಿದ್ದಂತಹ ರಾಜ್ಯ ಕರ್ನಾಟಕ. ಇದರಲ್ಲೂ ಕೆಲವೊಂದಿಷ್ಟು ಸವಾಲುಗಳು ಮುಂದೆ ಇದ್ದೇ ಇರುತ್ತೆ. ಅವು ಯಾವ ರೀತಿಯಾದಂಥ ಸವಾಲುಗಳು ಕೇಂದ್ರದ ಹಿತದೃಷ್ಟಿಯಿಂದ ಕೊಟ್ಟಿದ್ದಾರೆ. ಈ ಸವಾಲಿನ ಆಧಾರದ ಮೇಲ್ಗಡೆ DK ಸುರೇಶ್ ಅವರ ಹಾದಿ ರಾಜ್ಯ ಮತ್ತು ಕೇಂದ್ರದ ನಡುವೆ ಬದಲಾಗುತ್ತಾ ಅಂತ? ಯಾವುದು ಬದಲಾಗೋದೇನೂ ಇಲ್ಲ. ಸವಾಲುಗಳಿದೆ, ಸವಾಲುಗಳ ಜೊತೆ ಅನುಭವನೂ ಇದೆ ಯಾರಿಗೆ? DK ಶಿವಕುಮಾರ್ ಅವ್ರಿಗೆ. ಸೊ ಎಲ್ಲವನ್ನೂ ಕೂಡ ಕೇಂದ್ರ ಮತ್ತು ರಾಜ್ಯ ಎರಡನ್ನೂ ಗಮನದಲ್ಲಿಟ್ಕೊಂಡು, ಪಕ್ಷವನ್ನು ಗಮನದಲ್ಲಿಟ್ಕೊಂಡು, ಇದೆಲ್ಲದಕ್ಕಿಂತ ಮುಖ್ಯವಾಗಿ ರಾಜ್ಯದ ಹಿತವನ್ನು ಕಾಪಾಡ್ತಕ್ಕಂಥದ್ದು ಭಾಳ ಮುಖ್ಯ. ಅದನ್ನು ಕೂಡ ಗಮನದಲ್ಲಿಟ್ಕೊಂಡು ಕೆಲಸ ಮಾಡ್ತಾರೆ. ರಾಜೀನಾಮೆ ಕೊಡಿ ಅಂತ ಹೇಳುವುದಕ್ಕೆ ಸಿದ್ದರಾಮಯ್ಯನವರನ್ನು ದೆಹಲಿಗೆ ಕರೆದ ಸಂದರ್ಭದಲ್ಲಿ ನೀವು ರಾಜ್ಯಸಭೆಗೆ ಬಂದುಬಿಡಿ ಅನ್ನೋ ಒಂದು ಆಫರನ್ನು ಕೊಡಲಾಯಿತು ಅವರಿಗೆ. ಅದನ್ನು ಸಿದ್ದರಾಮಯ್ಯನವರು ನಿರಾಕರಿಸಿದರು. ಸಿದ್ದರಾಮಯ್ಯನವರು ಒಪ್ಕೊಂಡು ಬಿಟ್ಟಿದ್ರೆ ಬಹಳ ಒಳ್ಳೆಯದಿತ್ತು ಅಂತ ಯಾವತ್ತಾದರೂ ಅನಿಸಿದೆಯಾ ನಿಮಗೆ? ಇಲ್ಲ, ಆ ಥರ ಏನಿಲ್ಲ. ರಾಜ್ಯಸಭೆಗೆ ಹೋಗಿದ್ದರೆ
ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ನ ಸಂಘಟನೆಗೆ ಹೆಲ್ಪ್ ನೋಡಿ, ಆಗ್ತಿತ್ತು, OBC ಸಂಘಟನೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಅವ್ರು ಮಾಡಬಹುದಾಗಿತ್ತು ಅಂತ. ಈಗಲೂ ಅವರು ರಾಷ್ಟ್ರ ಮಟ್ಟದ ನಾಯಕರೇ. ಈಗಲೂ ಅವ್ರನ್ನ ಪಕ್ಷ ಎಲ್ಲದಕ್ಕೂ ಕೂಡ ಬಳಸ್ಕೊಳ್ತದೆ. ರಾಜ್ಯದಲ್ಲೂ ಬಳಸ್ಕೊಳ್ತೇವೆ, ಕೇಂದ್ರದಲ್ಲೂ ಬಳಸ್ಕೊಳ್ತೇವೆ. ಅದ್ರ ಬಗ್ಗೆ ಯಾವುದೇ ಚರ್ಚೆ ಇಲ್ಲ. ಅವರೆಲ್ಲೇ ಇದ್ದರೂ ಕೂಡ ನಮ್ಮ ನಾಯಕರು. ಅವ್ರಿಗೆ ಸಿಗಬೇಕಾದಂಥ ಗೌರವ, ಸ್ಥಾನಮಾನ ಎಲ್ಲವೂ ಕೂಡ ಸಿಗ್ತದೆ. ರಾಷ್ಟ್ರೀಯ ಮಟ್ಟದ ಬೆಳವಣಿಗೆಗಳನ್ನು ಹೇಗೆ ನೋಡ್ತಾ ಇದ್ದೀರಿ DK ಸುರೇಶ್ ಅವರೇ? BJP ಒಂದು ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಅಪೋಸಿಷನ್ ಪಾರ್ಟಿಗಳನ್ನು ಆಪೋಷಣ ತೆಗೆದುಕೊಳ್ತಾ ಹೋಗ್ತಿದೆ. ಪಶ್ಚಿಮ ಬಂಗಾಳದಲ್ಲಿ ಒಂದು ಚುನಾವಣೆ ಸೋತರೆ ಮಮತಾ ಬ್ಯಾನರ್ಜಿಯವರ ಕೈಯಲ್ಲಿ ಅವ್ರ ಪಾರ್ಟಿನೇ ಇಲ್ಲ ಅನ್ನೋ ಪರಿಸ್ಥಿತಿ. ಇಲ್ಲಿ ಉದ್ಧವ್ ಠಾಕ್ರೆ ಬಣದ 9 ಸಂಸದರ ಪೈಕಿ 7 ಜನ ಏನೋ ಬಿಟ್ಟು ಹೋಗ್ತಿದ್ದಾರಂತೆ. ಅಲ್ಲಿ ಅಖಿಲೇಶ್ ಯಾದವ್ಗೆ ಅದೇ ರೀತಿಯಾದಂಥ ಸಮಸ್ಯೆ ಆಗ್ತಿದೆ. ಹೀಗಿರುವಾಗ ರಾಜ್ಯಗಳಲ್ಲಿ ಪಕ್ಷಗಳನ್ನು ಉಳಿಸ್ಕೊಳ್ಳೋದೇ ಕಷ್ಟ ಅನ್ನೋ ಪರಿಸ್ಥಿತಿನ ಮೋದಿ, ಅಮಿತ್ ಶಾ ಅವರ ಟೀಮ್ ನಿರ್ಮಾಣ ಮಾಡ್ತಿದೆಯಾ? ಹೀಗಾದ್ರೆ ಮುಂದಿನ ರಾಜಕೀಯ ಪರಿಸ್ಥಿತಿ ಹೆಂಗಿರುತ್ತೆ? ಅದು ರಾಷ್ಟ್ರ ರಾಜಕಾರಣದ ಬಗ್ಗೆ ಬೇರೆ ಸಂದರ್ಭದಲ್ಲಿ ಮಾತಾಡೋಣ. ಇನ್ನು ಭಾಳಷ್ಟು ಸಮಯ ಇದೆ. ಆ ಚಾಲೆಂಜ್ಗಳು ಇಲ್ಲೂ ಬರುತ್ತೆ ಅಂತ ನಾನು ಹೇಳಿದ್ದು. ಶತಾಯ ಗತಾಯ ಬರೀ ಹುಕ್ ಆರ್ ಕ್ರುಕ್ ನಾವು ಅಧಿಕಾರಕ್ಕೆ ಬರಬೇಕು, ನಮ್ಮ ಕೈಯಲ್ಲಿ ರಾಜ್ಯಗಳು ಇರಬೇಕು. ನಾನು ಹೇಳಿದ್ನಲ್ಲ, ಕರ್ನಾಟಕದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು, ಮಾನ್ಯ ಅಧ್ಯಕ್ಷರು ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ಮತ್ತೆ 28ಕ್ಕೆ ಸರ್ಕಾರ ಅಧಿಕಾರಕ್ಕೆ ಬರೋ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳನ್ನು ಮಾಡ್ತೇವೆ. ಜನರ ಮತ್ತು ಮಾಧ್ಯಮಗಳ ಸೃಷ್ಟಿ ಏನಿರ್ತದೆ ಅದಕ್ಕೆ ತದ್ವಿರುದ್ಧವಾಗಿ ನಡ್ಕೋತಾರೆ. 2028ಕ್ಕೆ ಮತ್ತೆ ಅಧಿಕಾರಕ್ಕೆ ಬರುವುದಕ್ಕೆ DK ಶಿವಕುಮಾರ್ ಅವರ ಜೊತೆ ಕೆಮಿಸ್ಟ್ರಿ ಮ್ಯಾಚ್ ಆಗುವಂಥ KPCC ಅಧ್ಯಕ್ಷರೊಬ್ಬರು ಬೇಕಾಗಿತ್ತು ಅಂತ ಅನ್ಸೋದಿಲ್ವಾ? ಒಳ್ಳೆಯ ಹಿರಿಯ ನಾಯಕರಿದ್ದಾರೆ, ಅವರ ಮಾರ್ಗದರ್ಶನದಲ್ಲಿ ಪಕ್ಷ ಸಂಘಟನೆ ಆಗುತ್ತೆ. ಎಸ್ ಸರ್, DK ಶಿವಕುಮಾರ್ ಅಂದರೆ ಕರ್ನಾಟಕ ಜನತೆಗೆ ಆ್ಯಸ್ ಅ ಪೊಲಿಟಿಕಲ್ ಫಿಗರ್ ಗೊತ್ತು. ನೀವು ಬಾಲ್ಯದಿಂದ ನಿಮ್ಮ ಅಣ್ಣನ ನೋಡ್ಕೊಂಡು ಬಂದಿದ್ದೀರಾ. ಈಗ ಹೇಗೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವ್ರಿಗೆ ಒಂದು ಕ್ವಾಲಿಟಿ ಇದೆ, ಅಂದರೆ ಏನೇ ಒಂದು ಸ್ಕೀಮ್ ಆಗಿರ್ಬೋದು ಎಲ್ಲನೂ ಇಡೀ ಭಾರತದಾದ್ಯಂತ ಒಂದು ಮಾಸ್ ಆಗಿ ಇಂಪ್ಲಿಮೆಂಟ್ ಮಾಡೋ ಥರ ಒಂದು ಕ್ವಾಲಿಟಿ ಇದೆ. ಆ ಥರ ನಿಮಗೆ ಅನಿಸೋ ಪ್ರಕಾರ DK ಶಿವಕುಮಾರ್ ಅವ್ರಿಗೆ ಯಾವ ಒಂದು ಕ್ವಾಲಿಟಿ ಕರ್ನಾಟಕದ ಅಭಿವೃದ್ಧಿಗೆ ಅದು ಸಹಾಯ ಮಾಡುತ್ತೆ ಅಂತ ನಿಮಗೆ ಅನಿಸುತ್ತೆ ಸರ್? ನೀವು ಬಾಲ್ಯದಿಂದ ಅವ್ರನ್ನ ನೋಡಿರೋದ್ರಿಂದ ಕರ್ನಾಟಕದ ಜೀವಂತ ಸಮಸ್ಯೆಗಳೇನಿದೆ ಜೊತೆ ರಾಜ್ಯದ ಅಭಿವೃದ್ಧಿ ಏನು, ರಾಜ್ಯವನ್ನು ಕಳೆದ 40 ವರ್ಷಗಳಿಂದ ಸುತ್ತಾಡಿ ನೋಡಿರ್ತಕ್ಕಂಥದ್ದಿದೆ. ಇದಕ್ಕೆ ಹಂತ ಹಂತವಾಗಿ ಪರಿಹಾರ ಕೊಡುವಂಥ ಸಾಮರ್ಥ್ಯ ಮತ್ತು ದೃಢ ಸಂಕಲ್ಪ, ಒಂದು ನಿರ್ಧಾರ ತೆಗೆದುಕೊಳ್ಳುವಂಥ ಶಕ್ತಿ ಸನ್ಮಾನ್ಯ DK ಶಿವಕುಮಾರ್ ಅವ್ರಿಗೆ ಇದೆ. ಮೇಲ್ನೋಟಕ್ಕೆ ಭಯಂಕರ ಹೊರಟರು ಅನ್ನಿಸ್ತಾರಪ್ಪ. ಹೊರಟಾಗಿದ್ರೇ ಸಿನಿಮಾದವ್ರಿಗೆ ನಟ್ಟು ಬೊಟ್ಟು ಟೈಟ್ ಮಾಡಿಬಿಡ್ತೀನಿ ಅಂತಾರೆ, ಹಂಗಂತಾರೆ ಹಿಂಗಂತಾರೆ. ಏನು ಮಾಡೋದು? ನಿಮ್ಮ ಹತ್ತಿರದಿಂದ ಯಾರು ನೋಡಿಲ್ಲ. ಥರ ನಾಜೂಕ್ ಕಲೀಲಿಲ್ವಲ್ಲ. ಅಲ್ಲ, ನಾವು ಒಳಗಿಂದನೂ ನಾಜೂಕೇ ಇದ್ದೀವಿ. ಮುಂದಿನ 2028 ಎಲೆಕ್ಷನ್ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸರ್. ಯಾಕಂದರೆ ದೇವೇಗೌಡರು ಚುನಾವಣಾ ರಾಜಕೀಯದಿಂದ ಹೊರಗಡೆ ಹೋದರು, ಯಡಿಯೂರಪ್ಪನವ್ರು ಹೊರಗಡೆ ಹೋದರು, ಈಗ ಸಿದ್ದರಾಮಯ್ಯನವರು ಚುನಾವಣಾ ರಾಜಕೀಯದಲ್ಲಿ ಮುಂದಿನ ಚುನಾವಣೆಯಲ್ಲಿ ಇರೋದಿಲ್ಲ. 3 ಜನ 3 ಪಕ್ಷಗಳ ದೊಡ್ಡ ದೊಡ್ಡ ನಾಯಕರುಗಳ ಅನುಪಸ್ಥಿತಿಯಲ್ಲಿ ಜರುಗಲಿರುವಂಥ ಚುನಾವಣೆ. ಜಾತಿಯ ವೋಟ್ ಬ್ಯಾಂಕ್ಗಳು ಬಹಳ ಆಚೆಯಿಂದ ಈಚೆಯಿಂದ ಆ ಕಡೆ ಆಗ್ಬೋದಾ? ಅದು ಆ ಸಂದರ್ಭಕ್ಕೆ ತಕ್ಕಂತೆ ನಡೆಯುತ್ತೆ. ಈಗಲೇ ಎಲ್ಲವನ್ನು ಕೂಡ ಲೆಕ್ಕಾಚಾರ ಮಾಡ್ತಕ್ಕಂಥ ಒಂದು ರಿಅಲೈನ್ಮೆಂಟ್ ಆಗ್ಬೋದು ಅಂತ. ಚುನಾವಣಾ ಸಂದರ್ಭದಲ್ಲಿ ಆ ಒಂದು 2 ತಿಂಗಳು 3 ತಿಂಗಳು ಏನು ಮೂಮೆಂಟ್ ಇರ್ತದೆ ಅದರ ಮೇಲೆ ತೀರ್ಮಾನ ಆಗುತ್ತೆ ಹೊರತು ಈಗಲೇ ಅದನ್ನು ಅಸೆಸ್ ಮಾಡೋದು ಭಾಳ ಕಷ್ಟ ಚುನಾವಣಾ ರಾಜಕಾರಣ. ಆದರೆ ನಮ್ಮ ಗುರಿ, ಹೊಸ ಸರ್ಕಾರದ ಗುರಿ, ಪಕ್ಷದ ಗುರಿ, ಏನಾದರೂ ಮಾಡಿ ನಾವು ಉತ್ತಮವಾದಂಥ ಆಡಳಿತವನ್ನು ಕೊಡಬೇಕು ಅಂಥೇಳಿ, ಆಡಳಿತಕ್ಕೆ ಒಂದು ಹೊಸ ಕಾಯಕಲ್ಪವನ್ನು ಕೊಡಬೇಕು ಅಂಥೇಳಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತದೆ. ಎಲ್ಲಿದೆ ಸರ್ ದುಡ್ಡು ಎಲ್ಲಿದೆ? ಅಂದರೆ DK ಶಿವಕುಮಾರ್ ಅವ್ರ ಪ್ಲಾನ್ಗಳು ಭಾಳ ದೊಡ್ಡದಿರ್ಬೋದು, ಐಡಿಯಾಗಳು ಭಾಳ ದೊಡ್ಡದಿರ್ಬೋದು. ನಿಮ್ಮ ಜೋಬಲ್ಲಿ ದುಡ್ಡಿಲ್ಲ, ನಿಮ್ಮ ಜೋಬಲ್ಲಿ ದುಡ್ಡಿಲ್ಲ ಅಂತ ಅಂದರೂ ನೀವೇನೋ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾನೆ ಇರ್ತಾರಲ್ಲ. ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನೀವೇನಾದರೂ ಮಾಡೇ ಮಾಡ್ತೀರಿ. ನಿಮ್ಮ ಗುರಿ ಇತ್ತು ಅಂತ ಅಂದರೆ ಆ ಗುರಿಯನ್ನು ತಲುಪಲಿಕ್ಕೆ ನೀವೇನೋ ತಗೋಬೇಕು ಅಂತ ಅಂದರೆ, ನೀವೇನೋ ಮಾಡಬೇಕು ಅಂತ ಅಂದರೆ, ನೀವೇನೋ ಮನೆ ಕಟ್ಟಬೇಕು ಅಂತ ಅಂದರೆ ನಿಮ್ಮ ಹತ್ರ ಇರೋದೇ 50 ಲಕ್ಷನ 10 ಲಕ್ಷನ 5 ಲಕ್ಷನ ಮನೆ ಇರ್ತದೆ. ನೀವು ಮನೆ ಕಟ್ಟಬೇಕು ಅಂತ ನಿಮ್ಮ ಮನೆಯಲ್ಲಿ ನಿಮಗೆ ಎಲ್ಲ ಆಸೆ ಬಂದ್ಬಿಡ್ತದೆ. ನೀವು ಮನೆ ಕಟ್ತೀರಿ. ಹೆಂಗೆ ಕಟ್ತೀರಿ ಅಂತ ಗೊತ್ತಾಗೋದು ಯಾವಾಗ ಅಂತ ಅಂದರೆ ನೀವು ಪೂಜೆ ಮಾಡಿಬಿಟ್ಟು ಗೃಹ ಪ್ರವೇಶ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ನಾನು ಮನೆ ಕಟ್ಬಿಟ್ಟಿದ್ದೀನಿ, 5 ಲಕ್ಷ ನನ್ನ ಜಾಬಲ್ಲಿ ಇದ್ದಿದ್ದು ಅಂತ ಹೇಳ್ಬಿಟ್ಟು. ಹೌದಾ ಅಲ್ವಾ?
ನನ್ನ ಅನುಭವನೇ ಹೇಳಿದ್ರಿ ನೀವು. ಇನ್ನೇನು ಅನುಭವ ಬೇಕು ನಿಮಗೆ? ಅದಕ್ಕಿನ್ನ ಬೇಕಾ? ಒಂದು ಮನೆ ಯಾವ ರೀತಿ ನಡೆಸಬೇಕು ಅನ್ನೋದು ನಿಮ್ಗೆ ಗೊತ್ತಿದ ಮೇಲೆ ಒಂದು ರಾಜ್ಯವನ್ನು ಕೂಡ ನಡೆಸುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಗಳು ರೂಪಿತ ಆಗ್ತದೆ. ಕಾದು ನೋಡೋಣ, ತಾಳ್ಮೆ ಇರಲಿ. ನನ್ನ ಸಹೋದ್ಯೋಗಿಗಳಿಂದ ಇನ್ನೊಂದೆರಡು ಪ್ರಶ್ನೆಗಳನ್ನು ತಗೊಳ್ಳೋಣ. ಒಂದು ಯೋಜನೆಯನ್ನು ಕೈಗೆತ್ತಿಕೊಳ್ಳೋಕ್ಕೆ ಇವಾಗ ಡಿ ಕೆ ಶಿವಕುಮಾರ್ ಹೊರಟಿದ್ದಾರೆ. ಅದು ರಾಮನಗರ ಹಾಗೂ ಬಿಡದಿಯ ಟೌನ್ಶಿಪ್ ವಿಚಾರವಾಗಿ ಈಗಾಗಲೇ ಸಾಕಷ್ಟು ರೈತರ ವಿರೋಧ ಇದೆ. ಹಾಗೆ ಆಗಲೇ ಆನಂದ್ ಸರ್ ಮಾತಾಡ್ದಂಗೆ ಇದು ಕೂಡ ಎಲ್ಲೋ ಒಂದು ಕಡೆ ಆ ಭಾಗದಲ್ಲಿ ದ್ವೇಷ ರಾಜಕಾರಣವನ್ನು ಎಂಕರೇಜ್ ಮಾಡೋದಕ್ಕೆ ಆಗ್ತಾ ಇದೆಯಾ ಅಂತ. ಯಾಕೆಂದರೆ ಯಾವ ರೈತರು ವಿರೋಧವನ್ನು ಮಾಡ್ತಿದ್ದಾರೋ ಆ ರೈತರ ಪರವಾಗಿ ಸಾಕಷ್ಟು ಪಕ್ಷಗಳು ಪರವಾಗಿ ನಿಂತ್ಕೊಳ್ಳೋ ಅಂಥದ್ದು ಈ ರೀತಿಯಾದಂಥ ಒಂದು ಸನ್ನಿವೇಶಗಳು ಕಾಣಿಸ್ತಾ ಇದೆ. ಹಾಗಾಗಿ ಈ ಟೌನ್ಶಿಪ್ ವಿಚಾರ ಏನಿದೆ ಅದು ದ್ವೇಷ ರಾಜಕಾರಣಕ್ಕೆ ಮತ್ತಷ್ಟು ಮುನ್ನಡೆಯನ್ನು ಹಾಕ್ಕೊಡುತ್ತಾ ಅಂತ. ಟೌನ್ಶಿಪ್ಗೂ ದ್ವೇಷಕ್ಕೂ ಸಂಬಂಧ ಇಲ್ಲ. ಅದನ್ನು ತಾಳೆ ಮಾಡ್ತಾ ಇರ್ತಕ್ಕಂಥದ್ದು ತಪ್ಪು. ನಿಮ್ಮ ಪರಿಕಲ್ಪನೆ ತಪ್ಪು. ಟೌನ್ಶಿಪ್ ರೈತರ ವಿರೋಧ ಜಾಸ್ತಿ ಇದೆ. ರೈತರ ವಿರೋಧ ಜಾಸ್ತಿ ಇದೆ ಅಂತಕ್ಕಂಥದ್ದು ತಪ್ಪು ಮಾಹಿತಿ. ನಾನು ಕೂಡ ಆ ಕ್ಷೇತ್ರದವನು. ನನಗೂ ಕೂಡ ಅಲ್ಲಿ ಕ್ಷೇತ್ರದ ಜನ ಮತ ಹಾಕಿದ್ದಾರೆ. ನಾನು ಕೂಡ ಎಲ್ಲವನ್ನು ಕೂಡ ನೋಡಿದ್ದೇನೆ, ಮಾಡಿದ್ದೇನೆ. ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ನಾವು ಮಾಡಿದಂಥ ತೀರ್ಮಾನ ಅಲ್ಲ ಅದು. 2006ರಲ್ಲಿ ಕುಮಾರಸ್ವಾಮಿ ನೇತೃತ್ವದ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ. ಅವರು DLF ಹತ್ರ ಹಣ ತಗೊಂಡಿದ್ದು ಸರ್ಕಾರಕ್ಕೆ ಟೌನ್ಶಿಪ್ ಮಾಡ್ತೀವಿ ಅಂತ ಹೇಳಿದ್ದು. ಆ ತೀರ್ಮಾನದ ಅಡಿನಲ್ಲಿ ಏನೇನು ಆಗಿತ್ತು ಅನ್ನೋದು ಎಲ್ಲವೂ ಕೂಡ ದಾಖಲೆಗಳು ಹೇಳ್ತದೆ ಹೊರತು ಇದು ರಾಜಕೀಯದ ತೀರ್ಮಾನ ಅಲ್ಲ. ಇವತ್ತು ಆ ಭಾಗಕ್ಕೆ ಒಂದು ನ್ಯಾಯ ಕೊಡಿಸ್ಬೇಕು, ಆ ರೈತರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಮುಂದಾಗಿದೆ. ಅದರಲ್ಲಿ ದ್ವೇಷ ಪದ ನಿಮ್ಮ ಆಲೋಚನೆ ಇದೆಯಲ್ಲ ಅದು ತಪ್ಪು. ದಯವಿಟ್ಟು ಸರಿಪಡಿಸ್ಕೊಳ್ಳಿ. ನೀವಾಗಲೇ ಪ್ರಾರಂಭದಲ್ಲಿ ಹೇಳಿದ್ರಿ ನಾನು ಈ ಜಂಜಾಟದಿಂದ ದೂರ ಇರಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಂತ. ಜೊತೆಗೆ ನಾವು ಕೂಡ ಚರ್ಚೆ ಮಾಡ್ತಾಯಿದ್ವಿ, ನೀವು ಹಿಂದೆ ಇದ್ದಂಥ ಡಿ ಕೆ ಸುರೇಶ್ ಎಲ್ಲ ಒಂದಷ್ಟು ತಮ್ಮ ಹಾವ ಭಾವ ಅದರಲ್ಲೂ ಕೂಡ ಒಂಚೂರು ಬದಲಾವಣೆ ಆಗಿದೆ ಅಂತೇಳಿ. ಡಿ ಕೆ ಶಿವಕುಮಾರ್ ಅವರು ಮೊದಲನೇ ಪ್ರೆಸ್ ಮೀಟಲ್ಲಿ ಹೇಳಿದ್ರು ನನ್ನ ಹಿಂದೆ ಯಾರೂ ಕೂರಬೇಡಿ ಅಂತೇಳಿ ಹೇಳ್ತಾಯಿದ್ರು. ನಿಮ್ಮನ್ನು ಕೂಡ ಕೂರಬೇಡಿ ಅಂತ ಹೇಳಿದಾರ. ಮತ್ತು ಇನ್ನು ಮತ್ತೊಂದು ಪ್ರಶ್ನೆ, ಮೊಮ್ಮಗಳ ಕಾಲ್ಗುಣದ ಬಗ್ಗೆ ಕೂಡ ಒಂದಷ್ಟು ಚರ್ಚೆ ನಡೀತಾ ಇದೆ. ಅದರಿಂದನೇ CM ಆದರು ಅಂತ. ಕಾಲ್ಗುಣನೂ ಒಳ್ಳೇದಿರ್ಬೋದು, ಅವ್ರ ಶ್ರಮನೂ ಫಲ ಕೊಟ್ಟಿರ್ಬೋದು, ಅವ್ರ ಪೂಜೆನೂ ಫಲಿಸಿರ್ಬೋದು, ಅವ್ರು ನಂಬಿರ್ತಕ್ಕಂಥ ಅಜ್ಜಯ್ಯನ ಆಶೀರ್ವಾದನೂ ಇರ್ಬೋದು. ಸೊ ಇದೆಲ್ಲವೂ ಕೂಡ ಬಂದಿರೋದಕ್ಕೆ ಒಳ್ಳೆಯದಾಗಿದೆ. ಸೊ ಹಿಂದೆ ಅಕ್ಕಪಕ್ಕ ಕಾಣಿಸ್ಕೋಬೇಡ ನನ್ನ ಅಕ್ಕಪಕ್ಕ ಅಂತ ಏನಾದ್ರು ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ ನಿಮಗೂ ಅಂತ? ನಾನು ಹಿಂದೆ ಕೂತ್ಕೊಳ್ಳೋಕ್ಕೂ ಹೋಗೋದಿಲ್ಲ, ಮುಂದೆ ಬರೋಕ್ಕೂ ಹೋಗೋದಿಲ್ಲ. ಅದ್ರ ಬಗ್ಗೆ ನಿಮ್ಗೆ ಯಾಕೆ ಯೋಚನೆ? ಸರ್, ಅಕಸ್ಮಾತ್ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದಾದರೆ ರಾಜ್ಯದಲ್ಲಿ ಆಗಬಹುದಾದ ರಾಜಕೀಯ ಬದಲಾವಣೆಗಳೇನು ಅಂತ ಒಂದೂವರೆ ವರ್ಷದಿಂದ ಅನೇಕ ಸಲ ನಾವು ಚರ್ಚೆ ಮಾಡಿದ್ದೀವಿ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ರಾಜಕಾರಣದಲ್ಲಿ ಏನು ಬದಲಾವಣೆ ಆಗುತ್ತೆ ಅಂತ. JDSನ ಅಸ್ತಿತ್ವಕ್ಕೆ ಪೆಟ್ಟು ಕೊಡುವಂಥ ಪರಿಸ್ಥಿತಿ ಆಗಬಹುದು ಅಂತ ಅನೇಕ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ವಿ. ಒಕ್ಕಲಿಗ ವೋಟ್ ಬ್ಯಾಂಕನ್ನು ಹೋಲ್ಸೇಲ್ ಆಗಿ ಕಾಂಗ್ರೆಸ್ಸಿಗೆ ತಗೊಂಡು ಬರ್ತಾರೆ ಅಂತ. ಕಾರಣ ಏನು ಅಂದರೆ 2023ರಲ್ಲಿ ನಾನು ಮುಖ್ಯಮಂತ್ರಿ ಆಗುವ ಅವಕಾಶ ಇದೆ, SM ಕೃಷ್ಣ ಅವರ ನಂತರ ಮತ್ತೊಬ್ಬ ಒಕ್ಕಲಿಗನಿಗೆ ಬಂದಿರುವ ಅವಕಾಶ ಅಂತ ಅಂದಾಗಲೇ 5-6% ವೋಟ್ಗಳು ಈ ಕಡೆ ಬಂದವು. ನಿಜವಾಗ್ಲೂ ಮುಖ್ಯಮಂತ್ರಿಗಳಾಗೇ ಬಿಟ್ಟರೆ ಮತ್ತು ದೊಡ್ಡ ಪ್ರಮಾಣದಲ್ಲಿ ಬರ್ತಾವಲ್ಲ ಅಂತ. ಇದು ರಾಜಕಾರಣದ ಸಮಯ ಅಲ್ಲ, ಇದು ಕಷ್ಟದ ಸಮಯ, ಅಭಿವೃದ್ಧಿಯ ಕಾಲ, ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಕಾಲ, ರಾಜ್ಯದ ಹಿತ ಕಾಪಾಡುವಂಥ ಕಾಲ. ಆ ಕಾಲದ ಬಗ್ಗೆ ನಾವು ನೀವು ಎಲ್ಲ ಚಿಂತನೆ ಮಾಡೋಣ. ಎಸ್ ಸರ್, 2028ರಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಒಂದು ಮಾತನ್ನು ಕನಕಪುರದಲ್ಲಿ ರೋಡ್ ಶೋನಲ್ಲಿ ಹೇಳ್ತಾಯಿದ್ರು. ಈಗ ಅಧಿಕಾರಕ್ಕೆ ಬರಬೇಕು ಅಂತಂದರೆ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಇಬ್ಬರು ಜೊತೆಯಾಗಿ ಹೋದ್ರೇ ಮುಂದೆ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ. ಆದರೆ ಅಧ್ಯಕ್ಷರಾಗಿ KPCC ಅಧ್ಯಕ್ಷರಾಗಿ BK ಹರಿಪ್ರಸಾದ್ ಅವರು ಒಂದು ಹೇಳ್ತಾರೆ, ಪಕ್ಷ ಸಂಘಟನೆ ಮತ್ತು ಪಕ್ಷಕ್ಕಾಗಿ ಯಾರು ದುಡಿತಾರೆ ಅವ್ರು ನನ್ನ ಹಿಂದೆ ಬರಬಹುದು, ಅಧಿಕಾರ ಬೇಕಾದವರು DK ಶಿವಕುಮಾರ್ ಹಿಂದೆ ಹೋಗ್ಬೋದು ಅನ್ನುವಂಥದ್ದು. ಎಲ್ಲ ಒಂದು ಕಡೆ ಇವರ ಸ್ಟೇಟ್ಮೆಂಟು ಕಾರ್ಯಕರ್ತರ ಮಧ್ಯೆ ಕನ್ಫ್ಯೂಸ್ ಆಗಲ್ವ ಸರ್? ಅವರೇನು ಹೇಳಿದ್ದಾರೆ, ಅಧಿಕಾರ ಬೇಕಾದವರು ನೀವು ಮುಖ್ಯಮಂತ್ರಿ ಹತ್ರ ಹೋಗ್ರಪ್ಪ, ಕೆಲಸ ಮಾಡಬೇಕಾದವ್ರು ನನ್ನ ಹತ್ರ ಬನ್ನಿ ಅಂತ ಹೇಳ್ತಾರೆ. ಅದರಲ್ಲಿ ತಪ್ಪೇನಿದೆ? ತಪ್ಪೇನು ಕಾಣಿಸಲ್ವಲ್ಲ? ಅಲ್ಲ, ತಪ್ಪೇನು ಕಾಣಿಸೋದಿಲ್ವಲ್ಲ? ತಪ್ಪು ಯಾವ ರೀತಿ ಅರ್ಥ ತಪ್ಪಿದೆ? ಪಕ್ಷ ಸರ್ಕಾರ ಜೊತೆ ಕೆಲಸ ಮಾಡೋದಿಲ್ಲ, ಪಕ್ಷದ ಸಂಘಟನೆ ಮಾಡಲಿಕ್ಕೆ ಕಾರ್ಯಕರ್ತರ ಪಡೆ ಬೇಕು. ಸೊ ಆ ಕಾರ್ಯಕರ್ತರ ಪಡೆಯನ್ನು ಕಟ್ಟುವಂಥ ಕೆಲಸ ನನ್ನ ಮುಂದೆ ಇದೆ. ನೀವು ಅಧಿಕಾರ ಬೇಕು ಅಂತಂದರೆ ಅಧಿಕಾರ ಕೊಡೋಕ್ಕೆ ನನಗಾಗಲ್ಲ, ನೀವು ಅಲ್ಲೋಗಿ ಅಂತ ಹೇಳಿದ್ದಾರೆ. ಅಂದರೆ ಕಾರ್ಯಕರ್ತರಿಗೆ ಆಯ್ಕೆ ಮಾಡ್ಕೋಬೇಕು. ಈಗ
ಈಗ ಅವ್ರು ಹೇಳಿರೋದನ್ನ ನೀವು ತಪ್ಪಾಗಿ ಅರ್ಥೈಸ್ಕೊತಾ ಇದ್ದೀರಾ ಹೊರತು ಅದರಲ್ಲೇನು ತಪ್ಪೇನೂ ಇಲ್ಲ. ಸರ್, ಕಾಂಗ್ರೆಸ್ಸಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಹಿತಶತ್ರುಗಳೇ ಜಾಸ್ತಿ ಇದ್ದಾರೆ. ರಾಜಣ್ಣ ಅವರು ತುಮಕೂರಲ್ಲಿ ಒಂದು ಹೇಳಿಕೆ ಕೊಡ್ತಾರೆ, ಟ್ರಬಲ್ ಶೂಟರು ಅಸ್ಸಾಂ ಎಲೆಕ್ಷನ್ ನೋಡ್ಕೊಳ್ರಿ ಅಂತ ಹೇಳ್ತಾರೆ. ಈ ರೀತಿ ಪರಿಸ್ಥಿತಿ ಇದ್ದಾಗ ಹೇಗೆ ಅಧಿಕಾರ ಮಾಡೋಕ್ಕೆ ಬಿಡ್ತಾರಾ? ಈ ರೀತಿ ಹಿತಶತ್ರುಗಳೇ ಕಾಂಗ್ರೆಸ್ಸಲ್ಲಿ ಜಾಸ್ತಿ ಇದ್ದಾಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಸರಾಗವಾಗಿ ಅಧಿಕಾರ ಮಾಡೋದಕ್ಕೆ ಬಿಡ್ತಾರ? ನೋಡಿ, ಒಂದು ಮನೆ ಅಂತ ಅಂದಮೇಲೆ ಒಂದೊಂದು ಅಭಿಪ್ರಾಯಗಳು, ಒಬ್ಬೊಬ್ರದ್ದು ಒಂದೊಂದು ಅಭಿಪ್ರಾಯಗಳಿರ್ತದೆ. ಸೊ ಅದನ್ನು ನಿಭಾಯಿಸ್ಕೊಂಡು ಹೋಗೋವಂಥ ಕೆಲಸ ಶಿವಕುಮಾರ್ ಅವ್ರು ಮಾಡ್ತಾರೆ. ಕೆಲವು ಸಂದರ್ಭಗಳಲ್ಲಿ ಚರ್ಚೆಗಳು ಬೇರೆ ಬೇರೆ ರೀತಿ ಚರ್ಚೆಗಳು ಬರ್ತದೆ. ರಾಜಣ್ಣವರು ಕೂಡ ಮೊದಲಿಂದನೂ ಕೂಡ ಶಿವಕುಮಾರ್ ಅವ್ರ ಜೊತೆ ಉತ್ತಮವಾದಂಥ ಬಾಂಧವ್ಯವನ್ನು ಇಟ್ಕೊಂಡಿದ್ದಾರೆ. ಶಿವಕುಮಾರ್ ಅವ್ರಿಗೂ ಕೂಡ ಅವ್ರ ಮೇಲೆ ವಿಶ್ವಾಸ ಇದೆ. ಅದನ್ನು ಸರಿಪಡಿಸ್ಕೊಂಡು ಹೋಗ್ತಾರೆ ಅನ್ನೋವಂಥ ನಂಬಿಕೆ ನನಗಿದೆ. ಸರ್, ಇನ್ನೊಂದು, ಡಿ ಕೆ ಶಿವಕುಮಾರ್ ನನಗೆ ಅಧಿಕಾರ ಕೊಡಲಿಲ್ಲ ಅಂದರೆ ದೇಶ ನೋಡುವಂತೆ ಮಾಡ್ತೀನಿ ಅಂತ ತಮ್ಮ ಆಪ್ತರ ಬಳಿ ಹೇಳ್ಕೊಂಡಿದ್ರಂತೆ. ಈ ರೀತಿ ಇದ್ದಾಗ ಅಧಿಕಾರ ಹಂಚಿಕೆ ಸಂದರ್ಭದಲ್ಲಿ ಸಾಕಷ್ಟು ಜಗ್ಗಾಟ ನಡೆಯುತ್ತೆ. ಬ್ಲಾಕ್ ಮೇಲ್ ಮಾಡಿ, ಅಂದರೆ ಈ ಹಿಂದೆ ಎಲ್ಲ ಚರ್ಚೆ ಆಗ್ತಾ ಇತ್ತು, ಬಿ ಜೆ ಪಿ ಜೊತೆ ಹೋಗಿ ಸರ್ಕಾರ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅನ್ನೋ ಚರ್ಚೆ ಎಲ್ಲ ನಡೀತಾ ಇತ್ತು. ಇದಕ್ಕೆ ಹೈಕಮಾಂಡ್ಗೆ ಏನಾದರೂ ಬ್ಲಾಕ್ ಮೇಲ್ ಮಾಡಿ ನೀವು ಸಿ ಎಂ ಪಟ್ಟ ಪಡ್ಕೊಂಡ್ರ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ ಸಾರ್ವಜನಿಕ ವಲಯದಲ್ಲಿ. ಇಲ್ಲ, ಇದೆಲ್ಲವೂ ಕೂಡ ನಿಮ್ಮ ಊಹಾಪೋಹಗಳಿಗೆ ಸೇರಿರ್ತಕ್ಕಂಥದ್ದು. ಈ ಥರದ ಚಿಂತನೆ ಶಿವಕುಮಾರ್ ಅವರ ಕನಸಿನಲ್ಲೂ ಬಂದಿಲ್ಲ ಅಂತ ಕಾಣಿಸ್ತದೆ. ಸರ್, ತಮಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಈ ರಾಜ್ಯದ ಆಸ್ಪಿರೇಷನ್ಗಳು ಏನು ಮತ್ತು ಎಷ್ಟು ಅನ್ನೋದರದ ಅಂದಾಜು ಇದೆಯಾಗಿ ಸದ್ಯದ ಮಟ್ಟಿಗೆ? ವಿಪರೀತ ಭಾರ ಆಗಬಹುದು ಅದು. 3 ವರ್ಷಗಳ ಆಡಳಿತದಲ್ಲಿ ಗ್ಯಾರಂಟಿ ಯೋಜನೆ ಹೇಳ್ತಾ ಬಂದ ಕಾರಣಕ್ಕಾಗಿ ಜನರಿಗೆ ಅಭಿವೃದ್ಧಿ ಅನ್ನೋದು ಕಣ್ಣು ಮುಂದೆ ಕಾಣಿಸ್ತಾ ಇಲ್ಲ ಅನ್ನೋ ಪರಿಸ್ಥಿತಿ ಇದೆ. ಅವ್ರು ರೋಡ್ ನೋಡ್ತಾರೆ, ಚರಂಡಿ ನೋಡ್ತಾರೆ, ಇನ್ಫ್ರಾಸ್ಟ್ರಕ್ಚರ್ ನೋಡ್ತಾರೆ, ಅದು ಕಣ್ಣಿಗೆ ಕಾಣಿಸ್ತಿಲ್ಲ ಅನ್ನೋ ಫ್ರಸ್ಟ್ರೇಷನ್ ಇದೆ. ಅಭಿವೃದ್ಧಿ ಅನ್ನೋದು ಜನರ ಕಣ್ಣಿಗೆ ಕಾಣಿಸೋದಕ್ಕೆ ಆರಂಭವಾಗದ ಹೊರತು ಚುನಾವಣೆಗೆ ತಾವು ಹೋಗೋದಕ್ಕೆ ಬಹಳ ಕಷ್ಟ ಆಗ್ಬೋದು. ಒಂದು ಅಂದಾಜು ಇದೆಯಾ ಆಸ್ಪಿರೇಷನ್, ನಿರೀಕ್ಷೆಗಳು ಹೆಂಗಿದ್ದಾವೆ, ಆ ನಿರೀಕ್ಷೆಗಳ ಭಾರ ಎಷ್ಟಿದೆ ಅಂತ? ನಿರೀಕ್ಷೆಗಳು ಸಾಕಷ್ಟಿದೆ. ನಿರೀಕ್ಷೆಗಳು ಸರಿಪಡಿಸ್ಲಿಕ್ಕೆ, ನಿರೀಕ್ಷೆಗಳನ್ನು ಈಡೇರಿಸಲಿಕ್ಕೆ ಭಾಳ ವೇಗವಾಗಿ ಕೆಲಸ ಮಾಡಬೇಕಾಗುತ್ತದೆ. ದೃಢವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗ್ತದೆ. ಆಡಳಿತಕ್ಕೆ ಚುರುಕು ಮುಟ್ಟಿಸ್ಬೇಕಾಗ್ತದೆ. ಎಲ್ಲೆಲ್ಲಿ ತೊಡಕುಗಳಿದೆ ಅದನ್ನು ನಿವಾರಣೆ ಮಾಡಬೇಕಾಗ್ತದೆ. ಇದರ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಜನರ ನಿರೀಕ್ಷೆ, ಇನ್ನೊಂದು ಕಡೆ ನಿಮ್ಮದೇ ಪಕ್ಷದ ಶಾಸಕರುಗಳ ನಿರೀಕ್ಷೆ. ಮೊದಲನೇ ಶಾಸಕಾಂಗ ಪಕ್ಷದ ಸಭೆ ನಡೆದಾಗಲೇ 36 ಶಾಸಕರು ಪತ್ರ ಕೊಟ್ಟಿದ್ದರು ಸರ್, ಮಂತ್ರಿಗಳು ನಮ್ಮ ಮಾತು ಕೇಳ್ತಿಲ್ಲ, ನಮ್ಮ ಕೆಲಸಗಳಾಗ್ತಿಲ್ಲ ಅಂತ. ಆನಂತರ ಬಹಿರಂಗವಾಗಿ ಮಾತಾಡಿದರು, ಅಭಿವೃದ್ಧಿಗೆ ದುಡ್ಡು ಕೊಡ್ರಿ ಅಂತ ಬಹಿರಂಗವಾಗಿ ಮಾತಾಡಿದರು. ಶಾಸಕರ ನಿರೀಕ್ಷೆಗಳನ್ನು ಈಡೇರಿಸಬೇಕಾಗಿದೆ. ನಿಮ್ಮದೇ ಪಕ್ಷದ ಶಾಸಕರು ಮಾತ್ರ ಅಲ್ಲ, ಶಾಸಕರನ್ನು ಸುಧಾರಣೆ ಮಾಡಬೇಕು. ಸಾರ್ವಜನಿಕರ ಏನು ಬೇಡಿಕೆಗಳಿದೆ, ಸಾರ್ವಜನಿಕರ ಆಶೋತ್ತರಗಳೇನಿದೆ, ಅದನ್ನು ಕೂಡ ಸರಿಪಡಿಸ್ಬೇಕಂತ ಜವಾಬ್ದಾರಿ ಇದೆ. ಖಂಡಿತ ನೀವೇ ಹೇಳ್ತೀರಿ, ಉತ್ತಮವಾದಂಥ ಆಡಳಿತವನ್ನು ಕೊಡ್ತಾ ಇದ್ದಾರೆ ಅಂತೇಳಿ ಆ ವಿಶ್ವಾಸ ನನಗಿದೆ. ಈಗಲೂ ನನಗಿರುವಂಥ ಯಕ್ಷ ಪ್ರಶ್ನೆ ದುಡ್ಡು ಎಲ್ಲಿದೆ ಅನ್ನೋದೇ. ಆಗಲೇ ಹೇಳಿದ್ನಲ್ಲ, ನಿಮ್ಮ ಜೋಬಲ್ಲಿ ದುಡ್ಡು ಎಷ್ಟಿದೆ ಅಂತ. ಅಲ್ಲ, ನಿಮ್ಮ ಜೋಬಲ್ಲಿ ದುಡ್ಡು ಎಷ್ಟಿದೆ ಅಂತ ನೀವು ಹೇಳಲೇ ಇಲ್ಲ. ಅಂದರೆ ನಾನು ಹೋಮ್ ಲೋನ್ ತಗೊಂಡಪ್ಪ. ಈಗ ಒಳ್ಳೆ ಚೆನ್ನಾಗಾಯ್ತಲ್ಲ. ಸರ್ಕಾರ ನಡೆಸೋರಿಗೆ ಸಾಕಷ್ಟು ಚಿಂತನೆಗಳನ್ನು ನಿಮ್ಮಂಗೆ ಐಡಿಯಾ ಕೊಡೋರು ಭಾಳಷ್ಟು ಜನ ಇರ್ತಾರೆ. ಅದರಲ್ಲಿ ಸರಿ ಯಾವುದು ತಪ್ಪು ಯಾವುದು ಅಂತ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ಆಡಳಿತ ನಡೆಸೋರ್ದು, ಅವ್ರು ಮಾಡ್ತಾರೆ. ಸತೀಶ್ ಜಾರಕಿಹೊಳಿ ಅವರು ಇನ್ನೇನು KPCC ಅಧ್ಯಕ್ಷರಾಗ್ಬಿಟ್ರು ಅಂತೇಳಿ ನಾವೆಲ್ಲ ಸುದ್ದಿ ಮಾಡಿದ್ವಿ, ಚರ್ಚೆ ಕೂಡ ಆಯಿತು. ಒಂದು ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಒಂದೇ ನಿಲುವನ್ನು ತೆಗೆದುಕೊಂಡು ಸತೀಶ್ ಜಾರಕಿಹೊಳಿ ಅವರಿಗೆ KPCC ಅಧ್ಯಕ್ಷ ಸಿಗದಂತೆ ಮಾಡಿದ್ರ. ಯಾಕೆ ಅಂತ ಹೇಳಿದರೆ, ಸಿದ್ದರಾಮಯ್ಯನವರಿಗೆ ಪರ್ಯಾಯವಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರು, ಅಂದರೆ ಅವ್ರ ನಂತರ ನಾಯಕನಾಗಿ. ಅದನ್ನ ಸ್ವಲ್ಪ ಲೈಟರ್ ವೇನಲ್ಲಿ ಕೇಳಬೇಕು ಅಂದರೆ, ಡಿ ಕೆ ಶಿವಕುಮಾರ್ ಅವರು ಏನೋ ಒಂದು ಪೂಜೆ ಮಾಡಿಸಿದ್ರು, ಎಲ್ಲ ಅಡೆತಡೆಗಳು ಪಕ್ಕಕ್ಕೆ ಹೋಗೋ ಥರದ್ದು ಒಂದೇನೋ ದೈವಿಕ ಶಕ್ತಿ ನಿಂತ್ಕೊಂತು ಅಂತ. ಈಗಾಗಲೇ ನ್ಯಾಚುರಲ್ ಆಗಿ ಸೈಡ್ಗೆ ಹೋಗ್ಬಿಟ್ಟು 28ಕ್ಕೆ ನಾನು ಈಗಾಗಲೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ತುಂಬ ಬರೀ ಪತ್ರಿಕಾಗೋಷ್ಠಿಯಲ್ಲೆಲ್ಲ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಈ ಎಲ್ಲ ಕಾಂಬಿನೇಷನ್
ಒಟ್ಟು ಸೇರಿ ಸಿದ್ದರಾಮಯ್ಯರು ಮತ್ತು ಡಿ ಕೆ ಶಿವಕುಮಾರ್ ಅವರು ಒಟ್ಟಿಗೆ ಒಂದು ತೀರ್ಮಾನವನ್ನು ಮಾಡಿದರೆ ಇವರು ಕೆ ಪಿ ಸಿ ಅಧ್ಯಕ್ಷರು ಬೇಡ ಅಂತ. ಸಿದ್ದರಾಮಯ್ಯರು ತೀರ್ಮಾನ ಮಾಡೋದಕ್ಕೆ ಬೇರೆ ಕಾರಣ ಇದೆ ಅಂತ ನಾನಾ ಊಹಾಪೋಹಗಳಿದೆ, ಅದ್ರ ಬಗ್ಗೆ ನಾನು ಪ್ರಶ್ನೆ ಕೇಳಲ್ಲ. ಇಲ್ಲ, ಅದು ನನಗೆ ಗೊತ್ತಿಲ್ಲ ಏನು ಅಂಥೇಳಿ. ನಾವು ಯಾರೇ ಅಧ್ಯಕ್ಷರಾದರೂ ಕೂಡ ಅವ್ರಿಗೆ ಸಹಕಾರ ಕೊಡಬೇಕಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಕರ್ತವ್ಯ. ಅದನ್ನು ಮಾಡ್ತಾರೆ. ಕಾರಣ, ಡಿ ಕೆ ಶಿವಕುಮಾರ್ ಒಬ್ಬರು ಕಾರ್ಯಕರ್ತನಾಗಿ ಭಾಳ ಕೆಳ ಹಂತದಿಂದ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಸೊ ಪಕ್ಷಕ್ಕೆ ಯಾವುದೇ ರೀತಿ ಡ್ಯಾಮೇಜ್ ಆಗದೇ ಇರೋ ರೀತಿ, ಪಕ್ಷದ ಕಾರ್ಯಕರ್ತರಿಗೆ ಯಾವುದೇ ರೀತಿ ನೋವಾಗದೇ ಇರೋ ರೀತಿ ಒಂದು ಕೆಲಸವನ್ನು ಪಕ್ಷದ ಜೊತೆ ಸೇರಿ ಕೆಲಸ ಮಾಡ್ತಾರೆ. ಇದು ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಬೇರೆಯವರು ಇರ್ಬೋದು, ಅದು ಏನು ತೀರ್ಮಾನ ತೊಗೊಂಡಿದ್ದಾರೆ ಅದು ಶಿವಕುಮಾರ್ ಅವ್ರ ತೀರ್ಮಾನ ಅಲ್ಲ, ಅದು ಪಕ್ಷದ ವರಿಷ್ಠರ ತೀರ್ಮಾನ. ಕಾಂಗ್ರೆಸ್ ಹೈಕಮಾಂಡ್ ಒಂದು ಕಾನ್ಫಿಡೆನ್ಸಿಗೆ ಬಂದಂಗೆ ಅನ್ನಿಸ್ತಾ ಇದೆ ಈಗ ಸರ್. ಕೇರಳದಲ್ಲಿ ಚುನಾವಣೆಗಳು ಗೆದ್ಕೊಂಡ್ರು, ಕರ್ನಾಟಕದಲ್ಲಿ ಬಹಳ ಸುಗಮವಾಗಿ ಪವರ್ ಟ್ರಾನ್ಸಿಷನ್ ಆಯಿತು, ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಸೋಲುವ ಮೂಲಕ ಮಮತಾ ಬ್ಯಾನರ್ಜಿ ಅವರು ಈ INDA ಮೈತ್ರಿಕೂಟನೇ ಬೇಡ ಅನ್ನೋರು ತಾವಾಗಲೇ ಬಂದು ಮೀಟಿಂಗಿಗೆ ಕೂತ್ಕೋತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಮತ್ತೆ ರಾಷ್ಟ್ರ ರಾಜಕಾರಣದ ಮೇಲೆ ಒಂದು ಗ್ರಿಪ್ ತೆಗೆದುಕೊಳ್ಳುವ ಕಾನ್ಫಿಡೆನ್ಸ್ನಲ್ಲಿದೆಯಾ? ಅಲ್ಲ, ಕಾಂಗ್ರೆಸ್ಗೆ ಇತಿಹಾಸ ಇದೆ, ಜೊತೆಗೆ ಅಧಿಕಾರಕ್ಕೋಸ್ಕರನೇ ಕಾಂಗ್ರೆಸ್ ಪಕ್ಷ ಇಲ್ಲ. ಈ ದೇಶದ ಒಗ್ಗಟ್ಟು ಮತ್ತು ಈ ದೇಶದಲ್ಲಿರ್ತಕ್ಕಂಥ ಸರ್ವ ಜನಾಂಗವನ್ನು ಎಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಒಂದು ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಮೊದಲಿಂದನೂ ಕೂಡ ಚಿಂತನೆ ಮಾಡ್ಕೊಂಡು ಬಂದಿದೆ. ಮುಂದೆನೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ, ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಸದೃಢವಾಗಿ ಈ ರಾಷ್ಟ್ರದಲ್ಲಿ ಪುಟ್ಟಿದೇಳ್ತದೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ. ಹಿಂದುಳಿದ ವರ್ಗಗಳ ಮತಗಳು ಅನ್ನೋ ಚಾಲೆಂಜ್ ಆದರೆ ಇನ್ನೊಂದು ಕಡೆ ಅಲ್ಪಸಂಖ್ಯಾತ ಮತಗಳದ್ದು ಚಾಲೆಂಜ್ ಇದೆಯಾ? ಅಲ್ಪಸಂಖ್ಯಾತ ಮುಸ್ಲಿಂ ಮತಗಳದ್ದೇ ಹೇಳ್ತೀನಿ ನಾನು. ಅವರು ಅನ್ಅಪಾಲಜೆಟಿಕ್ ಆಗಿ ಹೌದ್ರಿ ನಾನು ಹಿಂದೂ ಆಚರಣೆಗಳನ್ನು ನಾನು ಮಾಡ್ತೀನಿ ಅನ್ನುವಂಥ ಮನಸ್ಥಿತಿಯವರು ಡಿ ಕೆ ಶಿವಕುಮಾರ್ ಅವರು. ಇನ್ನೊಂದು ಕಡೆ ಜಮೀರ್ ಅಹ್ಮದ್ ಖಾನ್ರಂಥವರು ಅವರದ್ದೇ ಆದಂಥ ರಾಜಕೀಯ ಕಾರಣಗಳಿಗೋಸ್ಕರ ಸೈಡ್ಲೈನ್ ಆಗಿದ್ದಾರೆ, ಮುಸ್ಲಿಂ ಲೀಡರ್ ಅನ್ನಿಸಿಕೊಂಡಂಥವರು. ಹೀಗಿರುವಾಗ ಮುಸ್ಲಿಂ ಮತಗಳನ್ನು ಹಿಡಿದಿಟ್ಟುಕೊಳ್ಳೋ ಚಾಲೆಂಜ್ ಅಲ್ವಾ ಡಿ ಕೆ ಶಿವಕುಮಾರ್ರಿಗೆ? ಆ ವಿಚಾರಗಳೇನೂ ಇಲ್ಲ. ಎಲ್ಲರೂ ಅವರವರ ಧರ್ಮವನ್ನು ಗೌರವಿಸ್ತಾರೆ, ಎಲ್ಲರೂ ಅವರವರ ಜಾತಿಯನ್ನು ಪ್ರೀತಿಸ್ತಾರೆ. ಸೊ ಪಕ್ಷ ಅಂತ ಬಂದಾಗ, ರಾಷ್ಟ್ರ ಅಂತ ಬಂದಾಗ ಎಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಈ ಕಳೆದ ಬಾರಿ 2023ರಲ್ಲಿ ನೀವು ಅಧಿಕಾರ ಬರೋ ಸಂದರ್ಭದಲ್ಲಿ ಪೇ CM ಅಂತಕ್ಕಂಥ ಸಬ್ಜೆಕ್ಟ್ ರೈಸ್ ಮಾಡಿದ್ರಿ. ದೊಡ್ಡ ಮಟ್ಟದ ಹೋರಾಟ ಆಯಿತು. ಭ್ರಷ್ಟಾಚಾರದ ವಿಚಾರವೂ ಕೂಡ ಈ ಸರ್ಕಾರ ಬರಲಿಕ್ಕೆ ಕಾರಣ ಆಗಿತ್ತು. ಆದರೆ ಈ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ ಒಂದು ವಾರದಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಕಸ ವಿಲೇವಾರಿಗೆ ಸಂಬಂಧಪಟ್ಟ ಕೊಟ್ಟಿರುವ ಟೆಂಡರ್ನ ಹಿಂದಿರ್ತಕ್ಕಂಥ ವ್ಯಕ್ತಿಗಳು, ಕಿಕ್ ಬ್ಯಾಕ್, ದೆಹಲಿ ಮಟ್ಟನೂ ಕೂಡ ಅದು ಭಾಳ ದೊಡ್ಡ ಮಟ್ಟ ಸದ್ದಾಗ್ತಾ ಇದೆ. ಹೀಗಿರುವಾಗ ಭ್ರಷ್ಟಾಚಾರದಲ್ಲಿ ಈ ಸರ್ಕಾರ, ಈ ಮುಖ್ಯಮಂತ್ರಿಯೂ ಭಿನ್ನ ಅಲ್ಲ ಅಂತಕ್ಕಂಥ ಒಂದು ಚರ್ಚೆ ಆರಂಭ ಆಗಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಸರ್ಕಾರದ ಟೇಕಪ್ಗೆ ದೊಡ್ಡ ಮಟ್ಟದ ಅಡ್ಡಿ ಅನ್ನುವಂಥ ಅಭಿಪ್ರಾಯ ಇದೆ ಸರ್. ನೋಡಿ, ಅದರಲ್ಲಿ ಉರುಳೇ ಇಲ್ಲ. ಉರುಳೆ ಎಲ್ಲಿದೆ? ಟ್ರಾನ್ಸಾಕ್ಷನ್ ಎಲ್ಲಾಗಿದೆ? ಒಟ್ಟಾರೆ ಆರೋಪ ಮಾಡಬೇಕು ಅಂತಕ್ಕಂಥ ಅವರ ಏನು ಆರೋಪ ಮಾಡಿದ್ದಾರೆ, ಆ ಆರೋಪಗಳು ಯಾವುದೂ ಕೂಡ ಸತ್ಯ ಅಲ್ಲದೆ ಇರ್ತಕ್ಕಂಥದ್ದು. ಕಸ ವಿಲೇವಾರಿಗೆ ಸಂಬಂಧಪಟ್ಟಂತೆ ಏನು ಟೆಂಡರ್ ಕರೆದಿದ್ದಾರೆ, ಆ ಟೆಂಡರ್ನಲ್ಲಿ ಸಂಪೂರ್ಣ ಪಾರದರ್ಶಕ ಇದೆ. ಯಾವುದೇ ತನಿಖೆಗೂ ಕೂಡ ಸರ್ಕಾರ ಎದುರಿಸಲಿಕ್ಕೆ ಸಿದ್ಧವಾಗಿದೆ. ಅನವಶ್ಯಕವಾಗಿ ಏನೋ ಶಿವಕುಮಾರ್ ಮೇಲೆ ಆರೋಪ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ವಿರೋಧ ಪಕ್ಷಗಳು ಮಾತಾಡಿದ್ರೆ ಅದಕ್ಕೆ ಯಾರೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. 2006ರಲ್ಲಿ ಟೆಂಡರ್ ಆಗಿರೋದು ಕಸ ವಿಲೇವಾರಿ ಟೆಂಡರ್. 20 ವರ್ಷ ಆಗಿದೆ, ಇವತ್ತಿನವರೆಗೂ ಟೆಂಡರ್ ಕರೆದಿಲ್ಲ. ಪ್ರತಿಯೊಂದು ಹಂತದಲ್ಲೂ ಕೂಡ ನ್ಯಾಯಗಳಲ್ಲಿ ಯಾರು ಗುತ್ತಿಗೆ ಮಾಡ್ಕೊಂಡು ಬಂದಿದ್ದಾರೆ ಅವರು ಟೆಂಡರಲ್ಲಿ ಕೋರ್ಟ್ಗಳಲ್ಲಿ ಕೇಸ್ ಹಾಕ್ಕೊಂಡು ಬಲಿಷ್ಠವಾಗಿ ಹಿಡ್ಕೊಳ್ಳೋ ಅಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆನೂ ನೀವು ಚರ್ಚೆ ಮಾಡಿ ಯಾಕೆ ಈ ಥರ ಆಗ್ತಾ ಇದೆ ಅಂತ ಹೇಳಿ. ಅದ್ರ ಬಗ್ಗೆನೂ ನೀವು ಬಿಡದಿ ಟೌನ್ಶಿಪ್ ಅಂದರೂ 2006ರಲ್ಲಿ ಆಗಿದ್ದು ಅಂತೀರಿ, ಟೆಂಡರ್ ಕಸದ ಟೆಂಡರ್ ಅಂದರೂ 2006ರಲ್ಲಿ ಆಗಿದ್ದು. ಇರೋದನ್ನ ಹೇಳ್ತಾ ಇದ್ದೀನಿ. ಸತ್ಯ ಹೇಳಿದ್ರೆ ನೀವು ಒಪ್ಪೋದಿಲ್ವಲ್ಲ? ದಾಖಲೆಗಳು ಹೇಳ್ತದೆ, ಎಲ್ಲ ವಿಚಾರಗಳು ಕೂಡ ದಾಖಲೆಗಳು ಹೇಳ್ತದೆ. 2006ರಲ್ಲಿ ಟೆಂಡರ್ ಮೊದಲನೇ ಟೆಂಡರ್ ಆಗಿರೋದು. ಅವತ್ತಿಂದ ಇವತ್ತಿನವರೆಗೂ ಕೂಡ ಯಾರಿದ್ದಾರೋ ಅವರೇ ನಡೆಸ್ತಾ ಇದ್ದಾರೆ. ಇದರ ಹಿಂದಿನ ಗುಟ್ಟೇನು? ಇದರ ಹಿಂದಿನ ಶಕ್ತಿ ಏನು?
ಅದನ್ನು ಯೋಚನೆ ಮಾಡಬೇಕಲ್ವ ನೀವು. ನಾನು 108 ಆರೋಪ ಮಾಡ್ಬೋದು, ಆರ್ ಅಶೋಕ್ ಅವ್ರ ಮೇಲೋ ಇನ್ನೊಬ್ಬರ ಮೇಲೋ ಯಾರ ಮೇಲೆ ಬೇಕಾದ್ರೂ ಆರೋಪ ಮಾಡ್ಬೋದು. ಆದರೆ ಸತ್ಯ ಬೆಂಗಳೂರಿಗೆ ಇವತ್ತು ಕಸದಿಂದ ಮುಕ್ತಿ ಸಿಗಬೇಕು ಅಂತ ಅಂದರೆ ಕೆಲವೊಂದು ತೀರ್ಮಾನಗಳು ಆಗಲೇಬೇಕು. ಇವತ್ತು ದೆಹಲಿನಲ್ಲೇನು ಕಸ ವಿಲೇವಾರಿ ಸಂಬಂಧ ನಡೀತಾ ಇದೆ ಅದನ್ನು ಗಮನಿಸಬೇಕು. ಮಹಾರಾಷ್ಟ್ರದಲ್ಲಿ ಏನು ನಡೀತಾ ಇದೆ ಅದನ್ನು ನೋಡಬೇಕು. ಭೂಪಾಲಲ್ಲಿ ಏನು ನಡೀತಾ ಇದೆ ಅದನ್ನು ಗಮನಿಸಬೇಕು. ಹೈದ್ರಾಬಾದಲ್ಲಿ ಏನು ನಡೀತಾ ಇದೆ ಅದನ್ನು ಗಮನಿಸಬೇಕು. ಚೆನ್ನೈಯಲ್ಲಿ ಏನು ನಡೀತಾ ಇದೆ ಅದನ್ನು ಗಮನಿಸಬೇಕು. ನೀವು ಎತ್ಕೊಂಡೋಗಿ ಕಸ ಸುರಿದ್ಬಿಟ್ಟು ಅಲ್ಲೆಲ್ಲ ಮಂಡೂರಲ್ಲೂ ನೀವು ಗಲಾಟೆ ಮಾಡೋದು, ಇನ್ಯಾವುದೋ ಊರಲ್ಲಿ ಎತ್ಕೊಂಡೋದ್ರೆ ನಮ್ಮೂರು ಕಸ ತರಬೇಡಿ ಅನ್ನೋದು, ಇನ್ಯಾವುದೋ ಊರಿಗೆ ಹೋಯ್ತು ಅಂತ ಅಂದರೆ ನಮ್ಮ ರಸ್ತೆ ಮೇಲೆ ಬರಬೇಡಿ ಅಂತ ಅಂದರೆ ಕಸ ಎಲ್ಲ ಹಾಕಬೇಕು. ಏನು ಮಾಡಬೇಕು? ರಾಜಕಾರಣದಲ್ಲಿ ಆರೋಪಗಳು ಮಾಡಿದಾಗಲೇ ನಾವು ಎಚ್ಚೆತ್ಕೊಂಡು ಕೆಲಸ ಮಾಡೋಕ್ಕಾಗೋದು. ಆರೋಪ ಮಾಡಲಿಲ್ಲ, ನಮ್ಮನ್ನು ತಿವಿಯೋರಿಲ್ಲ ಅಂತಂದರೆ ನಾವು ಮೈ ಮರೆತ್ಬಿಟ್ಟು ಕೂತ್ಕೊಂಡ್ಬಿಡ್ತೀವಿ. ನಮ್ಮನ್ನು ಇವ್ರು ತಿವಿತಾ ಇದ್ದರೆ ನಾವು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನೀವೆಲ್ಲ ಏನೋ ಒಂದಷ್ಟು ಅಜಿತ್ ಅವ್ರು ಅವಾಗವಾಗ ಬೈತಾ ಇದ್ದರೆ ಸ್ವಲ್ಪ ನಮಗೂ ಕೂಡ ಏನೋ ಬೈತಾವ್ರು ತಡೆಯಪ್ಪ ಏನು ಬೈದರು ಅಂತ ಕೇಳಿಸ್ಕೊಂಡು ಕೆಲಸ ಮಾಡೋಕ್ಕಾಗುತ್ತೆ. ಸುರೇಶ್, ಪಕ್ಷ ಸಂಘಟನೆ ರಾಜಕಾರಣ ಅಂತ ಬಂದಾಗ ಡಿ ಕೆ ಸುರೇಶ್ ಆಗಲಿ ಡಿ ಕೆ ಶಿವಕುಮಾರ್ ಆಗಲಿ ಕನಕಪುರ ಬೆಂಗಳೂರು ಗ್ರಾಮಾಂತರ ಆ ಬಾರ್ಡ್ರಿಂದ ಹೊರಗೆ ಬರಲಿಲ್ಲ. ಅಂದರೆ ಅತಿ ಹೆಚ್ಚು ಫೋಕಸ್ಡ್ ಆಗಿದ್ದು ಆ ಭಾಗಕ್ಕೆ. ಡಿ ಕೆ ಶಿವಕುಮಾರ್ ಸಿ ಎಮ್ ಆಗ್ತಾರೆ ಅಂಥ ಸಂದರ್ಭದಲ್ಲೂ ಕೂಡ ಅತಿ ಹೆಚ್ಚು ಚರ್ಚೆ ಆಗಿದ್ದು ಡಿ ಕೆ ಶಿವಕುಮಾರ್ಗೆ ಶಾಸಕರ ಬಲ ಇಲ್ಲ, ಸಿದ್ದರಾಮಯ್ಯನವ್ರಿಗೆ ಅತಿ ಹೆಚ್ಚು ಜನ ಶಾಸಕರು ಬೆಂಬಲವಾಗಿದ್ದಾರೆ ಅಂತ. ಇದೇ ಸ್ಟುಡಿಯೋದಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದರು, ನಮ್ಮ ಪಕ್ಷದಲ್ಲಿ ಶಾಸಕರ ಸಂಖ್ಯೆ ಮುಖ್ಯ ಅಲ್ಲ, ಮ್ಯಾಟ್ರ್ ಅಲ್ಲ, ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ. ಫೈನಲಿ ಸಿ ಎಮ್ ಆಗಿದ್ದಾರೆ. ಮುಂದಿನ ದಿನಗಳು ಈಗ ಅನಿವಾರ್ಯವಾಗಿ ಇಡೀ ಕರ್ನಾಟಕದ ಎಲ್ಲ ಶಾಸಕರ ಎಲ್ಲ ಭಾಗಗಳಲ್ಲಿ ಓಡಾಟ ಮಾಡುವಂಥ ಎಲ್ಲ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಸವಾಲು ಎದುರಾಗಿದೆ. ಮುಂದಿನ ದಿನಗಳಲ್ಲಿ ಹೇಗೆ ಹೋಗ್ತೀರಾ? ಎಲ್ಲ ಕಡೆ ಯಾವ ರೀತಿ ಫೋಕಸ್ ಮಾಡ್ತೀರಿ? ಅದು ಈಗೇನು ನೀವೇನು ಹೇಳಿದ್ರಿ ಇದೆಲ್ಲ ಪೂರ್ತ ನಿಮ್ಮ ಅನಿಸಿಕೆಗಳು. ಡಿ ಕೆ ಶಿವಕುಮಾರ್ ಇಲ್ಲಿ ಹೇಳಿದ ಮಾತು ಸರ್. ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರು ಏನಂತ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತೇಳಿ. ಈಗಲೂ ಹೈಕಮಾಂಡೇ ತೀರ್ಮಾನ ಮಾಡಿರೋದು. ಶಾಸಕರ ಅಭಿಪ್ರಾಯ ಕೇಳೋದು ಮತ್ತೊಂದು, ಶಾಸಕರಿಗೆ ಇದಿಲ್ಲ ಅಂತಕ್ಕಂಥದ್ದು ಈಗ ನಡೆದೋಗಿರ್ತಕ್ಕಂಥದ್ದು. ಆದರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡೋಗೋದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೊದಲಿಂದನೂ ಹೇಳಿದ್ದಾರೆ ಏನಂತ, 140 ಶಾಸಕರಿಗೂ ನಾನು ಅಧ್ಯಕ್ಷ, 140 ಶಾಸಕರು ಕೂಡ ನನ್ನ ಪರ ಇದ್ದಾರೆ, ಸಿದ್ದರಾಮಯ್ಯನವ್ರು ಸೇರಿದಂತೆ ನಾನು ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಅಂಥೇಳಿ. ಹಾಗಾಗಿ ಇದರಲ್ಲಿ ಬೇರ್ಪಡಿಸೋವಂಥದ್ದು ವಿಂಗಡಿಸೋವಂಥದ್ದು ಇದು ಮಾಡ್ತಕ್ಕಂಥದ್ದು ಏನೂ ಇಲ್ಲ. ನಮ್ಮ ಗುರಿ, ನಮ್ಮ ಕೆಲಸ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಕೇವಲ ಕಾಂಗ್ರೆಸ್ ಪಕ್ಷವನ್ನು ಮಾತ್ರ ಅಲ್ಲ, ವಿರೋಧ ಪಕ್ಷಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸ, ಆ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ. ಸರ್, ಈಗ ಸತೀಶ್ ಜಾರಕಿಹೊಳಿ ಅವರು ಸಿ ಎಮ್ ಕ್ಯಾಂಪ್ ಬಿಟ್ಟು ಡಿ ಕೆ ಶಿವಕುಮಾರ್ ಕ್ಯಾಂಪ್ ಜಂಪ್ ಆಗಿದ್ರೆ ಹಿಂದೆ ಒಂದು ಚರ್ಚೆ ನಡೀತಾ ಇದೆ. ಜಂಪ್ ಆಗಿದ್ದಾರೆ ಅಂತ ಬಗ್ಗೆ ಕನ್ಫರ್ಮೇಷನ್ ಸಿಗ್ತಾ ಇದೆ. ಆಮೇಲೆ ತಾವು ಭೇಟಿಯಾದಂಥ ಸಂದರ್ಭದಲ್ಲಿ ಅವ್ರಿಗೆ ಪ್ರಾಮಿಸ್ ಮಾಡಿದ್ರಿ ಅಂತ, KPCC ಅಧ್ಯಕ್ಷ ಸ್ಥಾನವನ್ನು ಕೊಡಿಸ್ತೀವಿ, ಈ ಸರ್ಕಾರದಲ್ಲಿ ನಮ್ಮಣ್ಣ ಹೇಗೆ ಪವರ್ಫುಲ್ ಇದ್ದಾರೋ ನಮ್ಮಣ್ಣ ಮುಖ್ಯಮಂತ್ರಿ ಆದೇ ಅಷ್ಟೇ ಪವರ್ಫುಲ್ ನೀವು ಇರ್ತೀರಿ ಅನ್ನುವಂಥ ಪ್ರಾಮಿಸ್ ಮಾಡಿದ್ರಿ, ಈ ಥರದ ಮಾತುಕತೆ ನಡೆದಿದೆ ಅನ್ನೋದು ಸತೀಶ್ ಜಾರಕಿಹೊಳಿ ಆಪ್ತ ವಲಯದಲ್ಲಿ ನಡೀತಾ ಇರೋ ಚರ್ಚೆ. ಇದು ಸತ್ಯನಾ? ತಾವು ಅವ್ರಿಗೆ ಪ್ರಾಮಿಸ್ ಮಾಡಿದ ನಿಜನಾ? ಆ ಥರದ್ದು ಚರ್ಚೆಗಳು ಬಹಳ ಗಂಭೀರವಾಗಿರೋ ಕಾರಣಕ್ಕಾಗಿ ಈ ಪ್ರಶ್ನೆ. ನಾನು ಯಾರಿಗೂ ಪ್ರಾಮಿಸ್ ಮಾಡೋಷ್ಟು ದೊಡ್ಡವನಲ್ಲ. ಅಲ್ಲ ಸರ್, ನೀವು ಸಂದೇಶವಾಹಕರು ಅಲ್ಲ. ನಾನು ಅಣ್ಣನ ಪರವಾಗಿ ತಮ್ಮ ಸಂದೇಶ ತಗೊಂಡು ಯಾರಿಗೂ ಯಾರೇ ಅಧ್ಯಕ್ಷರಾದರೂ ಕೂಡ ಅವರ ಜೊತೆ ಕೈ ಜೋಡಿಸಿ ಕೆಲಸ ಮಾಡುವಂಥದ್ದು. ಈಗ ಅವರು ಹಿರಿಯ ಸಚಿವರಿದ್ದಾರೆ, ಅವ್ರ ಜೊತೆ ನಿಂತು ಕೆಲಸ ಮಾಡ್ತಕ್ಕಂಥದ್ದು, ಅವ್ರಿಗೆ ಏನು ಸಹೋದ್ಯೋಗಿಗಳನ್ನು ಜೊತೆಯಲ್ಲಿ ಇಟ್ಕೊಂಡು ಕೆಲಸ ಮಾಡುವಂಥ ಒಂದು ಗುರುತರ ಜವಾಬ್ದಾರಿ ಮಾನ್ಯ ಮುಖ್ಯಮಂತ್ರಿಗಳ ಮೇಲಿದೆ. ಅದನ್ನು ನಡೆಸ್ಕೊಂಡು ಹಿರಿಯರಿರ್ಬೋದು ಕಿರಿಯರಿರ್ಬೋದು ಎಲ್ಲರನ್ನೂ ಕೂಡ ಜೊತೆಲಿ ತೊಗೊಂಡೋಗೋವಂಥ ಕೆಲಸ ಮಾಡ್ತಾರೆ. ಸರ್, ಅದಕ್ಕೆ ಆ್ಯಡ್ ಸಿದ್ದರಾಮಯ್ಯ ಅವರ ಹಿಂಬಾಲಕರೇನಿದ್ರು ಅವ್ರಿಗೆ ಬೆಂಬಲವಾಗಿದ್ದಂಥ ಶಾಸಕರು ಸಚಿವರು ಅವರನ್ನು ಡಿ ಕೆ ಶಿವಕುಮಾರ್ ಎಲ್ಲೋ ಒಂದು ಕಡೆ ಹೈಜಾಕ್ ಮಾಡ್ತಾ ಇದ್ದಾರಾ? ಈಗ ಅವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದವ್ರು ರೀ. ಹೈಜಾಕ್ ಮಾಡೋ ಪ್ರಶ್ನೆ ಏನಿಲ್ಲ. ಇದು ಬೇರೆ ಪಕ್ಷದವ್ರನ್ನಾದರೆ ನೀವು ಹೈಜಾಕ್ ಮಾಡ್ತಾವ್ರಿ ಅಂತ ಹೇಳ್ಬೇಕು. ಕಾಂಗ್ರೆಸ್ ಪಕ್ಷದವ್ರನ್ನ ಯಾಕೆ ಹೈಜಾಕ್ ಮಾಡಕ್ಕೆ ಹೋಯ್ತೀರಿ? ಅಲ್ಲ, ಇಲ್ಲ ಸಿದ್ದರಾಮಯ್ಯನವ್ರ ಆದಿಯಾಗಿ ಸಿದ್ದರಾಮಯ್ಯನವರ ನಾಯಕತ್ವದಲ್ಲೇ ಡಿ ಕೆ ಶಿವಕುಮಾರ್ ಅವರು ಕೆಲಸ ಮಾಡ್ತಾರೆ. ಅವರು ನಮ್ಮ ಪಕ್ಷದ ಹಿರಿಯ ನಾಯಕರು, ಅವರ ಮಾರ್ಗದರ್ಶನ ಸದಾ ಇರ್ತದೆ.
ಸೊ ಹಾಗಾಗಿ ಇಲ್ಲಿ ಅವರು ಇವರು ಹೈಜಾಕ್ ಮಾಡುವಂಥ ಪ್ರಶ್ನೆ ಇಲ್ಲ. 24ರಲ್ಲಿ ಅಧಿಕಾರಕ್ಕೆ ಬಂದಾಗ ಪಕ್ಷದ ಅಧ್ಯಕ್ಷರಾಗಿದ್ದರು ಅನ್ನುವಂಥ ಕಾರಣಕ್ಕೆ ಡಿ ಕೆ ಶಿವಕುಮಾರ್ CM ಸ್ಥಾನದ ಹಕ್ಕೊತ್ತಾಯ ಮಾಡಿದರು. ಸೊ ಅದೇ ಕಾರಣಕ್ಕೆ 28ಕ್ಕೂ ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನುವಂಥ ವಿಶ್ವಾಸ ನೀವು ವ್ಯಕ್ತಪಡಿಸಿದ್ರಿ. ಆ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅಂಥವರು ಅಥವಾ ಇನ್ಯಾರೋ ಒಂದು ದೊಡ್ಡ ಲೀಡರ್ಗಳಿದ್ದರೆ ಈಗ ನಾನೇನು ಸಮಸ್ಯೆ ಅನುಭವಿಸಿದೆ ಅಂದರೆ ಡಿ ಕೆ ಶಿವಕುಮಾರ್ ಏನು ಸಮಸ್ಯೆ ಅನುಭವಿಸಿದ್ರು ಅದಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಹರಿಪ್ರಸಾದ್ ಅಂಥವ್ರನ್ನ KPCC ಸ್ಥಾನಕ್ಕೆ ಕರ್ಕೊಂಡು ಬಂದು ಕೂರಿಸಲಾಯ್ತಾ? ಮುಂದಿನ ಎದುರಾಗಬಹುವಂಥ ಸಮಸ್ಯೆಯನ್ನ ಈಗಲೇ ಯೋಚನೆ ಮಾಡಿ ಮಾಡಲಾಯ್ತಾ? ಆ ಥರದ್ದೆಲ್ಲನೂ ಕೂಡ ಯಾವುದೇ ವಿಚಾರಗಳು ನಮ್ಮಲ್ಲಿಲ್ಲ. ಪಕ್ಷ ಕೆಲವೊಂದು ನಿರ್ಧಾರಗಳನ್ನು, ತೀರ್ಮಾನಗಳನ್ನು ಎಲ್ಲರನ್ನೂ ಚರ್ಚೆ ಮಾಡಿ, ಒಂದು ಹಂತದ ಚರ್ಚೆ ಮಾಡಿ ಸಮಚಿತ್ತವಾಗಿ ತೀರ್ಮಾನವನ್ನು ಮಾಡಿದ್ದಾರೆ. ಎಸ್, ಡಿ ಕೆ ಸುರೇಶ್ ಅವರೇ, ಕ್ಯಾಬಿನೆಟನ್ನು ನೋಡಿದ್ವಿ, 13 ಜನ ಪ್ರಮಾಣ ವಚನ ಸ್ವೀಕರಿಸಿದ್ರು. ಆರಂಭದಲ್ಲಿ ಬಂದ ಸುದ್ದಿ ಒಬ್ಬರು DCM ಆಗಿರೋದು ಬೇಡ ಅಂತ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ರಂತೆ. ಡಾಕ್ಟರ್ ಪರಮೇಶ್ವರ್ DCM ಆದರು. ಹೆಂಗಾಯ್ತಿದು? ಸಿದ್ದರಾಮಯ್ಯನವ್ರು ಸ್ಟ್ರೆಸ್ ಮಾಡಿದ್ದಕ್ಕಾಯ್ತಾ? ಹೈಕಮಾಂಡ್ನ ನಿರ್ಧಾರವಾಗಿತ್ತಾ? ಇಲ್ಲ, ಎಲ್ಲವೂ ಕೂಡ ಹೈಕಮಾಂಡ್ನ ನಿರ್ಧಾರ. ಇದು ಶಿವಕುಮಾರ್ ಅವರ ನಿರ್ಧಾರ ಅಲ್ಲ. ಶಿವಕುಮಾರ್ ಅವರು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅವರೇನು ತಿಳಿಸಿದ್ದಾರೆ, ಹೈಕಮಾಂಡ್ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ, ಯಾವ ರೀತಿ ನೀವು ಕೆಲಸ ಮಾಡಬೇಕು ಅಂಥೇಳಿ. ಕ್ಯಾಬಿನೆಟ್ ವಿಚಾರದಲ್ಲಿ ಸಂಪೂರ್ಣ ಅಧಿಕಾರ ಹೈಕಮಾಂಡ್ ತೀರ್ಮಾನದಂತೆ ಶಿವಕುಮಾರ್ ಅವರು ಕೆಲಸ ಮಾಡ್ತಾಯಿದ್ದಾರೆ. ಒಬ್ಬ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಯನ್ನು ಮಾಡುವುದು ಮತ್ತು ಒಬ್ಬರನ್ನೇ ಉಪಮುಖ್ಯಮಂತ್ರಿ ಮಾಡೋದು ಒಂಥರ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಇಡೋದಕ್ಕೆ ಹೈಕಮಾಂಡ್ನವ್ರು ಮಾಡ್ತಾರೆ. ಸಿದ್ದರಾಮಯ್ಯನವ್ರಿಗೆ ಏಕೈಕ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರಿದ್ದದ್ದು ಕೂಡ ಅದಕ್ಕೆ. ಇಲ್ಲ, ಆ ಥರದ್ದೇನು ವಿಚಾರಗಳಿಲ್ಲ ಇಲ್ಲಿ. ಎಲ್ಲವೂ ಕೂಡ ಸುಸೂತ್ರವಾಗಿ ಆಗಿದೆ, ಮುಂದೇನೂ ಸುಸೂತ್ರವಾಗಿ ನಡೀತದೆ. ಮುಖ್ಯಮಂತ್ರಿ ಬದಲಾವಣೆ ಅಂದ ತಕ್ಷಣ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರಂತೆ ತುಂಬ ಫ್ರೆಶ್, ಯಂಗ್ ಆ್ಯಂಡ್ ಎನರ್ಜೆಟಿಕ್ ಕ್ಯಾಬಿನೆಟ್ ಇರಬೇಕು ಅಂತ. 13 ಜನ ನೋಡ್ರಿ, ಏನಿದೆ ಅದರಲ್ಲಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ಕು? ಡಾಕ್ಟರ್ ಯತೀಂದ್ರ ಬಿಟ್ಟರೆ ಉಳಿದವರೆಲ್ಲ ಮುಂಚೆ ಮಂತ್ರಿಗಳಾಗಿದ್ದವರೇ. ಒಬ್ಬರು ಹೆಣ್ಮಕ್ಳಿಲ್ಲ ಮೊದಲ ಹಂತದ ಪ್ರಮಾಣ ವಚನದಲ್ಲಿ. ಡಿಫ್ರೆಂಟ್ ಅನ್ನೋದೇನಿದೆ ಇದರಲ್ಲಿ? ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅನ್ನೋದೇನಿದೆ? ಅವರ ಅನುಭವಗಳಿದೆಯಲ್ಲ, ಅದು ಹೆಂಗಾಗಿದೆ ಸರ್. ಎಸ್, ಅಂತಿಮವಾಗಿ ಸರ್, ಒಂದು ರಾಜ್ಯದಲ್ಲಿ ಒಂದು ಹೊಸ ಸರ್ಕಾರ, ಹೊಸ ಮುಖ್ಯಮಂತ್ರಿ ಬಂದಾಗ ಈ ಆಡಳಿತ ಹಿಂಗಿರಲಿದೆ ಅನ್ನೋದ್ರದ್ದೊಂದು ನಿರೀಕ್ಷೆ ಇರುತ್ತೆ ಜನರಿಗೆ. ಇಲ್ಲಿ ಹೊಸ ಸರ್ಕಾರ ಅಲ್ಲ, ಸರ್ಕಾರ ಅದೇ ಮುಖ್ಯಮಂತ್ರಿ ಬದಲಾವಣೆ ಆಗಿದ್ದಾರೆ. ತಮ್ಮ ಅಣ್ಣನ ಆಡಳಿತದ ಸ್ವರೂಪ ಹೆಂಗಿರುತ್ತೆ? ನಿಮ್ಮ ಎಕ್ಸ್ಪೆಕ್ಟೇಷನ್ ಹೇಳಿ, ನಿರೀಕ್ಷೆಗಳನ್ನು ಹೇಳಿ. ಹಿಂಗಿರುತ್ತಪ್ಪ ಈ ಆಡಳಿತ ಅಂತ. ಅಲ್ಲ, ನಾನು ಎಕ್ಸ್ಪೆಕ್ಟೇಷನ್ನು ಇದೆ, ಹಿಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ನಾನು. ಅದು ನಿಮ್ಮ ಎಕ್ಸ್ಪೆಕ್ಟೇಷನ್ ಅವ್ರು ಹೇಳಿ, ಹಿಂಗಿರಬೇಕು ಅಂತ ಹೇಳಿ. ಅಲ್ಲ, ಒಳ್ಳೆ ಆಡಳಿತ ಕೊಡಬೇಕು. ಒಳ್ಳೇದು ಅಂದರೆ ಏನು ಸರ್? ಜನ ಮೆಚ್ಚುವಂಥ ಆಡಳಿತ ಆಗಬೇಕು. ಜನ ಮೆಚ್ಚುವಂಥ ಆಡಳಿತ ಆಗಬೇಕು. ಅಭಿವೃದ್ಧಿಗೆ ವೇಗ ಸಿಗಬೇಕು. ಆಡಳಿತಕ್ಕೆ ಚುರುಕು ಮುಟ್ಟಿಸ್ಬೇಕು. ಸೊ ಸಾಕಷ್ಟು ಬದಲಾವಣೆಗಳು ಆಡಳಿತದಲ್ಲಿ ಆಗಬೇಕು. ರಾಜ್ಯದ ಎಲ್ಲ ವರ್ಗದ ಜನರ ಹಿತಕಾಯುವಂಥ ತೀರ್ಮಾನಗಳಾಗಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ಚಿಂತನೆಗಳಾದರೆ ಭಾಳ ಒಳ್ಳೆಯದು. ಪ್ರಧಾನಮಂತ್ರಿಗಳನ್ನು ಭೇಟಿಯಾಗಿದ್ದಾರೆ, ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳನ್ನು ಭೇಟಿಯಾಗಿದ್ದಾರೆ. ಇಷ್ಟು 3 ವರ್ಷದ ಅವಧಿ ಅಂದರೆ ನಮಗೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ತಿಕ್ಕಾಟ, ನಮ್ಮ ತೆರಿಗೆ, ನಮ್ಮ ಹಕ್ಕು, ನೀವು ನಮ್ಮ ನೀರಾವರಿ ಯೋಜನೆಗಳಿಗೆ ಅನುಮತಿ ಕೊಡ್ತಿಲ್ಲ, ಬರೀ ಇದನ್ನೇ ನೋಡ್ಕೊಂಡು ಬಂದಿದ್ದೀವಿ ನಾವು. ಮುಂದೆಯೂ ಇದೇ ಸ್ವರೂಪದಲ್ಲಿ ರಾಜಕಾರಣ ಮುಂದುವರಿಯುತ್ತಾ? ಕೇಂದ್ರದ ಜೊತೆ ಒಂದು ಸೌಹಾರ್ದಯುತ ಸಂಬಂಧ? ಅಲ್ಲ, ಕೇಂದ್ರ ಮಾತ್ರ ಅಲ್ಲ, ಎಲ್ಲರ ಜೊತೆನೂ ಕೂಡ ಸೌಹಾರ್ದಯುತವಾದಂಥ ಸಂಬಂಧ, ವಿಚಾರಗಳಿರ್ತದೆ. ಆದರೆ ರಾಜಕಾರಣದ ದೃಷ್ಟಿಕೋನ ನಮ್ಮದು ಬೇರೆ ಇರುತ್ತೆ. ಆ ಪಕ್ಷದ ಬೇರೆ ಇರ್ತದೆ, ನಮ್ಮ ಪಕ್ಷದ ಬೇರೆ ಇರ್ತದೆ. ರಾಜ್ಯದ ಹಿತ ಕಾಪಾಡಬೇಕು ಅಂತಂದಾಗ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕು. ಜೊತೆಗೆ ನಮ್ಮ ಪಾಲು ಏನು ಸಿಗಬೇಕು ಅದರ ಬಗ್ಗೆ ನಮ್ಮ ಹೋರಾಟ ನಿರಂತರ. ರಾಜ್ಯದ ಹಿತದೃಷ್ಟಿಯಿಂದ ನಮ್ಮ ಪಾಲು ಏನು ಬರಬೇಕಾಗ್ತದೆ ಅದನ್ನು ನಾವು ಹೋರಾಟದ ಮುಖಾಂತರ ಮನವಿನೂ ಮಾಡಬೇಕಾಗ್ತದೆ, ಹೋರಾಟನೂ ಮಾಡಬೇಕಾಗ್ತದೆ. ಸೊ ನಾವು ಇವತ್ತು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ಅನುಕೂಲಗಳೇನಿದೆ, ಇವತ್ತು ರಾಜ್ಯದಲ್ಲಿ 28 ಜನ ಸಂಸತ್ ಸದಸ್ಯರಿದ್ದಾರೆ, ವಿವಿಧ ಪಕ್ಷದವರಿದ್ದಾರೆ. ಸೊ ಎಲ್ರಿಗೂ ಕೂಡ ಮಾಹಿತಿಯನ್ನು ಕೊಡಬೇಕಾಗ್ತದೆ. ಎಲ್ಲ ಮಂತ್ರಿಗಳಿದ್ದಾರೆ, ಸಾಕಷ್ಟು ಜನ ಕೇಂದ್ರದ ಸಚಿವರಾಗಿದ್ದಾರೆ, ಪ್ರಭಾವಶಾಲಿ ಇದ್ದಾರೆ, ಫೈನಾನ್ಸ್ ಮಿನಿಸ್ಟ್ರು ಕೂಡ ನಮ್ಮ ರಾಜ್ಯದಿಂದನೇ ಪ್ರತಿಷ್ಠಿತಕ್ಕಂಥವರು. ಸೊ ಹಾಗಾಗಿ ಎಲ್ಲರನ್ನೂ ಕೂಡ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಅಭಿವೃದ್ಧಿಗೆ ವೇಗ ಕೊಡಲಿಕ್ಕೆ ಏನೆಲ್ಲ ಮಾಡಬೇಕು ಆ ಎಲ್ಲ ಪ್ರಯತ್ನಗಳನ್ನು
ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಅಂತಕ್ಕಂಥ ಒಂದು ಅಭಿಲಾಷೆ ಇದೆ ನನಗೆ. 3 ವರ್ಷಗಳಲ್ಲಿ ಮೊಟ್ಟ ಮೊದಲನೇ ಸಲ ಕರ್ನಾಟಕದ ಮುಖ್ಯಮಂತ್ರಿಯೊಬ್ಬರು ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾದರು. ಮೊಟ್ಟ ಮೊದಲನೇ ಸಲ 28 ರಾಜ್ಯಗಳ ಮುಖ್ಯಮಂತ್ರಿಗಳು ನಿನ್ನೆ ನಡೆದಂಥ ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾದರು. ಡಿ.ಕೆ. ಶಿವಕುಮಾರ್ ಅವರು IAS ಅಧಿಕಾರಿಗಳಿಗೆ ಒಂದು ಡಿನ್ನರ್ ಮೀಟ್ ಮಾಡಿದ್ರು. ಅದು ಕೂಡ ಮೊದಲನೇ ಸಲ ಆಗಿದ್ದು. ರಾಜ್ಯದ ಅಭಿವೃದ್ಧಿಗೆ ನಿಮ್ಮೆಲ್ಲರ ಕೊಡುಗೆ ಇರಲಿ ಅನ್ನುವ ರೀತಿಯಲ್ಲಿ. ಸೊ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಕ್ರಿಯೆಯನ್ನು ಭಾಳ ಗಂಭೀರವಾಗಿ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಲ್ಲ, ಈಗ ಕೇಂದ್ರದಲ್ಲಿ ಕೇಂದ್ರದ ಮಂತ್ರಿಗಳನ್ನು ನೋಡ್ತಕ್ಕಂಥದ್ದು, ಪ್ರಧಾನಿ ಮಂತ್ರಿಗಳನ್ನು ಭೇಟಿ ಮಾಡಿ ಅವ್ರಿಗೆ ನಮ್ಮ ಅಹವಾಲುಗಳನ್ನು ಹೇಳ್ತಕ್ಕಂಥದ್ದು, ನಮ್ಮ ಯೋಜನೆಗಳನ್ನು ಹೇಳ್ತಕ್ಕಂಥದ್ದು, ಬೇಡಿಕೆಗಳನ್ನು ಇಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಫಾಲೋ ಅಪ್ ಆದರೆ ಮಾತ್ರನೇ. ನಾವೇನೋ ಒಂದು ಮೆಮೊರಂಡಮ್ ಕೊಟ್ಟು ಬಂದಿದ್ದೀವಿ ಅಂತ ಅಂದರೆ ಅಲ್ಲಿಗೆ ಮುಕ್ತಾಯ ಆಗೋಗುತ್ತೆ. ಯಾವುದೇ ಕೆಲಸ ಮಾಡಬೇಕು ಅಂತ ಅಂದರೆ ಅದಕ್ಕೆ ಬೇಕಾದಂಥ ಫಾಲೋ ಅಪ್ಗಳು ಆಗಬೇಕು. ಯಾಕಂದರೆ ನಾನು ಲೋಕಸಭಾ ಸದಸ್ಯನಾಗಿ ನೋಡಿದ್ದೇನೆ, ಫಾಲೋ ಅಪ್ ಇಲ್ಲ ಅಂತ ಅಂದರೆ ಯಾವ ಕೆಲಸ ಕಾರ್ಯಗಳು ಆಗೋದಿಲ್ಲ. ಸೊ ವಿಶ್ವಾಸ, ಒಡಂಬಡಿಕೆ, ಓಡಾಟ, ಮಾತುಕತೆ ಇತ್ತು ಅಂತ ಅಂದಾಗ ಎಲ್ಲರಿಗೂ ಕೂಡ ಒಂದಷ್ಟು ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ, ರಾಜ್ಯದ ಹಿತ ದೃಷ್ಟಿಯಿಂದ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಎಸ್, ಧನ್ಯವಾದ ಡಿ.ಕೆ. ಸುರೇಶ್ ಅವರೇ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೂ ಕೂಡ ಧನ್ಯವಾದ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.